ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ತರಗತಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಅವೇಟೆಡ್ ಚಾಪ್ಟರ್ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ಯಾವುದದು ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ನ ಮೊದಲ ಚಾಪ್ಟರ್ ಆಗಿರುವಂಥ ಹಾಗೆ ಸೋಷಿಯಲ್ ಸೈನ್ಸ್ನ 6th ಚಾಪ್ಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಈ ಪಾಠವನ್ನ ಒನ್ ಶಾಟ್ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಮಕ್ಕಳೇ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಸೂಪರ್, ಆಸಮ್ ಆಗಿರಲೇಬೇಕು. ಯಾರಾದರೂ ಡೌನ್ ಆಗಿದ್ರೆ ನಿಮ್ಮ ಪ್ರಾಬ್ಲಮ್ ಏನಂತ ತಿಳಿಸಿ, ಅದನ್ನ ಡೆಫಿನೆಟ್ಲಿ ನಾವು ಸಾಲ್ವ್ ಮಾಡೇ ಮಾಡ್ತೇವೆ. ಇವತ್ತಿನ ಎರಡನೇ ಪ್ರಶ್ನೆ ಏನು? ಯಾಕೆ ನಾವು ಈ ಚಾಪ್ಟರ್ ಅನ್ನ ಓದಬೇಕು? ಎಕ್ಸಾಮಿಗೆ 4 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ಇದು ಒಂದು ಹೊಸದಾಗಿ ಸೇರಿರುವಂತಹ ಚಾಪ್ಟರ್ ಆಗಿದೆ. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಪ್ರಭಾವವನ್ನು ಬೀರುತ್ತೆ ಅಂದರೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಚಾಪ್ಟರ್ನಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಕೇವಲ ಮಾರ್ಕ್ಸ್ ವೈಸ್ ಅಷ್ಟೇ ಅಲ್ಲ, ನಮ್ಮ ಮುಂದೆ ಬರುವಂಥ ಭವಿಷ್ಯಕ್ಕೂ ಸಹ ಈ ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ 4 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೇವೆ, ಇದಕ್ಕೆ ಯಾವುದೇ ಪ್ರೀವಿಯಸ್ ರೆಫರೆನ್ಸ್ ಇಲ್ಲ. ಆದರೆ ಇದು ಯಾವ ಚಾಪ್ಟರ್ನ ಬದಲಿಯಾಗಿ ಅಥವಾ ರಿಪ್ಲೇಸ್ ಆಗಿ ಬಂದಿದೆಯೋ ಅದಕ್ಕೆ ಹೋದ ವರ್ಷ ಎಷ್ಟು ಮಾರ್ಕ್ಸ್ನ ವೇಟೇಜ್ ಇತ್ತೋ ಅದರ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೇವೆ. ಸೊ 4 ಮಾರ್ಕ್ಸ್ ಇನ್ SSLC ಎಕ್ಸಾಮ್. ಅದರ ಜೊತೆಗೆ 4 ಮಾರ್ಕ್ಸ್ನ ಒಂದೇ ಕ್ವಶನ್ ಬರುತ್ತಾ ಅಥವಾ 2 ಮಾರ್ಕ್ಸ್ನ 2 ಕ್ವಶನ್ ಬರುತ್ತಾ? ಏನು ಡೆಫಿನೆಟ್ ಆಗಿ ಹೇಳಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ನಾವು ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ನೋಡೋಣ. 1 ಮಾರ್ಕ್ಸ್ ಕ್ವಶನ್ ಬರಲಿ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಯಾವುದೇ ಕ್ವಶನ್ ಬಂದರೂ ನಾವು ಅದನ್ನು ಪರ್ಫೆಕ್ಟ್ ಆಗಿ ಬರೆಯೋ ಥರ ರೆಡಿ ಆಗೋಣ ಇವತ್ತಿನ ಈ ಕ್ಲಾಸ್ನ ಮುಖಾಂತರ. ಓಕೆ ಮಕ್ಕಳೇ, ಎಂದಿನಂತೆ ಚಾಪ್ಟರ್ ತತ್ವ. ಓಕೆ, ಸೊ ಈ ಪೂರ್ತಿ ಚಾಪ್ಟರ್ನ ಏನು ಮೂಲ ಬಿಂದು ಇದೆ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತೇವೆ ನಾವು ಈ ಚಾಪ್ಟರ್ ತತ್ವದಲ್ಲಿ. ಹಾಗಾದ್ರೆ ಇನ್ಯಾಗ್ತಾಳ, ಬನ್ನಿ ನೋಡೋಣ. ಓಕೆ, ಕೂಲ್. ಏನ್ ಕಾಣಿಸ್ತಾ ಇದೆ? ಒಂದೊಂದೇ ಇಮೇಜ್ ಮುಖಾಂತರ ಹೋಗೋಣ. ಮೊದಲ ಇಮೇಜ್ ಇದೆ, ಯಾವುದೋ ಒಂದು ಇಂಡಸ್ಟ್ರಿಯಲ್ ಸೆಟಪ್ ತರ ಕಾಣಿಸ್ತಾ ಇದೆ. ಎಲ್ಲ ಟ್ರಾನ್ಸ್ಫಾರ್ಮರ್ಸ್ ಅವೆಲ್ಲ ಇದೆ. ಯಾರೋ ಪೊಲೀಸ್ ಆಫೀಸರ್ಸು ಅದರ ಕಾವಲು ಕಾಯ್ತಾ ಇದ್ದಾರೆ. ಕರೆಕ್ಟ್ ತಾನೆ? ಸೆಕೆಂಡ್ ಬರೋಣ, ಒಬ್ರು ಅಜ್ಜಿಯರಿದ್ದಾರೆ. ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ನ ಹೊರಗೆ ಪೆನ್ಷನ್ಗೋಸ್ಕರ ಯಾತಕ್ಕೋಸ್ಕರನೋ ಕಾಯ್ತಾ ಇರೋ ಹಾಗಿದೆ ಅಲ್ವಾ? ಕರೆಕ್ಟ್. ಓಕೆ, ಇಲ್ಲಿ ನೋಡೋದಾದ್ರೆ ಏನಾಗಿದೆ? ಪ್ರವಾಹ ಬಂದಿರೋ ಹಾಗಿದೆ, ಫ್ಲಡ್ಸ್ ಬಂದಿರೋ ಹಾಗಿದೆ. ಅದಕ್ಕಾಗಿ ಆರ್ಮಿಯವರು ಇರಬಹುದು ಅಥವಾ ಅಡ್ಮಿನಿಸ್ಟ್ರೇಟರ್ ಅವರು ಏನ್ ಮಾಡ್ತಾ ಇದ್ದಾರೆ? ಅವರಿಗೆ ರಿಲೀಫ್ ಮೇಜರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಕರೆಕ್ಟ್. ಇನ್ನು ಇಲ್ಲಿ 4ನೇ ಪಿಕ್ಚರಿಗೆ ಬರೋದಾದ್ರೆ ಏನು? ತಂತಿಗಳಿವೆ. ಓಕೆ, ಇದು ಯಾವುದೋ ಒಂದು ಬಾರ್ಡರ್ ಏರಿಯಾ ಅನಿಸ್ತಾ ಇದೆ. ಇಲ್ಲಿ ನಮ್ಮ ಆರ್ಮಿ ಪರ್ಸನಲ್ ಇದ್ದಾರೆ, ಅವರು ಆ ಬಾರ್ಡರ್ ಅನ್ನ ಕಾಯ್ತಾ ಇದ್ದಾರೆ. ಕರೆಕ್ಟ್. 5ನೇದೇನು? ಓಕೆ, ಇದಂತೂ ಗೊತ್ತೇ ಇದೆ. ಎಲ್ಲಿದ್ದೇವೆ ನಾವು? ರೈಲ್ವೆ ಸ್ಟೇಷನ್. ಎಸ್, ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಇದೆ. ಅಲ್ಲಿಯ ರೈಲ್ವೆ ಕರ್ಮಚಾರಿ ಅಥವಾ ರೈಲ್ವೆ ಪೊಲೀಸ್ ಆಫೀಸರ್ ಅದರ ರಕ್ಷಣೆಯನ್ನ ಅಥವಾ ಏನಾದರೂ ತೊಂದರೆ ಬಂದರೆ ಸಾಲ್ವ್ ಮಾಡಲಿಕ್ಕೆ ಅಲ್ಲಿದ್ದಾರೆ. ಓಕೆ, ಸೊ ಈ ಇಮೇಜಸ್ಗಳು ಹಾಗೂ ಇದರಿಂದ ನಾವು ಏನು ತಿಳ್ಕೊಳ್ತಾ ಇದ್ದೇವೆ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಓಕೆ, ಹಾಗಾದರೆ ನಾವು ಈ ಅಜ್ಜಿಯನ್ನ ತೆಗೆದುಕೊಳ್ಳೋಣ. ಅಜ್ಜಿಗೆ ಪೆನ್ಷನ್ ಬೇಕಾಗಿದೆ. ಅದೇ ಈ ಆರ್ಮಿಯನ್ನ ತಗೊಳ್ಳೋಣ. ಇವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವಾಗ 19ನೇ ಶತಮಾನದಿಂದ 20ನೇ ಶತಮಾನಕ್ಕೆ ಟೈಮ್ ಚೇಂಜ್ ಆಯಿತು, 19th ಸೆಂಚುರಿ ಟು 20th ಸೆಂಚುರಿ, ಆವಾಗ ಒಂದು ಗೌರ್ಮೆಂಟ್ ಏನು ಕೆಲಸ ಮಾಡ್ತಾ ಇತ್ತಲ್ಲ ಅದರಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆಯಿತು. ಯಾವ ರೀತಿಯ ಬದಲಾವಣೆ? ಅಲ್ಲಿಯ ತನಕ ಗೌರ್ಮೆಂಟು ಒಂದು ಪೊಲೀಸ್ ಸ್ಟೇಟ್ ತರ ಕೆಲಸ ಮಾಡ್ತಾ ಇತ್ತು. ಪೊಲೀಸ್ ಸ್ಟೇಟ್ ಅಂದ್ರೆ ಏನು ಸರ್? ಪೊಲೀಸ್ ಸ್ಟೇಟ್ ಅಂದ್ರೆ ಈ ರೀತಿಯಾಗಿ ರಕ್ಷಣೆಯ ಕೆಲಸ ಇರಬಹುದು, ಲಾ ಅಂಡ್ ಆರ್ಡರ್ನ ಕೆಲಸ ಇರಬಹುದು, ಇವುಗಳಲ್ಲಿ ಗಮನವನ್ನ ಹರಿಸ್ತಾ ಇತ್ತು. ಆದರೆ ಯಾವಾಗ 20th ಸೆಂಚುರಿಗೆ ಬಂತು ಆವಾಗ ಗೌರ್ಮೆಂಟ್ಸ್ಗಳು ಪೊಲೀಸ್ ಸ್ಟೇಟ್ ಇಂದ ವೆಲ್ಫೇರ್ ಸ್ಟೇಟ್ಸ್ಗಳಿಗೆ ಕನ್ವರ್ಟ್ ಆದವು.
ವೆಲ್ಫೇರ್ ಸ್ಟೇಟ್ಸ್ಗಳು ಅಂದ್ರೆ ಏನು ಸರ್? ಇಲ್ಲಿ ನೋಡಬಹುದು, ಈ ಅಜ್ಜಿಯ ವೆಲ್ಫೇರ್ಗೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಅವರು ಪೆನ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯ ಬೇರೆ ಬೇರೆ ಸ್ಕೀಮ್ಸ್ಗಳನ್ನ ಗೌರ್ಮೆಂಟ್ ತೆಗೆದುಕೊಂಡು ಬಂತು. ಇದು ಒಂದು ಲೇಯರ್ ಆಯ್ತು, ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ತೆಗೆದುಕೊಂಡು ಬಂತು. ಆದರೆ ಆ ಸ್ಕೀಮ್ಗಳನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋರು ಯಾರಾದ್ರೂ ಬೇಕಲ್ವಾ? ಹೇಗೆ ಈ ಗ್ರೌಂಡ್ ಲೆವೆಲ್ ನಲ್ಲಿ ಈ ಆರ್ಮಿ ಪರ್ಸನಲ್ಸ್ ನಮ್ಮನ್ನ ಕಾಯ್ತಾ ಇದ್ದಾರೋ, ಹೇಗೆ ಇಲ್ಲಿ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಕಾಯ್ತಾ ಇದ್ದಾರೆ, ಹೇಗೆ ರಿಲೀಫ್ ಮೇಜರ್ಸ್ಗಳನ್ನ ಕೊಡ್ತಾ ಇದ್ದಾರೋ, ಅದೇ ರೀತಿ ನೆಲದಲ್ಲಿ ಇಳಿದು ಗ್ರಾಸ್ ರೂಟ್ ನಲ್ಲಿ ಆ ಚೇಂಜಸ್ಗಳನ್ನ ಅಥವಾ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋರು ಬೇಕಾಗಿದ್ರು. ಅಲ್ಲೇ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ. ಸೊ ಗೌರ್ಮೆಂಟ್ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ಗಳನ್ನ ತೆಗೆದುಕೊಂಡು ಬರುತ್ತೆ, ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಮುಖ್ಯವಾದ ಪಾರ್ಟ್ ಯಾವುದಂದ್ರೆ ಅಡ್ಮಿನಿಸ್ಟ್ರೇಟರ್ ಪಾರ್ಟ್ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್, ಸಾರ್ವಜನಿಕ ಆಡಳಿತದ ಪಾತ್ರ ಇಲ್ಲಿ ಕಂಡು ಬರುತ್ತೆ. ಇದರ ಬಗ್ಗೆನೆ ನಾವು ಇಂದಿನ ಈ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಹೇಗೆ ಸಾರ್ವಜನಿಕ ಆಡಳಿತವನ್ನ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಹಾಗೆ ಇದರ ಸ್ಕೋಪ್ ಏನು, ಇದನ್ನು ನಾವು ಎಲ್ಲೆಲ್ಲಿ ಕಾಣಬಹುದಾಗಿದೆ ಅಂತ. ಹೇಗೆ ನಾನು ಪಾಠವನ್ನು ಹೇಳ್ತಾ ಹೋಗ್ತೇನೋ ಹಾಗೆ ಎಕ್ಸಾಂಪಲ್ಸ್ಗಳನ್ನು ಕೊಡ್ತೇನೆ. ಆ ಎಕ್ಸಾಂಪಲ್ಸ್ಗಳ ಮುಖಾಂತರ ನೀವು ಈಸಿಲಿ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಓಕೆ, ಕೂಲ್, ಸೂಪರ್, ಆಸಮ್. ಓಕೆ, ಎಂದಿನಂತೆ ಟಾಪಿಕ್ಸ್ ಕವರ್ಡ್ ಅಥವಾ ಒಳಗೊಂಡಿರುವಂತಹ ವಿಷಯಗಳೇನು? ಮೊದಲನೇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮೀನಿಂಗ್ ಅಂಡ್ ಡೆಫಿನೇಷನ್. ಸಾರ್ವಜನಿಕ ಆಡಳಿತ, ಇದರ ಅರ್ಥ ಮತ್ತು ವ್ಯಾಖ್ಯಾನ. ಸೆಕೆಂಡ್ ಒನ್, ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ, ಅದರ ಬಗ್ಗೆ ತಿಳ್ಕೊಳ್ತೇವೆ. ಥರ್ಡ್ ಒನ್, ವ್ಯೂ ಆಫ್ ಪೋಸ್ಟ್ ಕಾರ್ಪ್. ಪೋಸ್ಟ್ ಕಾರ್ಪ್ನ ದೃಷ್ಟಿಕೋನವನ್ನ ತಿಳ್ಕೊಳ್ತೇವೆ. ರಿಕ್ರೂಟ್ಮೆಂಟ್, ನೇಮಕಾತಿ ಅಂದ್ರೇನು ಅಂತ ತಿಳ್ಕೊಳ್ತೇವೆ. UPSC ಅಂಡ್ KPSC ಇವುಗಳ ಬಗ್ಗೆನೂ ಸಹ ತಿಳ್ಕೊಳ್ತೇವೆ. ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ. ರೀಕಾಲ್ ಅಥವಾ ಮರುಮನ್ನನ ಸ್ಲೈಡ್ಸ್ಗಳು, ಹಾಗೆ PYQPs. ಈ ಚಾಪ್ಟರ್ನಲ್ಲಿ PYQPsಗಳಿದೆಯಾ? ಇಲ್ಲ ತಾನೆ, ಯಾಕಂದ್ರೆ ಇದು ಹೊಸದಾಗಿ ಸೇರಿರುವಂತಹ ಚಾಪ್ಟರ್. ಅದಕ್ಕಾಗಿ ಇಲ್ಲೇ ನಾವು ಚೇಂಜ್ ಮಾಡ್ತೇನೆ. ಇದು PYQPs ಅಲ್ಲ, ಇದರಲ್ಲಿ ಸಾಲ್ಡ್ ಟೆಕ್ಸ್ಟ್ ಬುಕ್ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ. ಏನಿರುತ್ತೆ? ಸಾಲ್ಡ್ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಇರುತ್ತೆ. ಪರಿಹರಿಸಲಾದ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನ ನಾವು ಇದರಲ್ಲಿ ಕಾಣಬಹುದಾಗಿದೆ. ಏಕೆಂದರೆ ಇದು ಹೊಸ ಚಾಪ್ಟರ್ ಆಗಿರೋದ್ರಿಂದ ಯಾವುದೇ PYQsಗಳು ಅವೈಲೇಬಲ್ ಇಲ್ಲ. ಹಾಗಾದ್ರೆ ಮುಂದೆ ಹೋಗೋಣವಾ? ಬನ್ನಿ ಮುಂದೆ ಹೋಗೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ನನ್ನ ಹಿಂದೆ ಏನೋ ಒಂದು ಪಿಕ್ಚರ್ ಇದೆ. ಏನಿದೆ ಆ ಪಿಕ್ಚರ್ನಲ್ಲಿ? 1 2 3 4 4 ಜನ ಇದ್ದಾರೆ. ಈ ಸರ್ ಏನ್ ಮಾಡ್ತಿದ್ದಾರೆ? ಕೈಯಲ್ಲಿ ಏನೋ ಪೇಪರ್ಸ್ ಅನ್ನ ಹಿಡ್ಕೊಂಡಿದ್ದಾರೆ, ಏನೋ ಪ್ಲಾನಿಂಗ್ ಮಾಡ್ತಿದ್ದಾರೆ. ಈ ಸಾಹೇಬ್ರು ಏನ್ ಮಾಡ್ತಿದ್ದಾರೆ? ಪ್ಲಾನಿಂಗ್ ಎಲ್ಲ ಮುಗ್ದಿದೆ ಅನಿಸುತ್ತೆ ಅವ್ರದ್ದು. ಓವರ್ಲುಕ್ ಮಾಡ್ತಾ ಇದ್ದಾರೆ, ಹೇಗೆ ಕೆಲಸ ನಡೀತಿದೆ ಅಂತ ನೋಡ್ತಾ ಇದ್ದಾರೆ ಆ ಸಾಹೇಬ್ರು. ಈ ಇಬ್ರು ಸಾಹೇಬ್ರು ಏನ್ ಮಾಡ್ತಿದ್ದಾರೆ? ಇವರು ಪ್ಲಾನ್ ಮಾಡಿದ್ರು, ಇವ್ರು ಓವರ್ಲುಕ್ ಮಾಡ್ತಾ ಇದ್ದಾರೆ. ಇವ್ರು ಪ್ಲಾನ್ ಮಾಡಿದ್ದನ್ನ ಇವ್ರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಕರೆಕ್ಟ್ ತಾನೆ? ಓಕೆ, ಸೊ ಅದಕ್ಕೂ ನಮ್ಮ ಸಾರ್ವಜನಿಕ ಆಡಳಿತಕ್ಕೂ ಏನು ಸಂಬಂಧ? ಸೊ ಮುಂದೆ ನಾವು ಇನ್ನೂ ಡೀಪ್ ಆಗಿ ತಿಳ್ಕೊಳ್ತೇವೆ. ಹೇಗೆ ಪ್ಲಾನಿಂಗ್ ಅಲ್ಲೂ ಸಹ, ಓವರ್ಲುಕಿಂಗ್ ಹಾಗೆ ಎಕ್ಸಿಕ್ಯೂಟ್ ಪಾರ್ಟಿಂಗ್ ಅಲ್ಲೂ ಸಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ ಅಂತ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇಟ್ ಹೋಲ್ಡ್ಸ್ ಅ ಕೀ ರೋಲ್ ಇನ್ ಅವರ್ ರ್ಯಾಪಿಡ್ಲಿ ಚೇಂಜಿಂಗ್ ಸೊಸೈಟಿ. ಸಮಾಜ ದಿನೇ ದಿನೇ ಶೀಘ್ರಗತಿಯಲ್ಲಿ ಬದಲಾಗ್ತಾ ಇದೆ. ಅಂತಹ ಬದಲಾಗುತ್ತಿರುವ ಸಮಾಜದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. The benefits it offers are increasingly recognized, with administrative practices as old as human society itself. ಏನ್ ಹೇಳ್ತಾ ಇದ್ದಾರೆ? ಅಡ್ಮಿನಿಸ್ಟ್ರೇಟಿವ್ ಪ್ರಾಕ್ಟೀಸಸ್ ಹ್ಯೂಮನ್ ಸೊಸೈಟಿ ಅಷ್ಟೇ ಇತಿಹಾಸವನ್ನ ಹೊಂದಿದೆ ಅಂತ ಹೇಳ್ತಾ ಇದೆ. ಕನ್ನಡದಲ್ಲಿ ಹೇಳೋದಾದರೆ
ಇದರಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳ ಮಹತ್ವವು ಹೆಚ್ಚುತ್ತದೆ. ಆಡಳಿತಾತ್ಮಕ ಪ್ರಯೋಗಗಳು ಮಾನವ ಸಮಾಜದಷ್ಟೇ ಪುರಾತನವಾದುದು. ಸಿಂಪಲ್ ಇದೆ. ಇಂದಿನ ಸಮಾಜ ಡೇ ಟು ಡೇ ಶೀಘ್ರಗತಿಯಲ್ಲಿ ಚೇಂಜ್ ಆಗ್ತಾ ಇದೆ. ಅಂತ ರ್ಯಾಪಿಡ್ಲಿ ಚೇಂಜಿಂಗ್ಗೆ ನಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಮುಖ್ಯವಾದ ಬಿಂದುವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂದು ನಿನ್ನೆಯದಲ್ಲ, ಎಲ್ಲಿಯ ತನಕ ಮಾನವ ಸಮಾಜ ಇತ್ತೋ ಅಲ್ಲಿಂದಲೇ ಅದರ ಆರಂಭವಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಹಾಗಾದರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಮ್ಮ ಸಮಾಜದಷ್ಟೇ ಹಿಂದಿನದ್ದಾದ್ರೆ ಇದು ಎಲ್ಲಾದರೂ ಪ್ರಾರಂಭವಾಗಿರ್ಬೇಕಲ್ಲ. ಪ್ರಾರಂಭ ಅಂದ್ರೆ ಏನು? ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನ ತಿಳ್ಕೊಳ್ಳೋಣ. ಸೊ ವೇರ್ ಇಟ್ ಬಿಗ್ಯಾನ್. ಯಾರೋ ಒಬ್ಬ ಮಹಾನುಭಾವರಿಲ್ಲಿದ್ದಾರೆ. ಯಾರವರು? ನಿಮಗೂ ಆ ಕಾತುರತೆ ಇದೆ ಅಲ್ವಾ? ನೋಡೋಣ. ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಿಗ್ಯಾನ್ ಇನ್ ಅಮೆರಿಕಾ. ಅಮೆರಿಕಾ ದೇಶದಲ್ಲೇ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ಅಲ್ಲಿ ಆರಂಭವಾಯಿತು. ಹಾಗಾದರೆ ಯಾರು ಆರಂಭ ಮಾಡಿದ್ರು? ವುಡ್ರೋ ವಿಲ್ಸನ್, known as the father of public administration. ಅಮೆರಿಕಾದ ಮಾಜಿ ರಾಷ್ಟ್ರಪತಿಗಳು, ಅಮೆರಿಕಾದ ಹಿಂದಿನ ಪ್ರೆಸಿಡೆಂಟ್ ಆಗಿದ್ದಂತಹ ವುಡ್ರೋ ವಿಲ್ಸನ್ ರವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯಲಾಗಿದೆ. ಟುಡೇ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ವರ್ಲ್ಡ್ ವೈಡ್. ಪ್ರಸ್ತುತ ಎಲ್ಲ ರಾಷ್ಟ್ರಗಳಲ್ಲಿಯೂ ಇದು ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಹೊರಹೊಮ್ಮುತ್ತಿದೆ. ಏಕೆಂದರೆ ಎಲ್ಲ ದೇಶಗಳ ಎಲ್ಲ ಜನರ ಮುಖ್ಯ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ತನಕ ಅಡ್ಮಿನಿಸ್ಟ್ರೇಷನ್ ಆಡಳಿತ ಅಂತ ಇದ್ದೆ. ಹಾಗಾದರೆ ಈ ಪದ ಎಲ್ಲಿಂದ ಬಂತು? ಈ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಓಕೆ, ಸೊ ಹಾಗಾದರೆ ಯಾವ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ? ಎರಡು ಪದಗಳು ಕೂಡಿ ಇಂದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದ ಆಗಿದೆ. ಯಾವ ಎರಡು ಪದಗಳು? ಒಂದು ಆಡ್, ಮತ್ತೊಂದು ಮಿನಿಸ್ಟ್ರೇರ್. ಮಿನಿಸ್ಟ್ರೇರ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ನೋಡೋದಾದ್ರೆ ಇಲ್ಲಿ RAI ಅಂತ ಬರುತ್ತೆ. ಬಟ್ ಲ್ಯಾಟಿನ್ ಭಾಷೆಯಲ್ಲಿ ಮಿನಿಸ್ಟ್ರಾರ್ ಅಂತ ಇದೆ. ಓಕೆ, ಸೊ ಅದನ್ನ ನಾವಿಲ್ಲಿ ಕರೆಕ್ಟ್ ಮಾಡಿದ್ದೇವೆ. ಟೆಕ್ಸ್ಟ್ ಬುಕ್ ನಲ್ಲಿ IRE ಅಂತ ಬರುತ್ತೆ. ಬಟ್ ಆಕ್ಚುಲಿ ನೋಡೋದಾದ್ರೆ ಇದು ಆಡ್ ಪ್ಲಸ್ ಮಿನಿಸ್ಟ್ರಾರ್ ಅನ್ನೋ ಎರಡು ಪದಗಳಿಂದ ಕೂಡಿ ಆಗಿದೆ. ಹಾಗಾದರೆ ಈ ಎರಡೂ ಪದಗಳ ಅರ್ಥ ಏನು? ಆಡ್ ಅಂದ್ರೆ ಟು, ಯಾರಿಗೆ? ಮಿನಿಸ್ಟ್ರಾರ್ ಅಂದರೆ ಕೇರ್ ಮಾಡೋದು ಅಥವಾ ಸರ್ವ್ ಮಾಡೋದು ಅಂತ, ಜನರಿಗೆ ಸೇವೆ ಸಲ್ಲಿಸೋದು ಅಥವಾ ಕಾಳಜಿ ವಹಿಸೋದು ಈ ಎರಡೂ ಪದಗಳ ಅರ್ಥವಾಗಿದೆ. ಟು ಕೇರ್ ಆರ್ ಟು ಸರ್ವ್. ಇದನ್ನೇ ಕೂಡಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಅನ್ನೋ ಇಂದಿನ ಪದ ಆಗಿದೆ. ಸೊ ಅಡ್ಮಿನಿಸ್ಟ್ರೇಷನ್ ಒಂದು ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ, ಆಡ್ ಮತ್ತು ಮಿನಿಸ್ಟ್ರಾರ್. ಅವುಗಳ ಅರ್ಥ ಟು ಸರ್ವ್, ಓಕೆ, ಅಥವಾ ಟು ಕೇರ್. Thus, administration signifies serving and managing affairs, emphasizing care and service. ಆಡಳಿತವು ಸೇವೆ ಮತ್ತು ವ್ಯವಹಾರಗಳನ್ನ ನಿರ್ವಹಿಸುವುದನ್ನ ಸೂಚಿಸುತ್ತದೆ. ಕಾಳಜಿ ಮತ್ತು ಸೇವೆಗೆ ಇದು ಒತ್ತು ಕೊಡುತ್ತದೆ. ಫಾರ್ ಎಕ್ಸಾಂಪಲ್, ಯಾವಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೋ ಅವಾಗ ಪಬ್ಲಿಕ್ ಅಂದ್ರೆ ಜನರ ಬಗ್ಗೆ ಕಾಳಜಿ ವಹಿಸೋದು, ಜನರಿಗೆ ಸರ್ವಿಸ್ ಮಾಡೋದು ಅಂತ ಬರುತ್ತೆ. ಅದೇ ರೀತಿ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಗೌರ್ಮೆಂಟ್ಗೆ ಸರ್ವಿಸ್ ಮಾಡೋದು ಅಂತ. ಹಾಗೆಯೇ ನೀವು ಪಬ್ಲಿಕ್ ಇರಬಹುದು, ಈ ಎಲ್ಲಾ ಪದಗಳನ್ನ ಕೇಳಿರ್ತೀರಾ. ಇದು ಪಬ್ಲಿಕ್ ಸರ್ವೆಂಟ್ ಅನ್ನೋ ಪದವನ್ನು ಸಹ ಕೇಳಿರ್ತೀರಾ. ಸೊ ಪಬ್ಲಿಕ್ಗೆ ಸರ್ವ್ ಮಾಡೋದು, ಸರ್ವೆಂಟ್, ಸರ್ವ್. ಸೊ ಅದೇ ಇಲ್ಲಿ ಬರ್ತಾ ಇದೆ, ಸರ್ವ್, ಅಡ್ಮಿನಿಸ್ಟ್ರೇಷನ್. ಸೊ ಇವೆಲ್ಲವೂ ಲಿಂಕ್ ಆಗಿರುವಂತಹದ್ದೇ. ಗೌರ್ಮೆಂಟ್ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್, ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಸರ್ವ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತು ತಾನೆ? ಸೂಪರ್. Public administration is a definite part of the broad field of administration. ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವ್ಯಾಪಕ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಯಾವಾಗ ಹೇಳ್ತೇವೋ,
ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ ಅಂತ ತಿಳ್ಕೊಂಡ್ವಿ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸರ್ವ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಪಬ್ಲಿಕ್ಗೆ ಸರ್ವ್ ಮಾಡ್ತಾ ಇದ್ರೆ ಅದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ, ಗೌರ್ಮೆಂಟಿಗೆ ಸರ್ವ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಈ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಒಂದು ದೊಡ್ಡ ಒಂದು ಸಮುದ್ರ ಇದ್ದ ಹಾಗೆ, ಅವುಗಳಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ರೀತಿಯಾಗಿ ಬೇರೆ ಬೇರೆ ಪಾರ್ಟ್ಸ್ಗಳು ಬರುತ್ತೆ ಅಂತ ಈ ಮೊದಲ ಲೈನ್ ನಲ್ಲಿ ಹೇಳಾಗ್ತಾ ಇದೆ. ದ ವರ್ಡ್ ಪಬ್ಲಿಕ್ ಆಲ್ಸೋ ರೆಫರ್ಸ್ ಟು ಗವರ್ನಮೆಂಟ್. ಸೊ ಪಬ್ಲಿಕ್ ಹಾಗೆ ಗವರ್ಮೆಂಟ್ ಇವೆರಡು ಸೇಮ್ ಮೀನಿಂಗ್ ಅನ್ನ ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಎನ್ನುವ ಪದ ಸರ್ಕಾರಿ ಅಥವಾ ಗವರ್ಮೆಂಟ್ ಎನ್ನುವ ಪದದ ಅರ್ಥವನ್ನು ಸೂಚಿಸುತ್ತದೆ. ಅರ್ಥ ಆಯ್ತು ತಾನೆ? ಸೂಪರ್. ಹಾಗಾದರೆ ಯಾರು ಈ ಪದವನ್ನ ಮೊದಲಿಗೆ ಬಳಸಿದರು? The word public administration was first used in 1812 by Alexander Hamilton. Later, many thinkers defined public administration in their own way. ಮೊದಲಿಗೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ನರು ಬಳಸಿದರು. ಅನಂತರ ಹಲವು ಚಿಂತಕರು ಸಾರ್ವಜನಿಕ ಆಡಳಿತವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದರು. ಸೊ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇದೆ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ಸ್ ನ ಕ್ವಶನ್ ಅನ್ನ ಕೇಳಬಹುದು. ಹೂ ಇಂಟ್ರೊಡ್ಯೂಸ್ಡ್ ದ ಟರ್ಮ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್? ಸೊ ಯಾರೋ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇವರು ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಓಕೆ, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನ ತಿಳ್ಕೊಂಡ್ವಿ, ಏನು ಆ ಪದದ ಅರ್ಥ ಅಂತ. ಆದರೆ ಪ್ರತಿಯೊಂದು ಪದಕ್ಕೂ ಒಂದು ಲಿಟ್ರಲ್ ಮೀನಿಂಗ್ ಇರುತ್ತೆ, ಒಂದು ಮೀನಿಂಗ್ ಅನ್ನ ನಾವು ಕೊಟ್ಟಿರ್ತೇವೆ. ಹಾಗೆಯೇ ಪ್ರತಿಯೊಂದು ಮೀನಿಂಗಿಗೂ ಒಬ್ಬರು ಯಾರಾದರೂ ಒಂದೇನಾದರೂ ಸ್ಕೋಪ್ ಅನ್ನ ಕೊಟ್ಟೇ ಇರ್ತಾರೆ. ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ನಾವು 4 ಡೆಫಿನೇಷನ್ಸ್ಗಳನ್ನ ಅಥವಾ 4 ವ್ಯಾಖ್ಯಾನಗಳನ್ನ ತಿಳ್ಕೊಳ್ತೇವೆ. ಯಾರು ಕೊಟ್ಟಿದ್ದಾರೆ 4 ವ್ಯಾಖ್ಯಾನಗಳು? ವುಡ್ರೋ ವಿಲ್ಸನ್, ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಫಿಫ್ನರ್, ಇಲ್ಲಿ ನೋಡಬಹುದು ಸ್ಪೆಲ್ಲಿಂಗ್ PFIFFNER, ಇದು ಕರೆಕ್ಟ್ ಆಗಿರುವಂತಹ ಸ್ಪೆಲ್ಲಿಂಗ್. ಟೆಕ್ಸ್ಟ್ ಬುಕ್ ನಲ್ಲಿ ಸ್ವಲ್ಪ ಚೇಂಜ್ ಇದೆ, ಸೊ ಇದನ್ನ ನೀವು ತಿಳ್ಕೊಳ್ಳಿ. ಫಿಫ್ನರ್ ಹಾಗೆ ಲೂಥರ್ ಗುಲಿಕ್. FM ಮಾರ್ಕ್ಸ್ ನವರ ಫೋಟೋ ಸಿಕ್ಕಿಲ್ಲ, ಆದರೆ ಇವರು ಬಹಳಷ್ಟು ಬುಕ್ಸ್ಗಳನ್ನ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಮೇಲೆ ಬರೆದಿದ್ದಾರೆ. ಹಾಗಾದರೆ ಒಬ್ಬೊಬ್ಬರದೇ ಡೆಫಿನೇಷನ್ಸ್ ಅನ್ನ ತಿಳ್ಕೊಳ್ಳೋಣ ಬನ್ನಿ. ಓಕೆ, ವುಡ್ರೋ ವಿಲ್ಸನ್ ಏನ್ ಹೇಳ್ತಾರೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ is the full enforcement of the law. 1 ಸೆಕೆಂಡ್, ಪೆನ್ ಅನ್ನ ತೆಗೆದುಕೊಳ್ತೇನೆ, ಹಾಗೆ ಎರಡನೇ ಡೆಫಿನೇಷನ್ ಅನ್ನು ಓದ್ಕೊಳ್ಳೋಣ. ಮೊದಲಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಫುಲ್ ಎನ್ಫೋರ್ಸ್ಮೆಂಟ್ ಆಫ್ ದ ಲಾ ಅಂತ ಕರೀತಿದ್ದಾರೆ ವುಡ್ರೋ ವಿಲ್ಸನ್. ಓಕೆ, ಡೀಟೇಲ್ ಆಗಿ ಬರ್ತೇನೆ, ಕನ್ನಡದಲ್ಲಿ ಓದ್ಬಿಡ್ತೇನೆ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಓಕೆ, ನಮ್ಮ ಫಿಫ್ನರ್ ಅವ್ರು ಏನು ಹೇಳ್ತಾ ಇದ್ದಾರೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಂಬೈನ್ಸ್ ಕಲೆಕ್ಟಿವ್ ಎಫರ್ಟ್ ಅಂಡ್ ಕೋಆರ್ಡಿನೇಷನ್ ಟು ಇಂಪ್ಲಿಮೆಂಟ್ ಪಬ್ಲಿಕ್ ಪಾಲಿಸಿ. ಓಕೆ, ಸೊ ಇಂಪ್ಲಿಮೆಂಟೇಷನ್ ಅಂತ ಬರ್ತಾ ಇದೆ. ಸೊ ಇಂಪ್ಲಿಮೆಂಟೇಷನ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಇರ್ಬೋದು, ಇವೆಲ್ಲವೂ ಸಿಮಿಲರ್ ಆದ ಮೀನಿಂಗ್ ಅನ್ನೇ ಕೊಡ್ತಾ ಇದೆ. ಸೊ ಏನಾದರೂ ಲಾಸ್ಗಳಿರ್ಬೋದು. ನಿಮ್ಗೆ ಯಾವ್ದಾದ್ರು ಲಾಸ್ಗಳು ನೆನಪು ಬರ್ತಿವೆ? ಏನಾದ್ರೂ ಲಾಸ್ಗಳಿವೆಯಾ? ಫಾರ್ ಎಕ್ಸಾಂಪಲ್, ಕೊರೋನಾ ಸಮಯದಲ್ಲಿ ಏನೋ ಒಂದು ಲಾ ಬಂದಿತ್ತು, ಯಾರೂ ಸಹ ಗುಂಪು ಗೂಡಬಾರ್ದು ಅಂತ. ಸೊ ಅದು ಗೌರ್ಮೆಂಟ್ ತಂದಿರುವಂತಹ ಒಂದು ಲಾ. ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದವ್ರು ಯಾರು? ಪೊಲೀಸರು ಇರಬಹುದು, ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರಬಹುದು, ಜಿಲ್ಲಾಧಿಕಾರಿ, ಅಲ್ಲಿರುವಂತ ಅಧಿಕಾರಿಗಳು ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ರು, ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಕರೆಕ್ಟ್. ಸೊ ಇಂತಹ ಬಹಳಷ್ಟು ಲಾಸ್ಗಳನ್ನ ನೀವು ಕಂಡಿರ್ತೀರಾ. ಯಾವುದಾದರೂ ಲಾಗಳು, ಇಂತಹ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ಗಳು ನಿಮ್ಗೆ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಓಕೆ, ನಾನು ಆ ಕಮೆಂಟ್ಸ್ಗಳನ್ನ ಓದಲು ಕಾಯ್ತಾ ಇರ್ತೇನೆ. ಸೊ 2 ಡೆಫಿನೇಷನ್ ನಲ್ಲೂ ಇಂಪ್ಲಿಮೆಂಟೇಷನ್ ಮತ್ತೆ ಎನ್ಫೋರ್ಸ್ಮೆಂಟ್ ಅನ್ನು ತಿಳ್ಕೊಂಡ್ವಿ. ಆದರೆ ಫಿಫ್ನರ್ ಅವರ ಈ ಡೆಫಿನೇಷನ್ ಅಲ್ಲಿ ಮತ್ತೊಂದು ಸ್ವಲ್ಪ ಇದೆ. ಏನು? ಕಲೆಕ್ಟಿವ್ ಎಫರ್ಟ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಕೋಆರ್ಡಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಇದು ಈ ಡೆಫಿನೇಷನ್ ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಕೇವಲ ಎನ್ಫೋರ್ಸ್ಮೆಂಟ್ ಅಷ್ಟೇ ಅಲ್ಲ, ಎನ್ಫೋರ್ಸ್ಮೆಂಟ್ ಮಾಡ್ಲಿಕ್ಕೆ ಏನ್ ಬೇಕಾಗತ್ತೆ? ಯಾವಾಗ ನಮ್ಮ ಹತ್ರ ಕಲೆಕ್ಟಿವ್ ಎಫರ್ಟ್ಸ್ ಇರುತ್ತೋ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಇಡೀ ದೇಶದಲ್ಲಿ ಎಲ್ಲರನ್ನ ಮನೆಯೊಳಗೆ ಕುಳ್ಳಿಸಿ ಅವರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ.
ಯಾವಾಗ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗಳು ಕೂಡಿ ಬರುತ್ತೋ, ಕಲೆಕ್ಟಿವ್ ಎಫರ್ಟ್ಸ್ ಆಗುತ್ತೋ, ಯಾವಾಗ ಕೋಆರ್ಡಿನೇಷನ್ ಇರುತ್ತೋ, ಆವಾಗ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕಾಣಬಹುದಾಗಿದೆ. ಸೊ ಅದರ ಜೊತೆಗೆ ಯಾಕೆ ಈ ಡೆಫಿನೇಷನ್ಸ್ಗಳನ್ನ ಹೇಳ್ತಾ ಇದ್ದೇನೆ ಅಂತ, ನಿಮಗೆ 1 ಮಾರ್ಕ್ಸ್ನಲ್ಲಿ ಈ ಕ್ವಶನ್ ಅನ್ನ ಕೇಳಬಹುದು. ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೆಳಗೆ 4 ಆಪ್ಷನ್ಸ್ಗಳನ್ನ ಕೊಟ್ಟು ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದವ್ರು ಯಾರು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಬಹುದು? ವುಡ್ರೋ ವಿಲ್ಸನ್ ಪ್ರೆಸಿಡೆಂಟ್ ಆಗಿದ್ರು, ಅಮೆರಿಕಾದ ರಾಷ್ಟ್ರಾಧ್ಯಕ್ಷರಾಗಿದ್ರು. ಸೊ ಅವರ ಪ್ರಕಾರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಯಾರು ಎನ್ಫೋರ್ಸ್ಮೆಂಟ್ ಮಾಡ್ತಾರೋ ಲಾ ಅನ್ನ ಅವರು ಮಾತ್ರ. ಆದರೆ ಫಿಫ್ನರ್ ಏನಾಗಿದ್ರು, ಅವರು ಸೆಕ್ರೆಟರಿ ಆಗಿದ್ದರು ಪ್ರೆಸಿಡೆಂಟಿಗೆ. ಸೊ ಅವರು ಆ ಸಿಸ್ಟಮ್ ಅನ್ನ ಒಂದು ಪಾರ್ಟ್ ಆಗಿದ್ರು. ಹೀಗಾಗಿ ಅವರ ಡೆಫಿನೇಷನ್ ನಲ್ಲಿ ನಾವು ಕಲೆಕ್ಟಿವ್ ಎಫರ್ಟ್ ಮತ್ತು ಕೋಆರ್ಡಿನೇಷನ್ ಅನ್ನ ಕಾಣಬಹುದು. ಯಾಕಂದ್ರೆ ಯಾವಾಗ ಅವರು ಆ ಸಿಸ್ಟಮ್ನ ಭಾಗವಾಗಿಯೇ ಕೆಲಸ ಮಾಡಿದ್ರು, ಆವಾಗ ಅವ್ರಿಗೆ ಅನಿಸ್ತು ಎಲ್ಲಿಯವರೆಗೆ ಈ ಕಲೆಕ್ಟಿವ್ ಎಫರ್ಟ್ ಅಥವಾ ಕೋಆರ್ಡಿನೇಷನ್ ಇರಲ್ವೋ ಅಲ್ಲಿಯವರೆಗೆ ನಾವು ಅದನ್ನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀಲಿಕ್ಕೆ ಆಗಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರು. ಈ ರೀತಿಯಾಗಿ ಅವರು ಕೊಟ್ಟಿರುವಂತಹ ಡೆಫಿನೇಷನ್ಗಳು ಅವರು ಇರುವಂತಹ ಪೊಸಿಷನ್ ಮೇಲೂ ಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ನಾವು ಕಾಣಬಹುದು. ಅರ್ಥ ಆಯ್ತು ತಾನೆ? ಸೂಪರ್, ನೀವೆಲ್ಲರೂ ಬಹಳ ಜಾಣವಾದ ಮಕ್ಕಳು. ಇಬ್ಬರದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತಹವರು ಯಾರು? ಲೂಥರ್ ಗುಲಿಕ್, ಅದೇ ರೀತಿ FM ಮಾರ್ಕ್ಸ್. ಮೊದಲು ಲೂಥರ್ ಗುಲಿಕ್ ಏನಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫೋಕಸಸ್ ಆನ್ ದ ಎಕ್ಸಿಕ್ಯೂಟಿವ್ ಬ್ರಾಂಚ್ that executes ಗೌರ್ಮೆಂಟ್ ಫಂಕ್ಷನ್ಸ್. ಎನ್ಫೋರ್ಸ್ಮೆಂಟ್ ಅಂತ ವುಡ್ರೋ ವಿಲ್ಸನ್ ಹೇಳಿದ್ರು. ಇಂಪ್ಲಿಮೆಂಟೇಷನ್ ಅಂತ ಯಾರು ಹೇಳಿದ್ರು? ಫಿಫ್ನರ್ ಅವರು ಹೇಳಿದ್ರು. ಇವ್ರೇನು ಹೇಳ್ತಾ ಇದ್ದಾರೆ? ಎಕ್ಸಿಕ್ಯೂಟಿವ್ ಅಥವಾ ಎಕ್ಸಿಕ್ಯೂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಮೂರೂ ಸಹ ಸಿಮಿಲರ್ ಆದ ಮೀನಿಂಗ್ ಅನ್ನೇ ಕೊಡ್ತಾ ಇವೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಾದರೂ ಲಾ ಇರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಪಬ್ಲಿಕ್ ಪಾಲಿಸಿ ಇರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಅದು ಈ ಲೂಥರ್ ಗುಲಿಕ್ ಅವರ ಪ್ರಕಾರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಮೇನ್ ಫೋಕಸ್ ಆಗಿರುತ್ತೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನ ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ. ಅದೇ ರೀತಿ FM ಮಾರ್ಕ್ಸ್ ಅವ್ರು ಹೇಳ್ತಾ ಇದ್ದಾರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ದ ಸಿಸ್ಟಮ್ಯಾಟಿಕ್ ಕೋಆರ್ಡಿನೇಷನ್ ಆಫ್ ಪೀಪಲ್, ಥಿಂಗ್ಸ್ ಅಂಡ್ ಮೆಥಡ್ಸ್. ಒಂದು ಸಲ ಕನ್ನಡದಲ್ಲಿ ಓದ್ತೇನೆ, ಆಮೇಲೆ ಒಂದು ಎಕ್ಸಾಂಪಲ್ನ ಮುಖಾಂತರ ಇದನ್ನ ಕಂಪ್ಲೀಟ್ ಆಗಿ ತಿಳಿಯೋಣ. ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ಸುವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿದೆ. ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಷನ್ ಅಂತ ಹೇಳಿದೆ. ಅವಾಗ ನೀವು ಯಾರಾದರೂ ಒಂದು ಗಾಡಿಯನ್ನು ಓಡಿಸ್ತಿರ್ತಾರೆ, ಅವರು ಹೆಲ್ಮೆಟ್ ಅನ್ನ ಹಾಕೊಂಡಿರಲ್ಲ. ಅವಾಗ ಅವ್ರಿಗೆ ಏನು ಕೊಡ್ತಾರೆ? ಚಲನನ್ನ ಕೊಡ್ತಾರೆ. ಕರೆಕ್ಟ್, ಅದು ಎನ್ಫೋರ್ಸ್ಮೆಂಟ್ ಆಯಿತು. ಆದರೆ ಆ ಚಲನನ್ನ ಕೊಡ್ಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಬೇಕೇ ಬೇಕಲ್ವಾ? ಯಾರಾದರೂ ಒಬ್ರು ಆ ಲಾ ಅನ್ನ ತಂದಿರಬೇಕು. ತಂದ ಮೇಲೆ ಆ ಲಾದಲ್ಲಿ ಇಷ್ಟೊಂದು ಡೆಫಿನೆಟ್ ಪೆನಲ್ಟಿ ಅಂತ ಹಾಕಿರ್ತಾರೆ. ಅವನನ್ನ ಹಿಡಿಯಲು ಟ್ರಾಫಿಕ್ ಪೊಲೀಸ್ಗಳು ನಿಂತ್ಕೊಳ್ಬೇಕು. ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ಏನಾಗುತ್ತೆ? CCTV ಕ್ಯಾಮ್ರಾಸ್ ಇಟ್ಟಿರ್ತಾರೆ, ಅದರ ಮೂಲಕ ಗುರ್ತು ಹಿಡಿತಾರೆ. ಅದಾದ ಮೇಲೆ ಆ CCTV ಕ್ಯಾಮರಾದಲ್ಲಿ ಯಾರು ಕೂತಿರ್ತಾರೋ ಅವನು ಬೇರೊಂದು ಟೀಮ್ನ ಜೊತೆ ಕೋಆರ್ಡಿನೇಷನ್ ಮಾಡಿ ಅವನ ಮನೆಗೆ ಆ ರಿಸಿಟ್ ಬರುವಂತೆ ಅಥವಾ ಚಲನ್ ಬರುವಂತೆ ಮಾಡ್ತಾನೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನಾವು ಕೋಆರ್ಡಿನೇಷನ್ ಅನ್ನ ಕಾಣಬಹುದಾಗಿದೆ. ಹಾಗೆ ಹೇಗೆ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹ ಕಾಣಬಹುದಾಗಿದೆ. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದ್ರಲ್ಲಿ ಎಕ್ಸಿಕ್ಯೂಷನ್ ಅಂತ ಇದ್ದೇ ಇರುತ್ತೆ, ಇಂಪ್ಲಿಮೆಂಟೇಷನ್ ಮಾಡೋದು. ಆದರೆ ಆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಬಹಳಷ್ಟು ವಿಂಗ್ಸ್ಗಳು ಸಹ ಸಹಾಯ ಮಾಡುತ್ತೆ. ಆ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಾರ್ಯವಹಿಸಲು ಆಗೋದೇ ಇಲ್ಲ. ಅದನ್ನೇ ನಾವು FM ಮಾರ್ಕ್ಸ್ ಇರಬಹುದು, ಫಿಫ್ನರ್ ಇರಬಹುದು, ಇವರ ವ್ಯಾಖ್ಯಾನಗಳಲ್ಲಿ ಕಾಣಬಹುದಾಗಿದೆ. ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪೀಪಲ್, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಆ CCTV ಅನ್ನು ಮಾನಿಟರ್ ಮಾಡ್ತಿರುವಂತಹ ಮನುಷ್ಯ ಇರ್ಬೋದು, ಇವರೆಲ್ಲರೂ ಪೀಪಲ್ ಆಗಿದ್ದಾರೆ. ಥಿಂಗ್ಸ್, ವೆಹಿಕಲ್ ಇರ್ಬೋದು, CCTV ಇರ್ಬೋದು, ಇವೆಲ್ಲ ಥಿಂಗ್ಸ್ ಆಗ್ತವೆ. ಮೆಥಡ್ಸ್ ಏನು? ಓಕೆ, ಇವ ಓವರ್ ಸ್ಪೀಡಿಂಗ್ ಮಾಡಿದಾನೆ ಅಥವಾ ಇವನು ಹೆಲ್ಮೆಟ್ ಹಾಕಿಲ್ಲ, ಈ ಎಲ್ಲಾ ಮೆಥಡ್ಸ್ಗಳ ಆಧಾರದ ಮೇಲೆ ಡೆಫಿನೆಟ್ ಫೈನ್ ಅನ್ನು ಹಾಕಿರ್ತಾರೆ. ಆಧಾರದ ಮೇಲೆ ಚಲನ್ ಹೋಗುತ್ತೆ. ಈ ರೀತಿಯಾಗಿ ಪೀಪಲ್, ಥಿಂಗ್ಸ್, ಮೆಥಡ್ಸ್ ಇವೆಲ್ಲವೂ ಪರ್ಫೆಕ್ಟ್ ಸಿಂಕ್ ಆದಾಗ, ಕೋಆರ್ಡಿನೇಷನ್ ಆದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅರ್ಥ ಆಯ್ತು ತಾನೆ?
ನಾನು ಇಲ್ಲಿ ಟ್ರಾಫಿಕ್ ವೆಹಿಕಲ್, ಚಲನ್, ಹೆಲ್ಮೆಟ್ ಇವುಗಳ ಮುಖಾಂತರ ಈ 4 ಡೆಫಿನೇಷನ್ಸ್ ಅನ್ನ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳೋ ತರ ಹೇಳಿದ್ದೇನೆ. ಓಕೆ, ಕೂಲ್, ಆಸಮ್. ಓಕೆ, ಸೊ ಮೈ ಫೇವ್ರೆಟ್ ಪಾರ್ಟ್, ಇದರ ಬಂದರೆ ಏನರ್ಥ? ನಾವು ಒಂದೇ ಇದನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಓಕೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಏನು? ಇಲ್ಲಿ ತನಕ ತಿಳ್ಕೊಂಡು ಇದು ಎಕ್ಸಿಕ್ಯೂಟ್ ಮಾಡುತ್ತೆ, ಕೋಆರ್ಡಿನೇಷನ್ ಇರಬೇಕು ಎಲ್ಲ ಅಂತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜಸ್ ಗವರ್ಮೆಂಟ್ಸ್ ಡೈಲಿ ಫಂಕ್ಷನ್ಸ್. ರಾಜ್ಯದ ದೈನಂದಿನ ವ್ಯವಹಾರಗಳನ್ನ ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಸೊ ಇಲ್ಲಿ ರಾಜ್ಯದ ಅಂದ್ಕೂಡಲೇ ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಇರಬಹುದು, ಇದು ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ಇಲ್ಲಿ ರಾಜ್ಯ ಅಂದ್ರೆ ಒಂದು ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ದೈನಂದಿನ ವ್ಯವಹಾರಗಳನ್ನ, ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ ಯಾವ್ದು ನಡ್ಸ್ಕೊಂಡು ಹೋಗುತ್ತೋ ಅದೇ ಸಾರ್ವಜನಿಕ ಆಡಳಿತವಾಗಿರುತ್ತೆ. ಇದು ಗೌರ್ಮೆಂಟ್ ನ ಒಂದು ಫಂಕ್ಷನ್ ಅಥವಾ ಬಾಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ತಾನೆ? ಓಕೆ, ನೆಕ್ಸ್ಟ್ ಏನಂತಿದ್ದಾರೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಆಸ್ ಎಸೆನ್ಷಿಯಲ್ ಆಸ್ ಸ್ಟೇಟ್ಸ್ ಇವಾಲ್ವ್ ಫ್ರಮ್ ಪೊಲೀಸ್ ಸ್ಟೇಟ್ಸ್ ಟು ವೆಲ್ಫೇರ್ ಸ್ಟೇಟ್ಸ್. ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆಯಾಗುತ್ತಿರುವ ರಾಜ್ಯದ ಸ್ವರೂಪಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯು ಹೆಚ್ಚುತ್ತಿದೆ. ಪೊಲೀಸ್ ಸ್ಟೇಟ್ ಟು ವೆಲ್ಫೇರ್ ಸ್ಟೇಟ್ಸ್ ಹಾಗಂದ್ರೆ ಏನು ಸಾರ್? ಇಲ್ಲಿ ತಿಳಿಸ್ತೇನೆ ಏನಂತ. ಓಕೆ, ಸೊ ಇಲ್ಲೇನು ಬರ್ತಾ ಇದೆ? ಇಲ್ಲೇನು ಬರ್ತಾ ಇದೆ? ನಾನು ಮಧ್ಯದಲ್ಲಿ ಬರ್ತೇನೆ. ಓಕೆ, ಪೊಲೀಸ್ ಸರ್ವೆಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲೇನು ಮಾಡ್ತಾ ಇದ್ದಾರೆ? ಪ್ರೊಟೆಕ್ಟೆಡ್ ಏರಿಯಾ. ಓಕೆ, ಇಲ್ಲಿ ನೀವು ಎಂಟರ್ ಆಗೋ ಹೋಗಿಲ್ಲ ಅಂತ ಮಾಡ್ತಿದ್ದಾರೆ. ಯಾವುದೊಬ್ಬರು ಸೆಲೆಬ್ರಿಟಿಯ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಲ್ಲಿಗಲಿ ಎಂಟರ್ ಆಗ್ತಾ ಇದ್ರೆ ಅವ್ರನ್ನ ತಡಿತಾ ಇದ್ದಾರೆ. ಸೊ ಇದೆಲ್ಲ ಪೊಲೀಸ್ ಸ್ಟೇಟ್ನ ಫಂಕ್ಷನ್ ಆಗುತ್ತೆ. ಏನು ಮಾಡ್ತಾ ಇದ್ದಾರೆ? ಲಾ ಆ್ಯಂಡ್ ಆರ್ಡರ್ ಅದನ್ನು ಮೇಂಟೈನ್ ಮಾಡೋದಿರ್ಬೋದು, ಯಾರಿಗಾದರೂ ರಕ್ಷಣೆ ನೀಡೋದಿರ್ಬೋದು, ಇವೆಲ್ಲ ಈ ಅಂಡರ್ನಲ್ಲಿ ಬರುತ್ತೆ. ಆದರೆ ಅದೇ ನಾವಿಲ್ಲಿ ಬಂದಾಗ ಏನು ಮಾಡ್ತಾ ಇದೆ? ಒಬ್ಬ ಮನುಷ್ಯ ವಾಕ್ ಮಾಡ್ತಾ ಇದ್ದಾನೆ, ಹಾಗೆ ಲಿವಿಂಗ್ ಅ ಫುಲ್ ಲೈಫ್, ಒಂದು ಡಾಗ್ನ ಜೊತೆ ಹೋಗ್ತಾ ಇದ್ದಾನೆ, ಗೈಡ್ ಡಾಗ್. ಹಾಗೆ ಸೋಷಿಯಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಹ್ಯಾಪಿ ಫ್ಯಾಮಿಲಿಯನ್ನ ಕಾಣಬಹುದು. ಈ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಂತಿದೆ? ಯಾವಾಗ ಸ್ಟೇಟ್ಸ್ಗಳು ಈ ಪೊಲೀಸ್ ಸ್ಟೇಟ್ಸ್ದಿಂದ ವೆಲ್ಫೇರ್ ಸ್ಟೇಟ್ಸ್ಗೆ ಬಂದ್ವೋ ಆವಾಗ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ವಹಿಸ್ತು ಅದನ್ನು ನಾವು ಮುನ್ನ ಬರುವಂಥ ಸ್ಲೈಡ್ಗಳು ತಿಳ್ಕೊಳ್ತೇವೆ. ಬಟ್ ಫ್ರಮ್ ಪೊಲೀಸ್ ಸ್ಟೇಟ್ ಟು ವೆಲ್ಫೇರ್ ಸ್ಟೇಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗೆ ಏನು? ಇಟ್ ಸಪೋರ್ಟ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಸೊಸೈಟಲ್ ಸರ್ವೈವಲ್, ಮೇಕಿಂಗ್ ಇಟ್ ದ ಹಾರ್ಟ್ ಆಫ್ ದ ಸ್ಟೇಟ್ ಸಿಸ್ಟಮ್. ಮಾನವನ ಸರ್ವಾಂಗೀಣ ಅಭಿವೃದ್ಧಿ. ಒಂದ್ಸಲ ಸ್ಟೇಟ್ಮೆಂಟ್ ಅನ್ನು ಓದ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಸಮಾಜದ ಅಳಿವು ಉಳಿವು ಇದನ್ನ ಅವಲಂಬಿಸಿದೆ. ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ. ಏನಂತಿದ್ದಾರೆ? ಹ್ಯೂಮನ್ ಡೆವಲಪ್ಮೆಂಟ್ ಇರಬಹುದು, ಸೊಸೈಟಲ್ ಸರ್ವೈವಲ್ ಇರಬಹುದು. ನಾನು ಈ ಸೊಸೈಟಿಯಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ ಮಾಡಲೇಬೇಕಾಗತ್ತೆ. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತಹ ಅಂಗವಾಗಿದೆ. ನಮ್ಮ ಡೈಲಿ ಟು ಡೈಲಿ ಆಕ್ಟಿವಿಟೀಸ್ಗಳಿರಬಹುದು. ಫಾರ್ ಎಕ್ಸಾಂಪಲ್, ಕಸವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಂತಹ ಯಾರು ಪಬ್ಲಿಕ್ ವರ್ಕರ್ಸ್ ಇರಬಹುದು, ಹಾಗೆ ನಮ್ಮ ಮನೆಗೆ ನೀರನ್ನ ಸಪ್ಲೈ ಮಾಡುವಂತವರು ಇರಬಹುದು, ವಿದ್ಯುತ್ತಿನ ಸಂಪರ್ಕವಿರಬಹುದು. ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ಡೇ ಟು ಡೇ ಆಕ್ಟಿವಿಟೀಸ್ಗಳಲ್ಲಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಪಾರ್ಟನ್ನು ನಾವು ಕಾಣಬಹುದಾಗಿದೆ. ಸೊ ಹೀಗಾಗಿ ಇದನ್ನ ಹಾರ್ಟ್ ಆಫ್ ದ ಸಿಸ್ಟಮ್ ಅಂತ ಕರೀತಾರೆ. ಈ ಹೃದಯ ಇಲ್ಲದೆ ಇದ್ರೆ ಹೇಗೆ ನಾವು ಬದುಕಲಿಕ್ಕಾಗಲ್ವೋ ಹಾಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂದ್ರೆ ಮಾನವ ಸಮಾಜದಲ್ಲಿ ಬದುಕಲಿಕ್ಕೆ ಆಗಲ್ಲ. ಮಾಡರ್ನ್ ಸ್ಟೇಟ್ಸ್ ರಿಲೈ ಆನ್ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಹೈಲೈಟಿಂಗ್ ಇಟ್ಸ್ ಇಂಪಾರ್ಟೆನ್ಸ್. ಮಾಡರ್ನ್ ಸ್ಟೇಟ್ಸ್ ಅಂದ್ರೆ ಇಂದಿನ ರಾಜ್ಯಗಳು, ಇಂದಿನ ಆಧುನಿಕ ರಾಜ್ಯಗಳು ಪರಿಣಾಮಕಾರಿ ಆಡಳಿತವನ್ನ ಅವಲಂಬಿಸಿವೆ, ಅದರ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತವೆ. ಇದು ಪ್ರತಿಯೊಂದು ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಯಾವುದೇ ಗೌರ್ಮೆಂಟ್ ಇರ್ಬೋದು, ಅದಕ್ಕೆ ಒಂದು ಎಫೆಕ್ಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನೆಸೆಸರಿ ಆಗೇ ಬೇಕೇ ಬೇಕು. ಅದಿಲ್ಲ ಅಂದ್ರೆ ಅದು ಫಂಕ್ಷನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಈ ರೀತಿಯಾಗಿ
ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಾವು ಇದರ ಮೂಲಕ ತಿಳ್ಕೊಳ್ಬಹುದಾಗಿದೆ. ಇಮೇಜಲ್ಲೂ ನೋಡೋದಾದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸೆಂಟ್ರಲ್ ಫಿಗರ್ ಆಗಿರುತ್ತೆ, ಹಾರ್ಟ್ ಆಫ್ ದ ಸಿಸ್ಟಮ್ ಆಗಿರುತ್ತೆ. ಇದನ್ನೇ ತೆಗೆದು ಬಿಟ್ವಿ ಅಂದ್ರೆ ಏನಾಗುತ್ತೆ, ಏನು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಈ ಸಿಸ್ಟಮ್. ಸೊ ಅರ್ಥ ಆಗ್ತಾ ಇದೆ ತಾನೆ? ಸೂಪರ್ಬ್. ದ ಪಿಲ್ಲರ್ ಆಫ್ ದ ಗವರ್ಮೆಂಟ್, ಸರ್ಕಾರದ ಆಧಾರ ಸ್ತಂಭ. ಯಾವಾಗ ಗೌರ್ಮೆಂಟ್ ಅಂತೇವೋ ಆ ಗೌರ್ಮೆಂಟ್ ಫಂಕ್ಷನ್ ಆಗ್ಬೇಕಂದ್ರೆ, ಫುಲ್ಲಿ ಫಂಕ್ಷನ್ ಆಗ್ಬೇಕಂದ್ರೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು. ಒನ್ ಕ್ಯಾನ್ ಇಮ್ಯಾಜಿನ್ ಅ ಗವರ್ಮೆಂಟ್ ವಿದೌಟ್ ಲೆಜಿಸ್ಲೇಟರ್ ಅಂಡ್ ಜುಡಿಷರಿ ಇನ್ ಅ ಸ್ಟೇಟ್, ಬಟ್ ಇಟ್ ಈಸ್ ಇಂಪಾಸಿಬಲ್ ಟು ಇಮ್ಯಾಜಿನ್ ಅ ಗವರ್ಮೆಂಟ್ ಆರ್ ಸ್ಟೇಟ್ ವಿದೌಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸಿಕ್ಯೂಟಿವ್. ಏನಂತಿದ್ದಾರೆ, ಯಾವ್ದಾವ್ದು ಇಂಪಾರ್ಟೆಂಟ್ ಟರ್ಮ್ಸ್ಗಳು ಹೈಲೈಟ್ ಮಾಡ್ತೇನೆ, ತಿಳ್ಕೊಳ್ಳೋಣ. ಓಕೆ, ಪೆನ್ ಕಲರ್ ಚೇಂಜ್. ಲೆಜಿಸ್ಲೇಚರ್ ಅಂತಿದ್ದಾರೆ, ಜುಡಿಷರಿ ಅಂತಿದ್ದಾರೆ, ಬಟ್ ಅಡ್ಮಿನಿಸ್ಟ್ರೇಷನ್ ಅಂತಿದ್ದಾರೆ. ಒಂದ್ಸಲ ಕನ್ನಡದಲ್ಲಿ ಓದ್ತೇನೆ, ಆಮೇಲೆ ಈ ಇಮೇಜ್ನ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ರಾಜ್ಯದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗವಿಲ್ಲದ ಸರ್ಕಾರವನ್ನ ಊಹಿಸಬಹುದು, ಆದರೆ ಆಡಳಿತಾಂಗವಿಲ್ಲದ ಸರ್ಕಾರ ಅಥವಾ ರಾಜ್ಯವನ್ನ ಊಹಿಸಲು ಸಾಧ್ಯವಿಲ್ಲ. ಇಮೇಜ್ ಅನ್ನ ನೋಡೋಣ. ಇಲ್ಲಿ ಒಬ್ರು ಸರ್ ಇದ್ದಾರೆ, ಚಸ್ಮಾವನ್ನು ಹಾಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಲೆಜಿಸ್ಲೇಟರ್ ಅಥವಾ ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಇಲೆಕ್ಟ್ ಮಾಡಿರುವಂತಹದ್ದು ಅಥವಾ ಬೇರೆ ಇಲೆಕ್ಟ್ ಆಗಿ ಬಂದಿರುವಂತಹ ಲೆಜಿಸ್ಲೇಟರ್ ಇದ್ದಾರೆ. ಇಲ್ಲಿ ಇವ್ರು ಯಾರಿದ್ದಾರೆ, ಇವರ ಕೈಯಲ್ಲಿ ನ್ಯಾಯ ತಕ್ಕಡಿ ಇದೆ ತಾನೆ, ಸೊ ಇವರು ಜುಡಿಷಿಯರ್ ಅಥವಾ ಜಡ್ಜ್ ಆಗಿದ್ದಾರೆ. ಇಲ್ಲಿ ಈ ಮೇಡಮ್ಗೆ ಬರೋದಾದ್ರೆ, ಈ ಮೇಡಮ್ ಏನಾಗಿದ್ದಾರೆ, ಒಂದು ಕೈಯಲ್ಲಿ ನೋಟ್ಬುಕ್ ಅನ್ನ ಹಿಡ್ಕೊಂಡಿದ್ದಾರೆ, ಇವರು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನವರಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ 10th ಎಕ್ಸಾಮ್, ನೀವೆಲ್ಲರೂ 10th ಅಲ್ಲಿ ಇದ್ದೀರಾ, ನೀವೆಲ್ಲರೂ 10th ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತೀರಾ. ರೆಡಿ ಆಗ್ತಾ ಇರೋ, ಫಾರ್ ಎಕ್ಸಾಂಪಲ್ ನಾಳೆ ಒಂದು ಎಕ್ಸಾಮ್ ಇದೆ ಅಂದ್ರೆ ಅದ್ರ ಹಿಂದಿನ ದಿವಸ ಪೇಪರ್ ಲೀಕ್ ಆಗ್ಬಿಡುತ್ತೆ. ಓಕೆ, ಪೇಪರ್ ಲೀಕ್ ಆಯ್ತು, ಅದಾದ್ಮೇಲೆ ಏನ್ ಮಾಡ್ಬೋದು, ಪೇಪರ್ ಲೀಕ್ ಆಯ್ತು ಅಂದ ಕೂಡಲೇ ನಿಮ್ಮ ಪೇಪರ್ ಲೀಕ್ ಆಗಿರುವಂತಹದ್ದು ಎಲ್ಲಿ ಹೋಗುತ್ತೆ, ಈ ಜುಡಿಷಿಯರಿ ಕಡೆ ಹೋಗುತ್ತೆ. ಅದೇ ರೀತಿ 10th ಎಕ್ಸಾಮ್ ಅನ್ನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಎಲ್ಲವನ್ನು ಗೌರ್ಮೆಂಟ್ ಹೊರಗೆ ತರುತ್ತೆ. ಆದರೆ ಏನೋ ಆಗಿ ಸಮಸ್ಯೆ ಉಂಟಾಗಿ ಪೇಪರ್ ಲೀಕ್ ಆಗಿಬಿಡುತ್ತೆ. ಆವಾಗ ಮಕ್ಕಳು ಹೋಗಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರನೇ ಹೋಗ್ತಾರೆ, ಪೊಲೀಸ್ ಇರ್ಬೋದು, ಈ ಎಲ್ಲ ಮಾಧ್ಯಮಗಳ ಮುಖಾಂತರ ಜುಡಿಷಿಯರಿಯನ್ನ ಮುಟ್ತಾರೆ. ಜುಡಿಷಿಯರಿಯನ್ನು ಮುಟ್ಟಿ ಹೇಳ್ತಾರೆ ನಮ್ಮ ಪೇಪರ್ ಲೀಕ್ ಆಗಿದೆ ಅಂತ. ಈ ರೀತಿಯಾಗಿ ನೋಡೋದಾದ್ರೆ ಈ ಜುಡಿಷರಿ ಅಥವಾ ಪೊಲಿಟಿಷಿಯನ್ಸ್ಗಳು ಇಲ್ಲದೆ ನಡೆಸಬಹುದು. ಆದರೆ ಯಾವಾಗ ಈ ಅಡ್ಮಿನಿಸ್ಟ್ರೇಟಿವ್ ವಿಂಗೇ ಇರಲ್ವೋ, ಯಾವಾಗ ಆ ಸಪೋರ್ಟೇ ಇರಲ್ವೋ, ಆವಾಗ ಈ ಗೌರ್ಮೆಂಟ್ ಫಂಕ್ಷನ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ವಿದೌಟ್ ಲೆಜಿಸ್ಲೇಚರ್ ಅಂಡ್ ಜುಡಿಷರಿ, ಬಟ್ ಇಟ್ ಈಸ್ ಇಂಪಾಸಿಬಲ್ ವಿದೌಟ್ ದ ಅಡ್ಮಿನಿಸ್ಟ್ರೇಷನ್ ಆರ್ ದ ಎಕ್ಸಿಕ್ಯೂಟಿವ್. ಅರ್ಥ ಆಯ್ತು ತಾನೆ? ಏನಾದರೂ ಡೌಟ್ಸ್ ಇದೆಯಾ? ಖಂಡಿತವಾಗಿ ಡೌಟ್ಸ್ ಇದ್ರೆ ಎಲ್ಲಿ ತಿಳಿಸ್ತೀರಾ? ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಇದೆ, ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ, ನಮ್ಮ ಇನ್ಸ್ಟಾಗ್ರಾಮ್ DMs ಇದೆ. ಈ ಎಲ್ಲ ಮಾಧ್ಯಮಗಳ ಮೂಲಕ ನೀವು ನಮ್ಮನ್ನ ತಲುಪಬಹುದು. ಓಕೆ, ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಸ್ಟ್ರೈವಿಂಗ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಹೇಗೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ? ಒಂದ್ಸಲ ಓದ್ತೇನೆ. ಸರ್ವ್ಸ್ ಪೀಪಲ್ ಫ್ರಮ್ ಬರ್ತ್ ಟು ಡೆತ್. ಹುಟ್ಟಿನಿಂದ ಸಾಯುವ ತನಕವೂ ಸಹ ಇದು ಸರ್ವ್ ಮಾಡುತ್ತೆ. ಹುಡ್ತಾ ಇರಬೇಕಾದ್ರೆ ನಾವು ಬರ್ತ್ ಸರ್ಟಿಫಿಕೇಟ್ ಜೊತೆಗೆ ಹುಟ್ಟುತ್ತೇವೆ, ಸಾಯ್ಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ ಜೊತೆ ಸಾಯ್ತೇವೆ. ಈ ಎರಡೂ ಸರ್ಟಿಫಿಕೇಟ್ಸ್ ಅನ್ನ ಕೊಡೋ ಡಿಪಾರ್ಟ್ಮೆಂಟ್ ಯಾವುದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ. ಈ ರೀತಿಯಾಗಿ ನಮ್ಮ ಹುಟ್ಟಿನಿಂದ ನಮ್ಮ ಸಾಯುವವರೆಗೂ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಪಾರ್ಟ್ ಅನ್ನ ನಾವು ಕಾಣಬಹುದಾಗಿದೆ. ಹೇಗೆ? ಬೈ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್, ನ್ಯಾಯ ಮತ್ತು ಕಾನೂನು ವ್ಯವಸ್ಥೆಯನ್ನ ಕಾಪಾಡೋದಿರಬಹುದು, ಶಾಂತಿ ಹಾಗೂ ಸುವ್ಯವಸ್ಥೆಯನ್ನ. ಪ್ರೊಟೆಕ್ಟಿಂಗ್ ಲೈಫ್ ಅಂಡ್ ಪ್ರಾಪರ್ಟಿ, ಜನರ ಪ್ರಾಣ ಹಾಗೂ ಆಸ್ತಿಗಳ ರಕ್ಷಣೆಯನ್ನ ಇರಬಹುದು. ಪ್ರೊವೈಡಿಂಗ್ ಜಸ್ಟಿಸ್, ನ್ಯಾಯ ಒದಗಿಸುವುದಿರಬಹುದು. ಎಜುಕೇಶನ್, ಶಿಕ್ಷಣ, ಎಂಪ್ಲಾಯ್ಮೆಂಟ್, ಜಾಬ್, ಉದ್ಯೋಗ, ನೆಸೆಸಿಟೀಸ್ ಆಫ್ ಲೈಫ್, ಜೀವನದ ಅವಶ್ಯಕತೆಗಳನ್ನ. ನ್ಯಾಷನಲ್ ಡಿಫೆನ್ಸ್, ಬೇರೆ ದೇಶದ ಆಕ್ರಮಣದಿಂದ ದೇಶವನ್ನ ರಕ್ಷಿಸೋದು. ಪ್ರಮೋಟಿಂಗ್ ಇಕನಾಮಿಕ್ ಈಕ್ವಾಲಿಟಿ ಅಥವಾ ಏನಂತೇವೆ ಆರ್ಥಿಕ ಸಮಾನತೆಯನ್ನ ಇದು ಮುಂದೆ ಬರುವಂತೆ ಮಾಡುತ್ತೆ. ಈ ರೀತಿಯಾಗಿ ಈ ಎಲ್ಲ ಕ್ಷೇತ್ರಗಳಲ್ಲೂ ನಾವು
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಪಾಠನ್ನ ಕಾಣಬಹುದು. ಸೊ ನಮ್ಮ ಹುಟ್ಟಿನಿಂದ ಸಾಯುವ ತನಕವೂ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಂದು ಪಾರ್ಟ್ ಆಫ್ ಅವರ್ ಲೈಫ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಹೇಗೆ ನಮ್ಮ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಇದು ಬಹಳಷ್ಟು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಅರ್ಥ ಆಯ್ತು ತಾನೆ? ಸೂಪರ್. ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಅಂಡ್ ಪಾಲಿಸೀಸ್, ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಇಂಪ್ಲಿಮೆಂಟ್ಸ್ ಲಾಸ್ ಅಂಡ್ ಪಾಲಿಸೀಸ್ ಟು ರೆಗ್ಯುಲೇಟ್ ಸೊಸೈಟಿ ಅಂಡ್ ಅಪ್ಹೋಲ್ಡ್ ಲಾ ಅಂಡ್ ಆರ್ಡರ್. ಏನ್ ಹೇಳ್ತಾ ಇದೆ ಇಲ್ಲಿ? ಇಂಪ್ಲಿಮೆಂಟೇಷನ್ ಬರ್ತಾ ಇದೆ. ಹೇಗೆ ಇಂಪ್ಲಿಮೆಂಟೇಷನ್? ಕಾನೂನು ಮತ್ತು ನೀತಿಗಳನ್ನ ಜಾರಿಗೊಳಿಸಿ ಸಮಾಜದಲ್ಲಿ ಜನರ ಚಟುವಟಿಕೆಗಳನ್ನ ನಿಯಂತ್ರಿಸಿ ಕಾನೂನು ಹಾಗೂ ಸುವ್ಯವಸ್ಥೆಯನ್ನ ಇದು ಕಾಪಾಡುತ್ತದೆ. ಹೇಗೆ ಕಾಪಾಡುತ್ತದೆ? ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಶಾಲೆಯಲ್ಲಿ ಇರ್ತೀರ. ಎಲ್ಲ ಶಾಲೆಗಳ ಹೊರಗೂ ಒಂದು ಬೋರ್ಡ್ ಇರುತ್ತೆ. ಏನಂತ? ಸುಮಾರು 500 ಮೀಟರ್ ಒಳಗೋ ಅಥವಾ ಸುಮಾರು 250 ಮೀಟರ್ ಒಳಗೋ ಯಾವುದೇ ತಂಬಾಕು ಉತ್ಪನ್ನಗಳ ಮಾರುವಿಕೆಯನ್ನ ನಿಷೇಧಿಸಲಾಗಿರುತ್ತೆ. ಇದು ಒಂದು ಏನಾಗಿರುತ್ತೆ? ಇದು ಒಂದು ಲಾ ಅಥವಾ ಪಾಲಿಸಿ ಆಗಿರುತ್ತೆ. ಇಂತಹ ಲಾ ಅಂಡ್ ಪಾಲಿಸಿಯನ್ಸನ್ನು ಗೌರ್ಮೆಂಟ್ ತೊಗೊಂಡು ಬಂತು. ಆದರೆ ಏನಾಗುತ್ತೆ, ನಮ್ಮ ಶಾಲೆಯ 100 ಮೀಟರ್ನ ಒಳಗೆ ಒಂದು ಪಾನ್ ಶಾಪ್ ಅಂಗಡಿ ತೆಗೆದುಕೊಳ್ಳುತ್ತೆ. ಅಲ್ಲಿ ಅವರು ಎಲ್ಲ ರೀತಿಯ ತಂಬಾಕು ಉತ್ಪನ್ನಗಳನ್ನ ಮಾರ್ತಾರೆ. ಇದು ಅಗೇನ್ಸ್ಟ್ ದ ಲಾ ಅಂಡ್ ಪಾಲಿಸೀಸ್. ಕರೆಕ್ಟ್. ಯಾವಾಗ ಅಗೇನ್ಸ್ಟ್ ದ ಲಾ ಅಂಡ್ ಪಾಲಿಸೀಸ್ ಆಗುತ್ತೋ, ನಾನು ಆ ಸ್ಕೂಲ್ನ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತೇನೆ, ನಾನು ಹೋಗಿ ಅಲ್ಲಿ ಇರುವಂತಹ ಪೊಲೀಸರಿಗೆ ಹೇಳ್ತೇನೆ, ಅಥವಾ ನನ್ನ ಹಾಯರ್ ಶೈಕ್ಷಣಿಕ ಯಾರಿರ್ತಾರೋ ಅವ್ರಿಗೆ ಹೇಳ್ತೇನೆ. ಅವರ ಮುಖಾಂತರ ಏನಾಗುತ್ತೆ, ಅದು ಬೇಕಾದಂತಹ ಜನರಿಗೆ ಮುಟ್ಟುತ್ತೆ. ಯಾರು ಅಡ್ಮಿನಿಸ್ಟ್ರೇಷನ್ ಇರ್ತಾರೋ ಅವ್ರಿಗೆ ಮುಟ್ಟುತ್ತೆ. ಅವರು ಬಂದು ಹಾಗೆ ಕೋರ್ಟ್ನ ಇದು ಇರುತ್ತೆ, ಮಧ್ಯಪ್ರವೇಶವೂ ಆಗುತ್ತೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಏನಾಗುತ್ತೆ, ಆ ಲಾ ಅಂಡ್ ಪಾಲಿಸೀಸ್ ಅನ್ನ ಆಕ್ಟ್ ಮಾಡಲಾಗುತ್ತೆ, ಅದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ, ಹಾಗೂ ಆ ತಂಬಾಕ್ ಶಾಪ್ ಅನ್ನ ಅಲ್ಲಿಂದ ತೆಗೆದು ಬೇರೆ ಕಡೆ ಹಾಕಲಾಗುತ್ತೆ. ಇಲ್ಲಿ ನೋಡೋದಾದ್ರೆ ಆ ಲಾಸ್ ಅಂಡ್ ಪಾಲಿಸೀಸ್ ಇದ್ವು, ಆದರೆ ಆ ಲಾಸ್ ಅಂಡ್ ಪಾಲಿಸೀಸ್ಗಳ ಮೇಲೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ದವರು ರೆಸ್ಪಾಂಡ್ ಮಾಡಿರ್ಲಿಲ್ಲ ಅಂದ್ರೆ ಅದು ಕೇವಲ ಲಾ ಅಂಡ್ ಪಾಲಿಸೀಸ್ ಹಾಗೆ ಉಳಿತಾ ಇತ್ತು. ಹೀಗಾಗಿ ಸೊಸೈಟಿಯನ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಲಾ ಅಂಡ್ ಆರ್ಡರ್ನ ಅಪ್ಹೋಲ್ಡ್ ಮಾಡಲಿಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಬಹಳಷ್ಟು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. Ineffective administration results in government policies remaining mere declarations. ಸಾರ್ವಜನಿಕ ಆಡಳಿತವು ನಿಷ್ಠೆ ಅಥವಾ ದಕ್ಷತೆಯಿಂದ ಕಾರ್ಯ ನಿರ್ವಹಿಸದಿದ್ದರೆ ಉತ್ತಮ ನೀತಿಗಳ ಗುರಿಗಳು ಕೇವಲ ಕಾಗದದ ಮೇಲಿನ ಘೋಷಣೆಯಾಗಿ ಉಳಿಯುತ್ತವೆ. ಸೊ ಈಗ ಆಲ್ರೆಡಿ ಹೇಳಿರೋ ಹಾಗೆ, ಯಾವ್ದು ಹೇಳಿದ್ದೆ ನಾನು, ತಂಬಾಕು ಉತ್ಪನ್ನಗಳ ಒಂದು ಲಿಮಿಟ್ ಇತ್ತು, 200 ಮೀಟರ್ 300 ಮೀಟರ್. ಅದನ್ನ ಇವರು ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಅದು ಕೇವಲ ಒಂದು ಲಾ ಆಗಿ ಅಥವಾ ಒಂದು ಪೇಪರ್ನಲ್ಲಿ ಮಾತ್ರ ಉಳಿತಾ ಇತ್ತು, ಘೋಷಣೆ ಆಗಿ. ಅದರ ಮೇಲೆ ಯಾವುದೇ ಜನರು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ. ಹೀಗಾಗಿ ಯಾವಾಗ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇರುತ್ತೋ ಆವಾಗ ಜನರು ಈ ಲಾ ಅಂಡ್ ಆರ್ಡರ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಓಕೆ, ಇಲ್ಲ ಅಂದ್ರೆ ಅದು ಕೇವಲ ಕಾಗದದ ಮೇಲಿನ ಘೋಷಣೆಗಳಾಗಿ ಉಳಿದು ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸ್ಟ್ರೆಂತ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುತ್ತದೆ. ಒಂದ್ಸಲ ಓದ್ಬಿಡ್ತೇನೆ. ಸೊಸೈಟಿ ಕಾಂಪ್ರೈಸಸ್ ಇಂಡಿವಿಜುವಲ್ಸ್ ಫ್ರಮ್ ಡೈವರ್ಸ್ ಸೋಷಿಯಲ್ ಅಂಡ್ ಇಕನಾಮಿಕ್ ಬ್ಯಾಕ್ಗ್ರೌಂಡ್ಸ್. ಸಮಾಜವು ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವರ್ಗಗಳಿಗೆ ಸೇರಿದ ಜನರನ್ನ ಒಳಗೊಂಡಿರುತ್ತದೆ. ನೀವು ನೋಡಿರಬಹುದು, ನಮ್ಮ ಸಮಾಜದಲ್ಲಿ ಕೇವಲ ಒಂದೇ ತರಹದ ಜನರಿದ್ದಾರಾ? ಇಲ್ಲ. ಜಾತಿ ಇರಬಹುದು, ಧರ್ಮ ಇರಬಹುದು, ಲಿಂಗ ಇರಬಹುದು, ಆಚರಣೆ ಇರಬಹುದು, ಚರ್ಮದ ಬಣ್ಣ ಇರಬಹುದು, ಈ ರೀತಿಯಾಗಿ ಬಹಳಷ್ಟು ಅವರು ಮಾಡುವಂತಹ ಕೆಲಸ ಇರಬಹುದು, ಬಹಳಷ್ಟು ಡೈವರ್ಸಿಟಿಯನ್ನ ನಾವು ಕಾಣ್ತೇವೆ. ಸೊ ಇಂತಹ ಬಹಳಷ್ಟು ಬ್ಯಾಕ್ಗ್ರೌಂಡ್ಸ್ ಅನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಬ್ಬರೂ ಭಿನ್ನರಾಗಿದ್ದಾರೆ, ಪ್ರತಿಯೊಬ್ಬರೂ ಬೇರೆ ಬೇರೆ ತಮ್ಮದೇ ಆದ ಬ್ಯಾಕ್ಗ್ರೌಂಡ್ ಅನ್ನ, ಡೈವರ್ಸ್ ಬ್ಯಾಕ್ಗ್ರೌಂಡ್ ಅನ್ನ ಹೊಂದಿದ್ದಾರೆ. ಹಾಗಾದರೆ ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುವುದು, ಯಾವುದೇ ಬ್ಯಾಕ್ಗ್ರೌಂಡ್ ಇರಬಹುದು, ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನ ಕೊಡೋದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಮುಖ್ಯ ಕೆಲಸವಾಗಿರುತ್ತೆ. ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಎನ್ಶ್ಯೂರ್ ವೆಲ್ಫೇರ್ ಆಫ್ ದ ವಲ್ನರಬಲ್ ಗ್ರೂಪ್ಸ್.
ವೆಲ್ಫೇರ್ ಆಫ್ ದ ವಲ್ನರೇಬಲ್ ಗ್ರೂಪ್ಸ್. ವಲ್ನರೇಬಲ್ ಗ್ರೂಪ್ಸ್ ಅಂದ್ರೆ ಯಾರು? ಫಾರ್ ಎಕ್ಸಾಂಪಲ್, ಒಬ್ಬ ಮುದುಕನಿದ್ದಾನೆ, ಮುದುಕನಿದ್ದಾನೆ, ಅದರ ಜೊತೆಗೆ ಅವನು ಫಿಸಿಕಲಿ ಡಿಸೇಬಲ್ಡ್ ಆಗಿದ್ದಾರೆ, ಅಂದರೆ ಅವರ ಕಾಲು ಸರಿಯಾದ ಸಾಮರ್ಥ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಯಾವುದೋ ಕಾರಣದಿಂದ. ಅಂತಹ ಮನುಷ್ಯನಿಗೆ ಯಾವುದೋ ಒಂದು ಇಬ್ಬರು ಮನುಷ್ಯರು ಅವನ ವಿರುದ್ಧ ರೇಗಾಡಿ ಸುಮ್ಮನೆ ಅವನ ವಿರುದ್ಧ ಜಗಳ ಮಾಡ್ತಾರೆ. ಅಂತಹ ಸಮಯದಲ್ಲಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಇರಬಹುದು ಅಥವಾ ಯಾವುದು ರಿಸ್ಪೆಕ್ಟಿವ್ ಗ್ರೂಪ್ಸ್ಗಳಿರ್ತೋ, ಅವರು ಮುಂದೆ ಬಂದು ಆ ಮುದುಕನಿಗೆ ತಕ್ಕದಾದ ನ್ಯಾಯವನ್ನ ದೊರಕಿಸಿಕೊಡುವಂತಹ ಕಾರ್ಯವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಗೌರ್ಮೆಂಟ್ಗಳಿಗೆ ಮುಖ್ಯ ಜವಾಬ್ದಾರಿ ಇಂತಹ ವಲ್ನರೇಬಲ್ ಗ್ರೂಪ್ಸ್, ಯಾರ ಆವಾಜನ್ನ, ಯಾರ ಧ್ವನಿಯನ್ನ ಎತ್ತಲಿಕ್ಕೆ ಅವರ ಹಿಂದೆ ಒಂದು ದೊಡ್ಡ ಗುಂಪಿರಲ್ವೋ ಅಂತಹ ಜನರ ಧ್ವನಿಗೆ ಅವರು ಧ್ವನಿಯಾಗಬೇಕಾಗತ್ತೆ. ಸೊ ಪೂವರ್ ಇರಬಹುದು, ಬಡವರಿರ್ಬಹುದು, ವುಮೆನ್ ಮಹಿಳೆಯರಿರ್ಬಹುದು, ಚಿಲ್ಡ್ರನ್ ಮಕ್ಕಳಿರಬಹುದು, ಟ್ರೈಬಲ್ಸ್ ಇರಬಹುದು, ಆದಿವಾಸಿಗಳಿರಬಹುದು, ಡಿಸೇಬಲ್ಡ್ ಇರಬಹುದು, ದಿವ್ಯಾಂಗ ಜನರಿರಬಹುದು, ಸೀನಿಯರ್ ಸಿಟಿಜನ್ಸ್ ಇರಬಹುದು, ಹಿರಿಯ ನಾಗರಿಕರಿರಬಹುದು, ಆರ್ಫನ್ಸ್ ಅನಾಥರಿರಬಹುದು, ಹಾಗೂ ಮತ್ತು ನಿರ್ಗತಿಕರು ಡೆಸ್ಟಿಟ್ಯೂಟ್ಸ್ ಇರಬಹುದು, ಯಾರಿಗೆ ಯಾವುದೇ ಮನೆ ಇರಲ್ಲ ಅವರು ನಿರ್ಗತಿಕರು ಅಂತ ಕರಿತೇವೆ. ಸೊ ಗೌರ್ಮೆಂಟ್ ಸಪೋರ್ಟ್ ಈಸ್ ಕ್ರೂಷಿಯಲ್ ಫಾರ್ ದೇರ್ ಸೋಷಿಯಲ್ ಅಂಡ್ ಇಕನಾಮಿಕ್ ವೆಲ್ ಬೀಯಿಂಗ್. ಇಲ್ಲಿ ನಾವು ಕಾಣಬಹುದಾಗಿದೆ ಹೇಗೆ ಗೌರ್ಮೆಂಟ್ ಒಬ್ಬ ಡಿಸೇಬಲ್ಡ್ ಪರ್ಸನ್ನ ಸಹಾಯಕ್ಕೆ ಬರ್ತಾ ಇದೆ ಅಂತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಮುಖಾಂತರ. ಹಾಗೆ ಗೌರ್ಮೆಂಟ್ನ ಮುಖ್ಯ ಜವಾಬ್ದಾರಿಯೂ ಕೂಡ ಅದೇ ಆಗಿದೆ. ಯಾರ ಧ್ವನಿಯನ್ನ ಎತ್ತಲಿಕ್ಕೆ ಜನರಿಲ್ವೋ ಆ ಜನರಿಗೆ ಧ್ವನಿಯಾಗಿ ಬರಬೇಕಾದದ್ದು ಗೌರ್ಮೆಂಟ್ನ ಕಾರ್ಯವಾಗಿರುತ್ತೆ. ಇಲ್ಲಿ ಯಾರಿಗೆ ಧ್ವನಿ ಇಲ್ಲ, ಈ ಎಲ್ಲಾ ಜನರಿಗೂ ಧ್ವನಿ ಇಲ್ಲ, ಇವರೆಲ್ಲರೂ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಅವರ ಧ್ವನಿಯನ್ನ ಎತ್ತಲಿಕ್ಕೆ ಬೇಕಾಗಿದೆ, ಅವರು ದುರ್ಬಲರಾಗಿದ್ದಾರೆ, ಅವರಿಗೆ ಬಡವರಾಗಿದ್ದಾರೆ. ಹೀಗಾಗಿ ಗೌರ್ಮೆಂಟ್ನ ಮುಖ್ಯ ಜವಾಬ್ದಾರಿ ಈ ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸೋದಾಗಿದೆ. ಸೊ ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಇಂತಹ ಬಡವರ, ದುರ್ಬಲರ ಕ್ಷೇಮಾಭಿವೃದ್ಧಿಗೋಸ್ಕರ ದ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಫಾರ್ ದ upliftment of these are called social security policies. ಅವರ ಏಳಿಗೆಗಾಗಿ ಸರ್ಕಾರ ಅನುಷ್ಠಾನಗೊಳಿಸುವ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ. ಇಲ್ಲಿ ನೀವು ನೋಡಬಹುದಾಗಿದೆ, ಫಾರ್ ಎಕ್ಸಾಂಪಲ್ ಪೆನ್ಷನ್ ಸ್ಕೀಮ್ಸ್ ಫಾರ್ ವಿಡೋಸ್ ಇರಬಹುದು. ಯಾರು ತಮ್ಮ ಗಂಡನನ್ನ ಕಳೆದುಕೊಂಡಿರ್ತಾರೋ ಅವರಿಗೆ ಪೆನ್ಷನ್ಸ್ಗಳನ್ನ ಕೊಡೋದಿರ್ಬೋದು, ಸೀನಿಯರ್ ಸಿಟಿಜನ್ಸ್ಗೆ ಪೆನ್ಷನ್ಸ್ಗಳನ್ನ ಕೊಡೋದಿರ್ಬೋದು, ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ಇರಬಹುದು, ಪ್ರೊವೈಡಿಂಗ್ ಯೂತ್ ಫಂಡ್ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರಬಹುದು. ಈ ಎಲ್ಲಾ ಜನರಿಗೆ ಗೌರ್ಮೆಂಟ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ ಅಂದ್ರೆ ಇವರೆಲ್ಲರೂ ದುರ್ಬಲರಾಗಿದ್ದಾರೆ, ಇವರಿಗೆ ಪಾಲಿಸೀಸ್ಗಳನ್ನ ತರೋದು ಗೌರ್ಮೆಂಟ್ನ ಕರ್ತವ್ಯವಾಗಿದೆ. ವಿಧವೆಯರು, ಹಿರಿಯ ನಾಗರಿಕರು, ದಿವ್ಯಾಂಗ ಜನರಿಗೆ ನೀಡುವ ಮಾಶಾಸನಗಳು, ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲು ಜಾರಿಗೊಳಿಸಿರುವ ಯುವ ನಿಧಿಗಳಿರ್ಬೋದು, ಇವೆಲ್ಲವೂ ಏನಾಗಿದೆ, ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ, ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ಗಳಾಗಿವೆ. ಇಲ್ಲಿ ನೀವು ಸಹ ನೋಡ್ಬೋದಾಗಿದೆ, ಒಂದು ಕುಟುಂಬಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ನ ಬೆನಿಫಿಟ್ ಇರಬಹುದು, ಅವರಿಗೆ ಬೇಕಾದಂತಹ ಒಂದು ಬೆನಿಫಿಟ್ಸ್ಗಳನ್ನ ಅಥವಾ ವೆಲ್ಫೇರ್ಸ್ಗಳನ್ನ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಸೀನಿಯರ್ ಸಿಟಿಜನ್ಸ್ಗಳನ್ನ ನೋಡಿರಬಹುದು. ಅದೆಷ್ಟೋ ವೃದ್ಧರನ್ನ ಏನ್ ಮಾಡುತ್ತೆ, ಬಹಳಷ್ಟು ಮಕ್ಕಳು ಬಿಟ್ಟು ಬಂದ್ಬಿಡ್ತಾರೆ. ಇದರಿಂದ ಏನಾಗತ್ತೆ, ಅವರಿಗೆ ಯಾರು ನೆಲೆ ಇಲ್ಲದಿದ್ದವರಾಗತ್ತೆ. ಹಾಗಿರುವಾಗ ಗೌರ್ಮೆಂಟ್ ಅವರಿಗೆ ಮಾಶಾಸನವನ್ನು ಕೊಡೋ ಮುಖಾಂತರ, ಪೆನ್ಷನ್ ಅನ್ನ ಕೊಡೋ ಮುಖಾಂತರ ಏನ್ ಮಾಡುತ್ತೆ, ಅವರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಇದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಇದೇ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್ಗಳಾಗಿವೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ NFSM, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್. National Food Security Mission has started for providing food security to people below poverty line. Below poverty line ಅಂದ್ರೆ BPL ಕಾರ್ಡುದಾರರು ಅಂತ ನೀವು ಕೇಳೇ ಇರಬೇಕು. ಸೊ ಗೌರ್ಮೆಂಟ್ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೋ ಅವರಿಗೆ ಪ್ರೊವೈಡಿಂಗ್ ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ, ಆಹಾರ ಭದ್ರತೆಯನ್ನ ಕೊಡುತ್ತೆ. ನೀವು ನೋಡಿರಬಹುದು, ಯಾರ್ಯಾರು BPL ಕಾರ್ಡ್ ಇದ್ದಾರೋ ಅವರಿಗೆ
ತಿಂಗಳಿಗೆ ಇಂತಿಷ್ಟು ಅಂತ ಅಕ್ಕಿಯನ್ನು, ಅಥವಾ ಫಾರ್ ಎಕ್ಸಾಂಪಲ್ ನೀವು ಯಾವ ಭಾಗದಲ್ಲಿದ್ದೀರೋ ಆ ಭಾಗದ ಸಾಮಾನ್ಯ ಊಟ ಏನಾಗಿರುತ್ತೋ ಅದರ ಆಧಾರದ ಮೇಲೆ ಅದಕ್ಕೆ ಬೇಕಾದಂತಹ ಬೆಳೆಗಳನ್ನ, ಧಾನ್ಯಗಳನ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವೆಲ್ಲವನ್ನ ನಾವು ಕಾಣಬಹುದಾಗಿದೆ. ಈ ರೀತಿಯಾಗಿ ಗೌರ್ಮೆಂಟ್ ಈ ಪಾಲಿಸಿಯ ಮುಖಾಂತರ ಯಾರೂ ಸಹ ಹೊಟ್ಟೆಗೆ ಅನ್ನವಿಲ್ಲದೆ ಇರಬಾರ್ದು ಅಂತ ಈ ಪಾಲಿಸಿಯನ್ನ ತಂದಿದೆ. ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನ ಒದಗಿಸಲು ಅನುಷ್ಠಾನಗೊಳಿಸಿರುವ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಈ ಎಲ್ಲಾ ಧಾನ್ಯಗಳು, ಯಾವ ಯಾವ ಧಾನ್ಯಗಳು ಯಾವ ಯಾವ ಪ್ರದೇಶದಲ್ಲಿ ಸ್ಟೇಪಲ್ ಫುಡ್ ಆಗಿರುತ್ತೋ ಅದರ ಆಧಾರದ ಮೇಲೆ ಕೊಡಲಾಗುತ್ತೆ. ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಪ್ಲಿಮೆಂಟ್ಸ್ above policies to strengthen the social security to the needy people of the society. ಸಾರ್ವಜನಿಕ ಆಡಳಿತವು ಇಂತಹ ನೀತಿಗಳನ್ನ ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆಯನ್ನ ನೀಡುತ್ತದೆ. ನೋಡೋದಾದ್ರೆ ಈ ರೀತಿಯಾಗಿ ಸಾರ್ವಜನಿಕ ಆಡಳಿತ ಏನ್ ಮಾಡ್ತಾ ಇದೆ, ಈ ಎಲ್ಲಾ ನೀತಿಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಹಾಗೆಯೇ ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆಯನ್ನ ಕೊಡ್ತಾ ಇದೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಅಸಿಸ್ಟ್ ಬೋತ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡಕ್ಕೂ ಸಹ ಇದು ಸಹಾಯವನ್ನ ಮಾಡುತ್ತೆ. ಹೇಗೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಪ್ಲಿಮೆಂಟ್ಸ್ ಕ್ಲಾಸ್ ಎನಾಕ್ಟೆಡ್ by legislature and policies and plans of executive. ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಇದರ ಮುಖ್ಯ ಕರ್ತವ್ಯ ಏನಾಗಿರುತ್ತೆ? ಇದರ ಮುಖ್ಯ ಕರ್ತವ್ಯ ರೂಲ್ಸ್ ಅಥವಾ ಕ್ಲಾಸಸ್ಗಳನ್ನ ತೆಗೆದುಕೊಂಡು ಬರೋದಾಗಿರುತ್ತೆ. ಇಂತಹ ತೆಗೆದುಕೊಂಡು ಬಂದಂತಹ ಪಾಲಿಸೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದು ಈ ನಮ್ಮ ಎಕ್ಸಿಕ್ಯೂಟಿವ್ ಬ್ರಾಂಚ್ನ ಮುಖ್ಯ ಕೆಲಸವಾಗಿರುತ್ತದೆ. ಸಾರ್ವಜನಿಕ ಆಡಳಿತವು ಶಾಸಕಾಂಗ ರೂಪಿಸುವ ಶಾಸನಗಳನ್ನ ಮತ್ತು ಕಾರ್ಯಾಂಗ ರೂಪಿಸುವ ಸಾರ್ವಜನಿಕ ನೀತಿ ಯೋಜನೆಗಳನ್ನ ಚಾಚೂ ತಪ್ಪದೆ ಕಾರ್ಯಗತಗೊಳಿಸುತ್ತದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಇಟ್ ಪ್ರೊವೈಡ್ಸ್ ದ ನೆಸೆಸರಿ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಇಲ್ಲಿ ನೋಡಬಹುದಾಗಿದೆ ನಾವು ಇಲ್ಲಿ ತನಕ ಎಕ್ಸಿಕ್ಯೂಷನ್ ಅಂತ ಇದ್ವಿ. ಈಗ ಅದರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಏನ್ ದೊಡ್ಡ ಸ್ಕೋಪ್ ಇತ್ತೋ ಅದನ್ನ ಬ್ರೇಕ್ ಡೌನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಕೇವಲ ಈ ನೀತಿ ಇವುಗಳನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಅಲ್ಲ, ಯಾವುದಾದ್ರೂ ಹೊಸ ರೂಲ್ ಅಥವಾ ರೆಗ್ಯುಲೇಷನ್ ಬರ್ತಾ ಇದೆ ಅಂದ್ರೆ ಆ ರೂಲ್ ಅಂಡ್ ರೆಗ್ಯುಲೇಷನ್ಗೆ ಬೇಕಾದಂತಹ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನ, ಹಾಗೆ ಅದನ್ನ ಕನ್ನಡದಲ್ಲಿ ಹೇಳುವುದಾದರೆ ಅಂಕಿಅಂಶಗಳನ್ನ ಮತ್ತು ಮಾಹಿತಿಗಳನ್ನ ಇದು ಒದಗಿಸುತ್ತೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಇದು ಎರಡಕ್ಕೂ ಸಹಾಯವನ್ನ ಮಾಡುತ್ತೆ ಅಂತ ನಾವಿಲ್ಲಿ ಕಾಣಬಹುದಾಗಿದೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮ್ಯುಲೇಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಪಬ್ಲಿಕ್ ಪಾಲಿಸೀಸ್. ಆಡಳಿತಾಂಗವು ಸಾರ್ವಜನಿಕ ನೀತಿ ಏನ್ ಪಾಲಿಸೀಸ್ಗಳಿವೆಯೋ ಅವುಗಳ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಅಂತ ತಿಳ್ಕೊಂಡ್ವಿ, ಜೊತೆಗೆ ಸಾರ್ವಜನಿಕ ನೀತಿ ನಿರೂಪಣಾ ಕಾರ್ಯದಲ್ಲೂ ಫಾರ್ಮ್ಯುಲೇಷನ್ ಮಾಡೋದ್ರಲ್ಲೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ಇಲ್ಲಿ ತನಕ ಎಕ್ಸಿಕ್ಯೂಷನ್ ಅಂತ ಇದ್ವಿ, ಅದರ ಜೊತೆಗೆ ಆ ಫಾರ್ಮ್ಯುಲೇಷನ್ ಏನು ಹೊಸ ನೀತಿಗಳು ಬರುತ್ತೋ ಅದನ್ನ ಮಾಡುವಲ್ಲಿಯೂ ಸಹ ಈ ನಮ್ಮ ಅಡ್ಮಿನಿಸ್ಟ್ರೇಷನ್ ವಿಂಗ್ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ದ ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ಸ್ ನೆಸೆಸರಿ ಡೀಟೇಲ್ಸ್ ಆಫ್ ಲೆಜಿಸ್ಲೇಷನ್ ಇನ್ ಡ್ರಾಫ್ಟಿಂಗ್ ದ ಲಾ. ಆಡಳಿತಾಂಗವು ನಿಯೋಜಿತ ಶಾಸನಗಳ ರಚನೆಗೆ ಅಗತ್ಯವಾದ ಮಾಹಿತಿಯನ್ನ ತುಂಬಿಕೊಡುವ ಮೂಲಕ ನಿಯೋಜಿತ ಶಾಸನಗಳ ರಚನೆಗೂ ಸಹಾಯ ಮಾಡುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಏನು ನೆಸೆಸಿಟಿ ಇನ್ಫಾರ್ಮೇಶನ್ ಇರುತ್ತೋ ಒಂದು ಹೊಸ ಲಾ ಫ್ರೇಮ್ ಆಗಲು ಅದಕ್ಕೆ ಬೇಕಾದಂತಹ ಡೀಟೇಲ್ಸ್ಗಳನ್ನು ಸಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನೇ ಕೊಡುತ್ತೆ. ಈ ರೀತಿಯಾಗಿ ಕೇವಲ ಎಕ್ಸಿಕ್ಯೂಷನ್ ಅಷ್ಟೇ ಅಲ್ಲ, ಆ ಫಾರ್ಮ್ಯುಲೇಷನ್ನ ಪಾರ್ಟ್ನಲ್ಲೂ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ಮುಖ್ಯವಾದ ಪ್ಲೇಯನ್ನ ನಾವು ಕಾಣಬಹುದಾಗಿದೆ. There are differences of opinions among the thinkers about the scope of public administration. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ವ್ಯಾಪ್ತಿ ಎಷ್ಟಿದೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಎಷ್ಟಿದೆ ಅನ್ನೋದರಲ್ಲಿ
ಬಹಳಷ್ಟು ಚಿಂತಕರ ಬಹಳಷ್ಟು ಬೇರೆ ಬೇರೆಯಾದ ದೃಷ್ಟಿಕೋನವಿದೆ. ಸೊ ಯಾವ್ದಾದಿದೆ, ವುಡ್ರೋ ವಿಲ್ಸನ್ ಇರಬಹುದು, LD ವೈಟ್ ಇರಬಹುದು, ಇವರೆಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆನ್ ಇಂಟಿಗ್ರೇಟೆಡ್ ವ್ಯೂ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಮಗ್ರ ಅಥವಾ ಇಂಟಿಗ್ರೇಟೆಡ್ ವ್ಯೂ. ವುಡ್ರೋ ವಿಲ್ಸನ್, D ವೈಟ್ ಮುಂತಾದವರು ಸಾರ್ವಜನಿಕ ಆಡಳಿತದ ಸಮಗ್ರ ದೃಷ್ಟಿಕೋನವನ್ನ ಪ್ರತಿಪಾದಿಸಿದ್ದಾರೆ. ಸಮಗ್ರ ದೃಷ್ಟಿಕೋನ ಅಂದ್ರೆ ಏನು ಸರ್, ಬನ್ನಿ ನೋಡೋಣ. ಸೊ ಇವರ ಪ್ರಕಾರ ಸಮಗ್ರ ದೃಷ್ಟಿಕೋನ ಅಂದ್ರೆ ಸ್ಟಡಿ ಆಫ್ 3 ಆರ್ಗನ್ಸ್ ಆಫ್ ಗೌರ್ಮೆಂಟ್. ಸೊ 3 ಗೌರ್ಮೆಂಟ್ನ ಆರ್ಗನ್ಸ್ಗಳಾಗಿರುವಂತಹ ಪಾರ್ಟ್ಗಳಾಗಿರುವಂತಹ ಲೆಜಿಸ್ಲೇಚರ್ ಇರಬಹುದು, ಎಕ್ಸಿಕ್ಯೂಟಿವ್ ಇರಬಹುದು, ಜುಡಿಷರಿ ಇರಬಹುದು, ಈ ಮೂರೂ ಸಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಸ್ಕೋಪ್ ಆಫ್ ಸ್ಟಡಿ ಅಂಡರ್ ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದು ದೊಡ್ಡ ವ್ಯಾಪ್ತಿಯನ್ನ ಇಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಅಂತ ನಾವು ನೋಡಬಹುದಾಗಿದೆ. ಇಲ್ಲಿದೆ ಸ್ಟಡಿ ಆಫ್, ಅಧ್ಯಯನ ಇದೆ ಯಾವ್ದದ್ದು, ಶಾಸಕಾಂಗ ಲೆಜಿಸ್ಲೇಚರ್ ಇರಬಹುದು, ಎಕ್ಸಿಕ್ಯೂಟಿವ್ ಕಾರ್ಯಾಂಗದಿರಬಹುದು, ಜುಡಿಷರಿ ನ್ಯಾಯಾಂಗದಿರಬಹುದು. ಕನ್ನಡದಲ್ಲಿ ಹೇಳೋದಾದ್ರೆ ಇವರ ಪ್ರಕಾರ ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಸಾರ್ವಜನಿಕ ಆಡಳಿತದ ಅಧ್ಯಯನವು ಒಳಗೊಳ್ಳುತ್ತದೆ. ವೆರಿ ಬ್ರಾಡ್ ಇದೆ ಇವರದ್ದು. ಲೂಥರ್ ಗುಲಿಕ್, ಹರ್ಬರ್ಟ್ ಎ ಸೈಮನ್ ಮುಂತಾದವರು ಅಡ್ವೊಕೇಟೆಡ್ ನ್ಯಾರೋ ವ್ಯೂ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಂಕುಚಿತ ದೃಷ್ಟಿಕೋನವನ್ನ. ಅವ್ರದ್ದೆಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಬಟ್ ಇವರು ಸಿಕ್ಕಾಪಟ್ಟೆ ಸಣ್ಣದಾಗಿದೆ, ನ್ಯಾರೋ ಆಗಿದೆ, ಸಂಕುಚಿತವಾಗಿದೆ. ಏನಿದೆ ಇವ್ರದ್ದು? ಅಕಾರ್ಡಿಂಗ್ ಟು ದೆಮ್ the scope of public administration is limited only to the activities of the executive organ of the government. ಏನ್ ಹೇಳ್ತಾ ಇದ್ದಾರೆ? ಇವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಕೇವಲ ಸರ್ಕಾರದ ಅಂಗವಾದ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ. ಪ್ರೀವಿಯಸ್ಲಿ ಅವ್ರು 3 ಅಂತ ಇದ್ರು, ಬಟ್ ಇವರು ಇಲ್ಲಿ ಹೇಳ್ತಾ ಇರೋದು ಚಟುವಟಿಕೆ ಕೇವಲ ಕಾರ್ಯಾಂಗ ಅಂಗ ಅಥವಾ ಎಕ್ಸಿಕ್ಯೂಟಿವ್ ಆರ್ಗನ್ಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಡಿಫ್ರೆಂಟ್ 2 ಪರ್ಸ್ಪೆಕ್ಟಿವ್ಸ್ಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ದೃಷ್ಟಿಕೋನವನ್ನ ಒಬ್ಬರದು ಸಿಕ್ಕಾಪಟ್ಟೆ ಬ್ರಾಡ್ ಇದ್ರೆ ಮತ್ತೊಬ್ಬರದು ಸಿಕ್ಕಾಪಟ್ಟೆ ನ್ಯಾರೋ ಇದೆ. ಓಕೆ, ಸೂಪರ್ ಆಸಮ್. ಯಾಕಂದ್ರೆ ಇಲ್ಲಿ ಬರ್ತಾ ಇದೆ ಯಾಕೆ ಅಂತ. ಸೊ ಸೆಕೆಂಡ್ ಅನ್ನ ನಾವು ಮುಗಿಸಿದ್ದೇವೆ. ಮುಂದಿರುವಂತಹದ್ದು ವ್ಯೂ ಆಫ್ ಪೋಸ್ಟ್ ಕಾರ್ಪ್ ಅಥವಾ ಪೋಸ್ಟ್ ಕಾರ್ಪ್ನ ದೃಷ್ಟಿಕೋನವನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಲೂಥರ್ ಗುಲಿಕ್ has shown the scope of public administration in the word post corp. Each letter of the word stands for a function of public administration. ಓಕೆ, ಲೂಥರ್ ಗುಲಿಕ್ ಅವ್ರದ್ದೆಲ್ಲ ಏನಿತ್ತು? ನ್ಯಾರೋ ಇತ್ತು, ಕರೆಕ್ಟ್. ವ್ಯೂ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವ್ರದ್ದು ಕೇವಲ ಎಕ್ಸಿಕ್ಯೂಟಿವ್ ಆರ್ಗನ್ಗೆ ಮಾತ್ರ ಸೀಮಿತವಾಗಿತ್ತು. ಪೋಸ್ಟ್ ಕಾರ್ಪ್ ಅನ್ನೋ ಒಂದು ಇದಿದೆ, ಕಾಣ್ತಾ ಇದೆಯಲ್ಲ, POSTCORP. ಇದರಲ್ಲಿ ಪ್ರತಿಯೊಂದು ವರ್ಡ್ ಒಂದೊಂದು ಮೀನಿಂಗ್ ಅನ್ನು ತಿಳಿಸುತ್ತೆ. ಏನು? ಇಂಗ್ಲಿಷ್ ಪದದ ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನ ಸೂಚಿಸುತ್ತೆ. ಯಾವ್ಯಾವ ಕಾರ್ಯಗಳು ಅವು? ಬನ್ನಿ ಒಂದೊಂದಾಗಿ ನೋಡೋಣ. ಓಕೆ, ಮೊದಲನೇದು P ಅಂದ್ರೆ ಪ್ಲಾನಿಂಗ್. P ಫಾರ್ ಪ್ಲಾನಿಂಗ್. ಕನ್ನಡದಲ್ಲಿ ಹೇಳೋದಾದ್ರೆ ಯೋಜಿಸುವಿಕೆ. ಒಂದು ಸಿನಾರಿಯೋನ ತಗೊಳ್ಳೋಣ, ಒಂದು ಎಕ್ಸಾಂಪಲ್ ನೊಂದಿಗೆ ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ಗೊತ್ತು ಕೊರೋನಾ ಬಂದಿದ್ದು. ಸೊ ಕೊರೋನಾ ಬಂದಂತಹ ಸಮಯದಲ್ಲಿ ಗೌರ್ಮೆಂಟ್ ಏನ್ ಮಾಡ್ತು? ಮೆಡಿಕಲ್ ಎಮರ್ಜೆನ್ಸಿ ಅಂತ ಎಮರ್ಜೆನ್ಸಿ ವಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ತು, ಬೆಡ್ಸ್ಗಳನ್ನ ಕ್ರಿಯೇಟ್ ಮಾಡ್ತು, ಕರೆಕ್ಟ್. ಅದೇ ರೀತಿ ಬೇರೆ ಬೇರೆ ಕಡೆ ಲಾಕ್ಡೌನ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಂಡು ಬಂತು. ಇವುಗಳೆಲ್ಲವೂ ಏನಾಗಿದ್ದು? ಪ್ಲಾನಿಂಗ್ನ ಭಾಗವಾಗಿದ್ದು. ನಾವು ಇಷ್ಟು ಎಮರ್ಜೆನ್ಸಿ ವಾರ್ಡ್ಸ್ಗಳನ್ನ ತೆಗಿಬೇಕು, ನಾವು ಈ ಪ್ರದೇಶಗಳನ್ನ ಲಾಕ್ಡೌನ್ ಮಾಡಬೇಕು, ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಬೇಕು, ಈ ಪ್ರದೇಶಗಳಲ್ಲಿ ನಾವು ಬಿಡಬೇಕು. ಈ ರೀತಿಯಾಗಿ ಗೌರ್ಮೆಂಟ್ ಒಂದು ಗೋಲ್ ಅನ್ನ ಹೊಂದಿತ್ತು. ಏನು ಗೋಲ್ ಆಗಿತ್ತು? ಕೊರೋನಾವನ್ನ ನಿಯಂತ್ರಿಸಬೇಕು. ಆ ನಿಯಂತ್ರಿಸುವಿಕೆ ಅನ್ನೋ ಮೇಜರ್ ಗೋಲ್ ಅನ್ನ ಇಟ್ಕೊಂಡು ಅದನ್ನ ಟಾಸ್ಕ್ ಅಲ್ಲಿ ಅದು ಡಿವೈಡ್ ಮಾಡ್ತಾ ಹೋಯ್ತು. ಈ ರೀತಿ ಹೇಳಿರುವಾಗ ವಾರ್ಡ್ಸ್ಗಳಿರಬಹುದು, ಲಾಕ್ಡೌನ್ಸ್ಗಳಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದು ಪ್ಲಾನಿಂಗ್ ಅನ್ನ ಮಾಡ್ತು. ಅದನ್ನೇ ನಾವಿಲ್ಲಿ ಕಾಣಬಹುದಾಗಿದೆ. ಪ್ರಿಪೇರ್ ಪ್ಲಾನ್ಸ್ ಫಾರ್ ದ ಟಾಸ್ಕ್ ಟು ಬಿ ಪರ್ಫಾರ್ಮ್ಡ್ ಬೈ ದ ಗವರ್ಮೆಂಟ್ ಮಿಷನರಿ ಅಂಡ್ ಪ್ರೊಸೀಜರ್ಸ್ ಫಾರ್ ದರ್ ಇಂಪ್ಲಿಮೆಂಟೇಷನ್.
ಸರ್ಕಾರಿ ಯಂತ್ರ, ಕೈಗೊಳ್ಳಬೇಕಾದ ಕಾರ್ಯಸೂಚಿ, ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವ ವಿಧಿವಿಧಾನಗಳ ಕುರಿತು ಯೋಜನೆಯನ್ನ ಸಿದ್ಧಪಡಿಸುವುದು. ಈ ಇಮೇಜ್ ಅಲ್ಲೂ ನೀವು ಕಾಣಬಹುದಾಗಿದೆ. ಹೇಗೆ ಟು ಡೂ ಇರ್ಬೋದು, ಡೂಯಿಂಗ್ ಡನ್, ಈ ರೀತಿಯಾಗಿ ಇವರೆಲ್ಲರೂ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಟಾಸ್ಕ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಸ್ಟೇಜ್ ಅಲ್ಲಿ ಆಯ್ತು, ಪ್ಲಾನಿಂಗ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಇದೆ, ಪಿ ಆಯ್ತು, POSDCORB. ಓ ಅಂದ್ರೆ ಏನು? ಓ ಅಂದ್ರೆ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆ ಅಂತ ಅರ್ಥ. ಕ್ರಿಯೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಲೈಕ್ ಡಿಪಾರ್ಟ್ಮೆಂಟ್ಸ್, corporations, divisions, subdivisions, etc. to achieve the prescribed goal, organizing and distributing the task to be performed by various departments. ಏನ್ ಸರ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತೀರಾ? ಇದನ್ನ ಒಡೆದು ಆರಾಮವಾಗಿ ನೋಡೋಣ. ಸೊ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಇಲ್ಲಿ ನಾವು ಡಿಪಾರ್ಟ್ಮೆಂಟ್ಸು, ಕಾರ್ಪೊರೇಟ್ಸು, ಡಿವಿಷನ್ಸು, ಸಬ್ ಡಿವಿಷನ್ಸ್ ಅನ್ನ ಕಾಣ್ತಾ ಇದ್ದೇವೆ. ಯಾಕೆ ಕಾಣ್ತಾ ಇದ್ದೇವೆ? ಆಲ್ರೆಡಿ ಪ್ಲಾನಿಂಗ್ ಅಲ್ಲಿ ಗೋಲು ಮತ್ತು ಟಾಸ್ಕ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಆ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡಲು ನಾವು ಇಲ್ಲಿ ಸಬ್ ಡಿವಿಷನ್ಸ್ಗಳನ್ನ ಮಾಡ್ತಾ ಇದ್ದೇವೆ, ಆರ್ಗನೈಸೇಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಮೆಡಿಕಲ್ ವಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಡಿವಿಷನ್ಸ್. ಓಕೆ, ಇಲ್ಲಿ ಒಂದು 20 ಜನ ಇದ್ದಾರೆ. ಈ 20 ಜನರು ಆ ಮೆಡಿಕಲ್ ವಾರ್ಡ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಟಾಸ್ಕ್ ಇರುತ್ತೆ. ಸಿಮಿಲರ್ಲಿ ಲಾಕ್ಡೌನ್ಗೆ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಜನ ಪೊಲೀಸರು ಈ ಲಾಕ್ಡೌನ್ ಮೇಲೆ ತಮ್ಮ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಈ ರೀತಿಯಾಗಿ ನಾವು ಸೆಕೆಂಡ್ ಅಲ್ಲಿ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆಯಲ್ಲಿ ಹೇಗೆ ಡಿವಿಷನ್ಸ್ಗಳನ್ನ ಆಗ್ತಾ ಇದೆ, ಟಾಸ್ಕ್ ಬೇಸ್ಡ್ ಆನ್ ಟಾಸ್ಕ್ ಅಂತ ಕಾಣಬಹುದು. ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಗಳನ್ನ ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನ ಸಂಘಟಿಸಿ ವಿವಿಧ ಇಲಾಖೆಗಳಿಗೆ ಹಂಚುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇಲ್ಲಿ ನೀವು ಕಾಣಬಹುದಾಗಿದೆ, ಇಲ್ಲಿ ಆರ್ಗನೈಸಿಂಗ್ ಆಗ್ತಾ ಇದೆ. ಟಾಸ್ಕ್ಗಳನ್ನ ಬೇರೆ ಬೇರೆ ಪೀಪಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ದ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟೆಡ್. ಅರ್ಥ ಆಯ್ತು ತಾನೆ? PO ಆಯ್ತು. ನೆಕ್ಸ್ಟ್ ಇರುವಂತಹದ್ದು ಎಸ್ ಅಂದ್ರೆ ಏನು? ಎಸ್ ಅಂದ್ರೆ ಸ್ಟಾಫಿಂಗ್ ಅಥವಾ ಸಿಬ್ಬಂದಿಗಳ ಪೂರೈಕೆ. ಈಗ ನಾವು ಟಾಸ್ಕ್ಗಳನ್ನ ಒಂದು ಡಿಪಾರ್ಟ್ಮೆಂಟ್ಗೆ ಕೊಟ್ವಿ. ಫಾರ್ ಎಕ್ಸಾಂಪಲ್, ಆ ಡಿಪಾರ್ಟ್ಮೆಂಟ್ನಲ್ಲಿ 20 ಜನರು ಮಾಡಬೇಕಾದಂಥ ಕೆಲಸದಲ್ಲಿ 10 ಜನ ಇದ್ದಂದ್ರೆ ಏನಾಗುತ್ತೆ? 10 ಜನ ಸಿಬ್ಬಂದಿಗಳ ಕೊರತೆ ಆಗತ್ತೆ. ಅಂತ 10 ಜನ ಸಿಬ್ಬಂದಿಗಳ ಕೊರತೆಯನ್ನ ಪೂರೈಸಲು ಸ್ಟಾಫಿಂಗ್ ಅಥವಾ ರಿಕ್ರೂಟ್ಮೆಂಟ್ ನಡೆಯುತ್ತೆ, ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಹಾಗೆ ಡಿಟರ್ಮೈನಿಂಗ್ ದ ಟರ್ಮ್ಸ್ ಆಫ್ ಸರ್ವಿಸ್, ಅವರ ಕೆಲಸಗಳೇನು ಅಂತ ಅವರಿಗೆ ಹೇಳಲಾಗುತ್ತೆ. ಈ ರೀತಿಯಾಗಿ ಈ ಸ್ಟಾಫಿಂಗ್ ನ ಮುಖಾಂತರ ಆ ಟಾಸ್ಕ್ಗಳನ್ನ ಏನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೋ ಅವುಗಳನ್ನ ಅಚೀವ್ ಮಾಡಲಿಕ್ಕೆ ಮುಂದೆ ಹೋಗಲಾಗುತ್ತೆ. ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಗಳ ನೇಮಕ, ತರಬೇತಿ ಹಾಗೂ ಸೇವಾ ನಿಯಮಗಳನ್ನ ನಿರ್ಧರಿಸುವುದು ಇಲ್ಲಿ ನಾವು ಕಾಣಬಹುದಾಗಿದೆ. ಸೊ ಇಲ್ಲಿ ಸಹ ನೀವು ಕಾಣಬಹುದಾಗಿದೆ, ರಿಕ್ರೂಟ್ಮೆಂಟ್ ನಡೀತಾ ಇದೆ ಅನ್ಸುತ್ತೆ. ಓಕೆ, ರೆಸ್ಯೂಮೆಸ್. ನೆಕ್ಸ್ಟ್ ಇರುವಂತಹದ್ದು ಡಿ ಅಂದ್ರೆ ಡೈರೆಕ್ಟಿಂಗ್ ಅಥವಾ ನಿರ್ದೇಶಿಸುವಿಕೆ. ಈಗ ಸ್ಟಾಫ್ಸ್ಗಳು ಆದ್ರು ಎಲ್ಲ ಆಯ್ತು, ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಕೊಡಲಾಯಿತು. ಇಶ್ಯೂಯಿಂಗ್ ಆರ್ಡರ್ಸ್ ಅಂಡ್ ಡೈರೆಕ್ಷನ್ಸ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಫ್ರಮ್ ಟೈಮ್ ಟು ಟೈಮ್ ಇನ್ ಕ್ಯಾರಿಯಿಂಗ್ ಔಟ್ ದ ಡಿಸಿಷನ್ಸ್ ಆಫ್ ಗವರ್ಮೆಂಟ್. ಈ ಟಾಸ್ಕ್ಗಳನ್ನ ಒಂದು ಕೊಟ್ಟಿರ್ತಾರೆ, ಅದ್ರ ಮೇಲಿಂದ ಮೇಲೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಟೈಮ್ ಚೇಂಜ್ ಆದಾಗೆ ಯಾವ್ದು ಮೊದಲು ಪ್ಲಾನ್ ಮಾಡಿರ್ತೇವೋ ಆಮೇಲೆ ಟಾಸ್ಕ್ ಕೊಟ್ಟಿರ್ತೇವೋ ಅಲ್ಲಿ ಚೇಂಜಸ್ಗಳು ಆಗ್ತಾನೆ ಇರುತ್ತೆ. ಇಲ್ಲೂ ಸಹ ಅದೇ ಆಗ್ತಾ ಇದೆ. ಟೈಮ್ ಟು ಟೈಮ್ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಕಾಲಕ್ಕೆ ಆದೇಶಗಳನ್ನ ಹಾಗೂ ನಿರ್ದೇಶನಗಳನ್ನ ನೀಡುವುದು ಮತ್ತು ತೀರ್ಮಾನಗಳನ್ನ ಕೈಗೊಳ್ಳುವುದು ಈ ಡೈರೆಕ್ಟಿಂಗ್ ಅಂಡರ್ದಲ್ಲಿ ಬರುತ್ತೆ. ನಿರ್ದೇಶಿಸಿಕ ಇಲ್ಲಿ ಆರ್ಡರ್ಸ್ಗಳನ್ನ ಹೊರಡಿಸಲಾಗುತ್ತೆ, ನೋಟಿಸ್ಗಳನ್ನ ಕೊಡಲಾಗುತ್ತೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಫುಲ್ಲಿ ಎಫಿಷಿಯಂಟ್ ಆಗಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲಿ ಹೋಗ್ಬೇಕು, ಈ ಸೈಡ್ ಹೋಗ್ಬೇಕಾ, ಎಷ್ಟು ಟೈಮ್ ಇದೆ, ಎಷ್ಟು ಕ್ಯಾಲೆಂಡರ್ನಲ್ಲಿ ಎಷ್ಟು ಟಾಸ್ಕ್ಗಳನ್ನ ಮುಗಿಸ್ಬೇಕು, ಇವುಗಳನ್ನೆಲ್ಲವನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. CO ಅಂದ್ರೆ ಏನು? ಕೋಆರ್ಡಿನೇಟಿಂಗ್ ಅಥವಾ ಸಮನ್ವಯಗೊಳಿಸುವಿಕೆ. ಎಲ್ಲಿಯ ತನಕ ನೀವು ನೋಡಿರ್ಬೋದು, ಡೆಫಿನೇಷನ್ 5th ಇರ್ಬಹುದು, FM ಮಾರ್ಕ್ಸ್ ಇರ್ಬೋದು, ಇವರೆಲ್ಲ ಏನ್ ಹೇಳ್ತಾ ಇದ್ರು?
ಕೋಆರ್ಡಿನೇಷನ್ ಅಂತ ಹೇಳ್ತಾ ಇದ್ರು. ಸೊ ಕೋಆರ್ಡಿನೇಷನ್ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ತನಕ ಸಪ್ರೇಟ್ ಟಾಸ್ಕ್ ಗ್ರೂಪ್ಸ್ಗಳನ್ನಾಗಿ ಡಿಪಾರ್ಟ್ಮೆಂಟ್ ಆಗಿ ಕ್ರಿಯೇಟ್ ಮಾಡಿದ್ರು. ಆದರೆ ಅವರ ಎಂಡ್ ಗೋಲ್ ಒಂದೇ ಆಗಿತ್ತು ತಾನೆ. ಏನಾಗಿತ್ತು? ಕೊರೋನಾವನ್ನು ನಿಯಂತ್ರಿಸಬೇಕು. ಸೊ ಆ ಎಂಡ್ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಇವರೆಲ್ಲ ಬೇರೆ ಬೇರೆ ಟಾಸ್ಕ್ಗಳಿದ್ರು. ಆದರೆ ಎಲ್ಲಿಯ ತನಕ ಈ ಎಲ್ಲಾ ಟಾಸ್ಕ್ ಗ್ರೂಪ್ಗಳ ಮಧ್ಯೆ ಸಮನ್ವಯ ಇರಲ್ವೋ, ಈ ಡಿಪಾರ್ಟ್ಮೆಂಟ್ಸ್ಗಳ ಮಧ್ಯೆ ಕೋಆರ್ಡಿನೇಷನ್ ಇರಲ್ವೋ, ಅಲ್ಲಿಯವರೆಗೆ ಆ ಎಂಡ್ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಟು ಎಲಿಮಿನೇಟ್ ಕಾನ್ಫ್ಲಿಕ್ಟ್ಸ್, differences among different departments of government and coordinate their actions. ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ, ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಿ ಅವುಗಳ ಕಾರ್ಯವನ್ನ ಸಮನ್ವಯಗೊಳಿಸುವುದು, ಇದು ಈ ಕೋಆರ್ಡಿನೇಟಿಂಗ್ ಅಂಡರ್ನಲ್ಲಿ ಬರುತ್ತೆ. ಇಲ್ಲಿ ನೋಡಬಹುದಾಗಿದೆ, ಎಲ್ಲರೂ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ತಮ್ಮ ಕಾರ್ಯವನ್ನ, ಆ ಒಂದು ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ. ಓಕೆ, CO ಆಯ್ತು. ನೆಕ್ಸ್ಟ್ ಇರುವಂತದ್ದೇನು? ಆರ್ ಅಂದರೆ ರಿಪೋರ್ಟಿಂಗ್ ಅಥವಾ ವರದಿ ನೀಡುವಿಕೆ. ಸಬಾರ್ಡಿನೇಟ್ಸ್ need to give report to the superiors on documentation, research and the working activities of various departments. Also reports to the legislature through investigation. ಕೆಲಸವನ್ನ ಕೊಡಲಾಯಿತು, ಅದಾದ್ಮೇಲೆ ರಿಪೋರ್ಟ್ ಮಾಡೋದು ಬೇಕೇ ಬೇಕಲ್ವಾ? ನಾ ಎಷ್ಟು ಕೆಲಸವನ್ನ ಮಾಡಿದೆ, ಎಷ್ಟು ಪ್ರಗತಿಯನ್ನ ಸಾಧಿಸಿದೆ, ನಾನು ಯಾವ ಹಂತದಲ್ಲಿದ್ದೇನೆ ಕೆಲಸವನ್ನ ಮುಗಿಸ್ಲಿಕ್ಕೆ, ಏನಿದೆ ಡೆಡ್ ಲೈನು, ಈ ರೀತಿಯಾಗಿ ರಿಪೋರ್ಟಿಂಗ್ ಅನ್ನ ಮಾಡಲೇಬೇಕಲ್ವಾ? ಫಾರ್ ಎಕ್ಸಾಂಪಲ್, ನೀವು ಸ್ಕೂಲಲ್ಲಿ ಇರ್ಬೋದು, ನಿಮ್ಮ ಹೋಮ್ ವರ್ಕ್ ಅನ್ನ ನೀವು ರಿಪೋರ್ಟ್ ಮಾಡ್ತೀರ, ನಾ ಇಷ್ಟೊಂದು ಮಾಡ್ಕೊಂಡು ಬಂದೆ. ಅದೇ ರೀತಿ ಇಲ್ಲೂ ಸಹ ಆಗ್ತಾ ಇದೆ. ಸಬಾರ್ಡಿನೇಟ್ಸ್, ಅಧೀನ ಅಧಿಕಾರಿಗಳು ತಮ್ಮ ರಿಪೋರ್ಟ್ ಅನ್ನ ಸುಪೀರಿಯರ್ಸ್ಗೆ ಕೊಡ್ತಾರೆ. ಯಾವುದದ್ದು ಡಾಕ್ಯುಮೆಂಟೇಶನ್ ಇರಬಹುದು, ರಿಸರ್ಚ್ ಇರಬಹುದು, ಅಥವಾ ವರ್ಕಿಂಗ್ ಆಕ್ಟಿವಿಟೀಸ್ ಇರಬಹುದು, ಇವುಗಳ ಕುರಿತಾದ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಕೇವಲ. ಹಾಗೆ ಲೆಜಿಸ್ಲೇಚರಿಗೂ ಥ್ರೂ ಇನ್ವೆಸ್ಟಿಗೇಷನ್ ತಮ್ಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ತಮ್ಮ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸುವುದು ಮತ್ತು ದಾಖಲೆ, ಸಂಶೋಧನೆ ಮತ್ತು ತನಿಖೆಯ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡುವುದು ಈ ರಿಪೋರ್ಟಿಂಗ್ ನ ಅಂಡರ್ ನಲ್ಲಿ ಬರುತ್ತೆ. ಅರ್ಥ ಆಯ್ತು ತಾನೆ? ಸೂಪರ್. ನೆಕ್ಸ್ಟ್ ಇರುವಂತಹದ್ದು ಬಿ ಅಂದ್ರೆ ಬಜೆಟಿಂಗ್, ಆಯವ್ಯಯ ಸಿದ್ಧಪಡಿಸುವಿಕೆ. ಎಲ್ಲ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಾಯ್ತು, ಈಗ ಈ ಕೆಲಸವನ್ನ ಮಾಡ್ಲಿಕ್ಕೆ ಎಷ್ಟು ಹಣ ಬೇಕು ಅನ್ನೋದು ಮೂಲವಾದ ಪ್ರಶ್ನೆ ಆಗುತ್ತೆ. ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಸ್ ಅಂಡ್ ಪ್ಲಾನಿಂಗ್ ಬಜೆಟ್, calculating, auditing, etc. The above functions shows the scope of public administration. ಹಣಕಾಸಿನ ಯೋಜನೆ ಇರಬಹುದು, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಮುಂತಾದವುಗಳ ನಿರ್ವಹಣೆ ಆಗಿರುತ್ತೆ ಬಜೆಟಿಂಗ್ ನಲ್ಲಿ. ಸೊ ಇಲ್ಲಿ ತನಕ ಎಲ್ಲವನ್ನ ಮಾಡಿರ್ತೇವೆ, ಇಲ್ಲಿ ಇದಕ್ಕೆ ಎಷ್ಟು ಹಣ ಬೇಕಾಗತ್ತೆ ಅಂತ ಡಿಸೈಡ್ ಮಾಡಲಾಗುತ್ತೆ. ಹಾಗೆ ಅಷ್ಟು ಫಂಡ್ ಅನ್ನ ತೆಗೆದಿಡೋದು ಇರಬಹುದು, ಬಜೆಟಿಂಗ್ ಇರಬಹುದು, ಇಲ್ಲಿ ನಾವು ಕಾಣಬಹುದಾಗಿದೆ. ಸೊ ಒಟ್ಟು ಏಳು ಅಂದ್ರೆ ಸೆವೆನ್ ಅಂದ್ರೆ ಏನ್ ನೆನಪಿಗೆ ಬರುತ್ತೆ? ನೆನಪು ಮಾಡ್ಕೊಳ್ಳಿ, ಎಸ್, ಥಾಲಾ ಫಾರ್ ಅ ರೀಸನ್, ಎಸ್. ಸೊ ಇಲ್ಲೂ ಸಹ ನೀವು ಪೋಸ್ಟ್ ಕಾರ್ಬ್ ಅಂದ್ಕೊಳ್ಳಿ, ಏನ್ ನೆನ್ಪಿಟ್ಕೊಳ್ಬೇಕು? 7 ಅನ್ನೋ ನಂಬರ್ ಅನ್ನು ನೆನ್ಪಿಟ್ಕೊಳ್ಬೇಕು. ಏಕೆಂದರೆ ಪೋಸ್ಟ್ ಕಾರ್ಬ್ ಅಲ್ಲಿ 7 ಮುಖ್ಯವಾದ ಬಿಂದುಗಳಿವೆ. ಆ ಮುಖ್ಯವಾದ ಬಿಂದುಗಳ ಮೂಲಕ ಲೂಥರ್ ಗುಲಿಕ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಹೇಳಲಿಕ್ಕೆ ಬಯಸಿದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತಾನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಇರುವಂತಹದ್ದು ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿ. ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಓಕೆ, ರಿಕ್ರೂಟ್ಮೆಂಟ್, ನೇಮಕಾತಿ ಅಂದ್ರೆ ಏನು? ಆಲ್ರೆಡಿ ಸ್ಟಾಫಿಂಗ್ ಬಗ್ಗೆ ತಿಳ್ಕೊಂಡ್ವಿ ಅಲ್ಲ. ಸೊ ಅದರದ್ದೇ ಒಂದು ಮುಂದುವರಿದ ಭಾಗ ಅಂತಾನು ಹೇಳ್ಬಹುದಾಗಿದೆ. ಸಕ್ಸಸ್ಫುಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಕ್ವೈರ್ಸ್ ಎಫಿಷಿಯಂಟ್ ಸ್ಟಾಫ್. ಎಲ್ಲಿಯ ತನಕ ದಕ್ಷ ಸಿಬ್ಬಂದಿಗಳಿರೋದಿಲ್ವೋ ಅಲ್ಲಿಯ ತನಕ ಸಾರ್ವಜನಿಕ ಆಡಳಿತ ಯಶಸ್ವಿ ಆಗಲು ಸಾಧ್ಯವೇ ಇಲ್ಲ. ಹೀಗಾಗಿ ದಕ್ಷ ಸಿಬ್ಬಂದಿಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ ಇಲ್ಲಿ. ದ ಪರ್ಸನಲ್ needs to be selected in a systematic manner so that recruitment is the process of selecting suitable persons for suitable posts ಅಥವಾ placement. ಸೊ ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಸೂಟೇಬಲ್ ಪರ್ಸನ್ಸ್ಗಳನ್ನ ಸೂಟೇಬಲ್ ಪೋಸ್ಟ್ಗೆ ನೇಮಕ ಮಾಡುವುದೇ ಈ ನಮ್ಮ ನೇಮಕಾತಿ ಅಥವಾ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಕನ್ನಡದಲ್ಲಿ ಹೇಳೋದಾದ್ರೆ ಈ ಸಿಬ್ಬಂದಿಯನ್ನ ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿಯಾಗಿದೆ.
Good public administration relies on recruiting qualified, efficient, and honest officials. ಜನರಲ್ ನಮ್ಮ ಸೆನ್ಸ್ ಏನಿರುತ್ತೆ, ಎಲ್ಲಿಯ ತನಕ ಒಳ್ಳೆಯ ಜನರು ಇರ್ತಾರೋ ಅಲ್ಲಿಯವರೆಗೆ ಆ ಸಿಸ್ಟಮ್ ಒಳ್ಳೆಯದಾಗಿರುತ್ತೆ. ಇಲ್ಲಿ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಉತ್ತಮ, ದಕ್ಷ ಸಾರ್ವಜನಿಕ ಆಡಳಿತವು ಅರ್ಹ, ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳ ನೇಮಕಾತಿ ಹಾಗೂ ನೇಮಕಾತಿ ವಿಧಾನಗಳನ್ನ ಅವಲಂಬಿಸಿದೆ. Properly appointed officials will enhance administration with activeness and intelligence. ಏನ್ ಹೇಳ್ತಾ ಇದ್ದಾರೆ, ಹೀಗೆ ಯಾವ ದಕ್ಷ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವು ಸೆಲೆಕ್ಟ್ ಮಾಡಿರ್ತೀವೋ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆಯಿಂದ ಸಾರ್ವಜನಿಕ ಆಡಳಿತವನ್ನು ನಡೆಸಿ ಇವರು ಅಭಿವೃದ್ಧಿಗೊಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ರಿಕ್ರೂಟ್ಮೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್. ನೇಮಕಾತಿಯ ಸಿಬ್ಬಂದಿ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಹೊಂದಿದೆ. ಅದಕ್ಕೆ ಗ್ಲೆನ್ ಸ್ಟಾಲ್ ಏನಂತ ಹೇಳ್ತಾರೆ, ರಿಕ್ರೂಟ್ಮೆಂಟ್ ಇಸ್ ದ ಕಾರ್ನರ್ ಸ್ಟೋನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಸೊ ನೇಮಕಾತಿಯು ಆಡಳಿತ ರಚನೆಯ ಅಡಿಗಲ್ಲಾಗಿರುತ್ತದೆ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಇದರಿಂದಲೇ ತಿಳ್ಕೊಳ್ಬಹುದು ರಿಕ್ರೂಟ್ಮೆಂಟ್ ಎಷ್ಟೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಯಾಕಂದ್ರೆ ಒಳ್ಳೆ ಜನ ಇರಲಿಲ್ಲ ಅಂದ್ರೆ ಆ ಸಿಸ್ಟಮ್ ಒಳ್ಳೇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಒಳ್ಳೆಯ ಜನರು ಇರ್ತಾರೋ ಆಟೋಮೆಟಿಕಲಿ ಆ ಸಿಸ್ಟಮ್ ಸಹ ಒಳ್ಳೇದಾಗಿದೆ ಬಿಡುತ್ತೆ. ಇದಕ್ಕಾಗಿ ಗ್ಲೆನ್ ಸ್ಟಾಲ್ದವರು ಇದನ್ನ ನೇಮಕಾತಿಯನ್ನ ಕಾರ್ನರ್ ಸ್ಟೋನ್ ಅಥವಾ ಅಡಿಗಲ್ಲು ಅಂತ ಕರೆದಿದ್ದಾರೆ. ಓಕೆ, ಸೊ ಈ ಮೆಥಡ್ಸ್ ಆಫ್ ರಿಕ್ರೂಟ್ಮೆಂಟ್, ಈ ರಿಕ್ರೂಟ್ಮೆಂಟ್ ಏನಿದೆಯಲ್ಲ, ಯಾರನ್ನ ಇದು ನೇಮಕಾತಿ ಮಾಡೋದಿದ್ರೆ ಅದರಲ್ಲಿ 2 ಮುಖ್ಯವಾದ ವಿಧಗಳಿವೆ. ಒಂದನೇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಪ್ರತ್ಯಕ್ಷ ನೇಮಕಾತಿ, ಎರಡನೇದು ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಪರೋಕ್ಷ ನೇಮಕಾತಿ. ಇದನ್ನ ಪದೋನ್ನತಿ ಅಥವಾ ಬಡ್ತಿ ಮೂಲಕ ನೇಮಕಾತಿ ಅಂತಾನು ಕರೀತಾರೆ. ಸೊ 2 ವಿಧಗಳು, ಡೈರೆಕ್ಟ್ ಇನ್ನೊಂದು ಇಂಡೈರೆಕ್ಟ್. ಮುಂದೆ ಹೋಗೋಣವಾ? ಓಕೆ, ಸೊ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಪ್ರತ್ಯಕ್ಷ ನೇಮಕಾತಿ ಅಥವಾ ನೇರ ನೇಮಕಾತಿಯ ಬಗ್ಗೆ ತಿಳ್ಕೊಳ್ಳೋಣ. ಅ ಸೈಂಟಿಫಿಕ್ ಅಂಡ್ ಪಾಪ್ಯುಲರ್ ಮೆಥಡ್. ಹಾಗಂದ್ರೆ ಏನು ಡೈರೆಕ್ಟ್ ಮೆಥಡ್? ಈಗ ಈಸಿ ಇದೆ. ದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ಸಿಲೆಕ್ಟೆಡ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಯಾವಾಗ ಎಕ್ಸಾಮಿನೇಷನ್ಸ್ ಅಂತ ಬರುತ್ತೋ ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಡೈರೆಕ್ಟ್ ರಿಲೇಟೆಡ್ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ಸ್ ಮುಖಾಂತರ ಕ್ಯಾಂಡಿಡೇಟ್ಸ್ ಅನ್ನ ಸಿಲೆಕ್ಟ್ ಮಾಡೋದು ಈಸ್ ರೆಫರ್ಡ್ ಆಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಆಗಿರುತ್ತೆ. The candidates seeking appointment through direct recruitment must possess some special and required qualifications. For example, recruitment of civil servants. ನೀವು UPSC, KPSC ಅನ್ನೋ ಎಕ್ಸಾಮ್ಸ್ ಅನ್ನ ಕೇಳ್ತೀರಾ ತಾನೆ? ಸೊ ಅಲ್ಲಿ ಸಿಲೆಕ್ಟ್ ಮಾಡಲಿಕ್ಕೆ ಹೇಗೆ ಸಿಲೆಕ್ಟ್ ಮಾಡ್ತಾರೆ? ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳ ಮುಖಾಂತರ ಸಿಲೆಕ್ಟ್ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೇರ ನೇಮಕಾತಿಯ ಮೂಲಕ ಸೇವೆಗೆ ಸೇರಬೇಕಾದ ಅಭ್ಯರ್ಥಿಗಳು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನ ಹೊಂದಿರಬೇಕು. ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವಂತಹ ನೇಮಕಾತಿ. ಫಾರ್ ಎಕ್ಸಾಂಪಲ್ UPSCಗೆ ನಿಮ್ಮ ಹತ್ರ ಒಂದು ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು ಅಂತ ಒಂದು ಪ್ರೀ ಕ್ವಾಲಿಫೈಡ್ ಇದಿರುತ್ತೆ. ಅದಾದ ಮೇಲೆ ಆ ಎಕ್ಸಾಮ್ನಲ್ಲಿ ನೀವು ಇಷ್ಟೊಂದು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು. ಅದರ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ರೀತಿಯಾಗಿ ಸಿಸ್ಟಮೆಟಿಕ್ ಇರುತ್ತೆ, ಸೈಂಟಿಫಿಕ್ ಇರುತ್ತೆ. ಅದನ್ನೇ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರೀತೇವೆ. ನೆಕ್ಸ್ಟ್ ಒನ್, ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಪರೋಕ್ಷ ನೇಮಕಾತಿ. ಇದನ್ನ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಥವಾ ಆಂತರಿಕ ನೇಮಕಾತಿ ಅಂತಾನು ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, ದ ಅಪಾಯಿಂಟ್ಮೆಂಟ್ ಆಫ್ ಪರ್ಸನಲ್ ಆಲ್ರೆಡಿ ಇನ್ ಗೌರ್ಮೆಂಟ್ ಸರ್ವಿಸಸ್. ಸೊ ಇವರು ಆಲ್ರೆಡಿ ಗೌರ್ಮೆಂಟ್ ಸರ್ವಿಸಸ್ ಅಲ್ಲಿದ್ದಾರೆ, ಯಾವುದೋ ಒಂದು ಪೋಸ್ಟ್ ಅಲ್ಲಿದ್ದಾರೆ. ಆ ಪೋಸ್ಟ್ ನಿಂದ ಅವ್ರಿಗೆ ಒಂದಿಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಾದ ಮೇಲೆ ಅವರಿಗೆ ಹೈಯರ್ ಪೋಸ್ಟಿಗೆ ಹೋಗ್ಬೇಕಾಗತ್ತೆ. ಸೊ ಹೈಯರ್ ಪೋಸ್ಟಿಗೆ ಹೇಗೆ ಕಳಿಸ್ತಾರೆ? ಕ್ವಾಲಿಫಿಕೇಶನ್ ಅಂಡ್ ಸೀನಿಯಾರಿಟಿ, ಅವರ ಎಕ್ಸ್ಪೀರಿಯನ್ಸ್, ಅವರ ಸೀನಿಯಾರಿಟಿ ಮತ್ತು ಅವರ ಕ್ವಾಲಿಫಿಕೇಶನ್ ಅನ್ನ ಕನ್ಸಿಡರ್ ಮಾಡಿ ಅವರನ್ನ ಬೇರೆ ಪದಗಳಿಗೆ ಪದೋನ್ನತಿಯನ್ನ ಅಥವಾ ಬಡ್ತಿಯನ್ನ ಕೊಡಲಾಗುತ್ತೆ. ದಿಸ್ ಆಲ್ಸೋ ದ ಪ್ರೊಸೀಜರ್ ಆಫ್ ಪ್ರಮೋಷನ್ ಅಂಡ್ ಗಿವಿಂಗ್ ಇನ್ಕ್ರಿಮೆಂಟ್. ಕನ್ನಡದಲ್ಲಿ ಹೇಳ್ಬಿಡ್ತೇನೆ, ಅತ್ಯಂತ ಸುಲಭವಾಗಿರುವಂತಹದ್ದು. ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನ ಅವರ ವಿದ್ಯಾರ್ಹತೆ
ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ. ಇದೇ ಪದೋನ್ನತಿ ಮತ್ತು ಬಡ್ತಿಯ ವಿಧಾನವೂ ಆಗಿದೆ. ತಿಳಿತಲ್ವಾ? ಹಾಗಾದ್ರೆ ಮುಂದೆ ಹೋಗೋಣ ಬನ್ನಿ. ಪರೋಕ್ಷ ನೇಮಕಾತಿ. ದಿಸ್ ಮೆಥಡ್ ಇಸ್ ಪ್ರಾಕ್ಟಿಸ್ಡ್ ಜನರಲಿ ಇನ್ ಆಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ದಿಸ್ ಮೆಥಡ್ ಇಸ್ ಆಲ್ಸೋ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ. ಇದು ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಣಬಹುದಾಗಿದೆ. ಭಾರತದಲ್ಲಿಯೂ ಈ ಪದ್ಧತಿಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನೋಡಬಹುದು, ಈ ವ್ಯಕ್ತಿ ಜಿಗಿತಾ ಇದ್ದಾನೆ, ಪ್ರಮೋಷನ್ ಪಡಿತಾ ಇದ್ದಾನೆ. ಯಾವುದ್ರ ಮೇಲೆ ಪ್ರಮೋಷನ್ ಪಡಿತಾ ಇದ್ದಾನೆ? ಆತ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಅದರ ಆಧಾರದ ಮೇಲೆ, ಸೀನಿಯಾರಿಟಿ ಆಧಾರದ ಮೇಲೆ ಆತ ತನ್ನ ಜಂಪ್ ಅಥವಾ ಬಡ್ತಿಯನ್ನ ಪಡಿತಾ ಇದ್ದಾನೆ. ಅರ್ಥ ಆಯ್ತು ತಾನೆ? ಡೈರೆಕ್ಟ್ ಅಂದರೆ ಎಕ್ಸಾಮಿನೇಷನ್ ಮುಖಾಂತರ, ಇಂಡೈರೆಕ್ಟ್ ಅಂದರೆ ಇಂಟರ್ನಲ್ ರಿಕ್ರೂಟ್ಮೆಂಟ್. ಅವರ ಎಕ್ಸ್ಪೀರಿಯನ್ಸ್, ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಬಡ್ತಿಯನ್ನು ನೀಡಲಾಗುತ್ತೆ. ಬನ್ನಿ ಮುಂದೆ ಹೋಗೋಣ. ಸೂಪರ್. ಯಾಕೆ ಸೂಪರ್? ರಿಕ್ರೂಟ್ಮೆಂಟ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತದ್ದು UPSC ಅಂಡ್ KPSC. ಲೆಟ್ಸ್ ಸಿ ಏನಿದೆ ಅಂತ. ಅದು UPSC, ಈ ಹೆಸರನ್ನ ನೀವು ಕೇಳೇ ಇರ್ತೀರಾ. UPSC ಫಸ್ಟ್ ರ್ಯಾಂಕ್ ಹೋಲ್ಡರ್, ಈ ರೀತಿಯಾಗಿ ಬಹಳಷ್ಟು ಟಿವಿಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೇಳೇ ಇರ್ತೀರಾ. ಅವ್ರು UPSC ಆಫೀಸರ್ಸ್, ಇವ್ರು KPSC ಆಫೀಸರ್ಸ್. ಹಾಗಂದ್ರೆ ಏನು? UPSC ಯೂನಿಯನ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ UPSC ಅನ್ನ ಕರೆಯಲಾಗುತ್ತೆ. ಯೂನಿಯನ್ ಅಂದ್ರೆ ಸೆಂಟ್ರಲ್, ಓಕೆ, ಸೆಂಟ್ರಲ್ ಲೆವೆಲ್, ಕೇಂದ್ರ ಲೋಕಸೇವಾ ಆಯೋಗ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನಿಕ ಇದಾಗಿದ್ದು, ಸಂಸ್ಥೆಯಾಗಿದ್ದು, ಆರ್ಟಿಕಲ್ 315 ಅಂಡರ್ನಲ್ಲಿ ಇದು ಸ್ಥಾಪಿತವಾಗಿದೆ. ಸಂವಿಧಾನದ ವಿಧಿ 315 ಅಡಿಯಲ್ಲಿ ಇದು ಸ್ಥಾಪಿತವಾಗಿದೆ. ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ ಫಾರ್ ಸಿವಿಲ್ ಸರ್ವಿಸಸ್ ಅಂಡ್ ಪೋಸ್ಟ್. ನಾಗರಿಕ ಸೇವೆಗಳು ಮತ್ತು ಹುದ್ದೆಗಳಿಗೆ ಕೇಂದ್ರೀಯ ನೇಮಕಾತಿ ಸಂಸ್ಥೆ ಯಾವುದಿದೆ ಅಂದ್ರೆ ಅದೇ UPSC ಆಗಿದೆ. ಅರ್ಥ ಆಯ್ತು ತಾನೆ? ಯಾರು ಸೆಂಟ್ರಲ್ ಆಫೀಸರ್ಸ್ ಆಗಿರ್ತಾರೋ ಅವರನ್ನ ನೇಮಕ ಮಾಡ್ಬೇಕಂದ್ರೆ ಅಲ್ಲಿ ಈ UPSC ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದು ಸೆಂಟ್ರಲ್ ಲೆವೆಲ್ ಅಲ್ಲಿ. ಈಗ ಸ್ಟೇಟ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೇನೆ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರೀತಾರೆ. May 18, 1951 ನಲ್ಲಿ ಇದು ಎಸ್ಟಾಬ್ಲಿಷ್ ಆಯಿತು. ಸೇಮ್ ಆರ್ಟಿಕಲ್ 315, ಇದು ಆರ್ಟಿಕಲ್ 315 ಅಂಡರ್ನಲ್ಲೇ ಬರುತ್ತೆ. ಇದು ಸಹ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಕಂಡಕ್ಟ್ಸ್, ಇದೇನ್ ಮಾಡುತ್ತೆ? ಇದು ನಾಗರಿಕ ಸೇವೆಗಳು ಮತ್ತು ಹುದ್ದೆಗಳಿಗೆ ನಡೆಸುತ್ತೆ ಕೇಂದ್ರದ ಮಟ್ಟದಲ್ಲಿ. ಇದು ರಾಜ್ಯದ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗಿ ಪರೀಕ್ಷೆ ಮತ್ತು ನೇಮಕಾತಿಯನ್ನ ಮಾಡಿಕೊಡುತ್ತದೆ. ಕಂಡಕ್ಟ್ಸ್ ಎಕ್ಸಾಮ್ಸ್ ಅಂಡ್ ರಿಕ್ರೂಟ್ಸ್ ಫಾರ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಇವುಗಳನ್ನೇ ಇನ್ನೂ ಡೆಪ್ತ್ ಆಗಿ ಬರುವಂತಹ ಸ್ಲೈಡ್ಸ್ಗಳಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತಾ ಇರ್ತೇವಲ್ಲ, ಹಾಗಾದರೆ ಈ ಸಿವಿಲ್ ಸರ್ವಿಸ್ ನಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳು ಬರುತ್ತೆ ಅಥವಾ ಏನೇನು ಸಿವಿಲ್ ಸರ್ವಿಸಸ್ ಇಂಪಾರ್ಟೆನ್ಸ್ಗಳಿವೆ? IAS ಕೇಳೇ ಇರ್ತೀರಾ. ಯಾರ್ಯಾರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ, DMs ಆಗಿರ್ತಾರೆ, ಅವರೆಲ್ಲರೂ IAS ಆಫೀಸರ್ಸ್ ಅಂತ ಕರಿತೇವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ. IPS ಇಂಡಿಯನ್ ಪೊಲೀಸ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ. IFOS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾರತೀಯ ಅರಣ್ಯ ಸೇವೆ. IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾರತೀಯ ವಿದೇಶಾಂಗ ಸೇವೆ. IRS ಇಂಡಿಯನ್ ರೆವೆನ್ಯೂ ಸರ್ವಿಸ್, ಭಾರತೀಯ ಕಂದಾಯ ಸೇವೆ. IAAS ಇಂಡಿಯನ್ ಆಡಿಟ್ ಅಂಡ್ ಅಕೌಂಟೆಂಟ್ ಸರ್ವಿಸ್ ಆರ್ ಇಂಪಾರ್ಟೆಂಟ್ ಸಿವಿಲ್ ಸರ್ವಿಸಸ್, ಭಾರತೀಯ ಲೆಕ್ಕ ಸೇವೆ. ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂತಹ, ಮುಖ್ಯವಾಗಿರುವಂತಹ ನಾಗರಿಕ ಸೇವೆಗಳಾಗಿವೆ. ಓಕೆ ಮಕ್ಕಳೇ, ಈ 3 phases ಆಫ್ ಟೆಸ್ಟ್, ದ ರಿಕ್ರೂಟ್ಮೆಂಟ್ ಫಾರ್ ದೀಸ್, ಈಗ ಹೇಳಿದ್ನಲ್ಲ ಎಕ್ಸಾಮ್, ಅವುಗಳಿಗೆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ಗಳಿಗೆ 3 ಹಂತದಲ್ಲಿ ಎಕ್ಸಾಮ್ಸ್ಗಳನ್ನ ನಡೆಸಲಾಗುತ್ತೆ. ಯಾವುದು? ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ, ಪೂರ್ವಭಾವಿ ಪರೀಕ್ಷೆ. ಸೆಕೆಂಡ್ ಒನ್ ಮೇನ್ಸ್ ಇರುತ್ತೆ, ಮುಖ್ಯ ಪರೀಕ್ಷೆ ಇರುತ್ತೆ. ಮೂರನೇದು ಪರ್ಸನಾಲಿಟಿ ಟೆಸ್ಟ್ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಇರುತ್ತೆ, ಡೈರೆಕ್ಟ್ ಇಂಟರ್ವ್ಯೂ ಏನಿರುತ್ತೋ ಅದಿರುತ್ತೆ. ಸೊ ಈ ರೀತಿಯಾಗಿ 3 ವಿಧದಲ್ಲಿ ಈ ಪರೀಕ್ಷೆಗಳನ್ನ ಲೆವೆಲ್ಗಳಲ್ಲಿ ನಡೆಸಲಾಗುತ್ತೆ. ಹಾಗಾದರೆ UPSC ಮತ್ತು KPSC ಇವುಗಳ ಡಿಫ್ರೆನ್ಸಸ್ ಏನು? ಬನ್ನಿ ನೋಡೋಣ. ಒಂದಂತೂ ಇದು UPSC, ಇದು KPSC, ಈ ಕಾಲಮ್ ನಲ್ಲಿ ಬರುವಂತದ್ದು. ಇದು ಆಧಾರ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವುದರ ಮೇಲೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ ಅಂತ.
ಫಸ್ಟ್ ಒನ್ ಫುಲ್ ಫಾರ್ಮ್, ಪೂರ್ಣ ರೂಪ ಏನು? UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಯೂನಿಯನ್ ಸೆಂಟ್ರಲ್ ಲೆವೆಲ್ ಅಲ್ಲಿ, ಇದು ರಾಜ್ಯದ ಮಟ್ಟದಲ್ಲಿ. ಕಂಪೋಸಿಷನ್, ಇದರಲ್ಲಿ ಒಂದು ಚೇರ್ಮನ್ ಮತ್ತು 10 ಮೆಂಬರ್ಸ್ ಇರ್ತಾರೆ. ಇದರಲ್ಲಿ ಒಂದು ಚೇರ್ಮನ್ ಮತ್ತು 11 ಮೆಂಬರ್ಸ್ ಇರ್ತಾರೆ. ಒಬ್ಬರು ಅಧ್ಯಕ್ಷರು ಮತ್ತು 10 ಜನ ಸದಸ್ಯರು. ಒಬ್ಬರು ಅಧ್ಯಕ್ಷರು 11 ಜನ ಸದಸ್ಯರು. ಇಲ್ಲಿ 10 ಇಲ್ಲ 11. ಅಪಾಯಿಂಟ್ಮೆಂಟ್ ಅಥವಾ ನೇಮಕಾತಿ, ಇವರನ್ನೇ ಯಾರು ನೇಮಕ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಇವರನ್ನ ಗವರ್ನರ್ ಅಥವಾ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಓಕೆ, ಇವರೇ ಇಂಟರ್ವ್ಯೂ ತಗೊಂಡು ನೇಮಕ ಮಾಡ್ತಾರೆ ಆ ಥರ ಅಲ್ಲ. ಇವರಿಗೆ ಲೀಸ್ಟ್ ಅನ್ನ ಕೊಡಲಾಗುತ್ತೆ. ಇವರ ಮೊಹರಿನ ಮೇಲೆಗೆ, ಇವರ ಏನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇರುತ್ತೆ ಅದರ ಆಧಾರದ ಮೇಲೆ ಅವರ ಅಪಾಯಿಂಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಆಯ್ತಾ? ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ ಬನ್ನಿ. ಟರ್ಮ್ಸ್ ಆಫ್ ಆಫೀಸ್, ಅಧಿಕಾರಾವಧಿ 6 years ಆರ್ ಅಂಟಿಲ್ 65 years ಆಫ್ ಏಜ್. ಹಾಗಂದ್ರೆ ಏನು ಸರ್ 6 years ಮತ್ತು 65? 65 ವರ್ಷ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಆಫೀಸರ್ 60ನೇ ವಯಸ್ಸಿಗೆ, ತನ್ನ 60ನೇ ವಯಸ್ಸಿಗೆ IAS ಆಗ್ತಾನೆ ಅಂತ ತಿಳ್ಕೊಳ್ಳಿ. ಹೈಪೋಥೆಟಿಕಲ್, 60ನೇ ವಯಸ್ಸಿಗೆ IAS ಆಫೀಸರ್ ಆಗ್ತಾನೆ. ಆತನಿಗೆ ಮಿನಿಮಮ್ 6 years ಆಗಲ್ಲ. ಯಾಕಂದ್ರೆ 65 yearsಗೆ ಆತ ಇದಾಗಬೇಕು, ರಿಟೈರ್ಡ್ ಆಗಬೇಕು. ಸೊ ಆತ 65 yearsಗೆ ರಿಟೈರ್ಡ್ ಆಗ್ತಾನೆ. ಆತನ ಸರ್ವಿಸ್ ಎಷ್ಟಿರುತ್ತೆ? 5 years ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಮಾತ್ರ ಹೇಳ್ತಾ ಇದ್ದೇವೆ. ಅಥವಾ ಎಲ್ಲರೂ ಸಹ 65 years ವರೆಗೆ ಅವರ ಅಧಿಕಾರಾವಧಿ ಇದ್ದೇ ಇರುತ್ತೆ. ಓಕೆ, ಇದು ಸಹ ಸೇಮ್ 6 years ಆರ್ ಅಂಟಿಲ್ 62 years ಆಫ್ ಏಜ್. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? UPSC ಕೇಂದ್ರದ್ದು ರಾಜಧಾನಿ ದೆಹಲಿ. ಸೊ ದೆಹಲಿಯಲ್ಲಿದೆ. KPSC ಕರ್ನಾಟಕದ್ದು ರಾಜಧಾನಿ ಬೆಂಗಳೂರು. ಹೀಗಾಗಿ ಬೆಂಗಳೂರಿನಲ್ಲಿದೆ. ರೀಜನಲ್ ಆಫೀಸರ್ಸ್, ಪ್ರಾದೇಶಿಕ ಕಚೇರಿ, UPSCಗೆ ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅದೇ ಕರ್ನಾಟಕಕ್ಕೆ ಬರೋದಾದ್ರೆ ಪ್ರಾದೇಶಿಕ ಕಚೇರಿಗಳು ಮೈಸೂರು, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ಈ ಎಲ್ಲ ಕಡೆ ಮುಂತಾದವುಗಳ ಕಡೆಗೆ ನಾವು ಪ್ರಾದೇಶಿಕ ಕಚೇರಿಯನ್ನ ಕಾಣಬಹುದಾಗಿದೆ. ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ದಿನವಹಿ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ 2 ಕಡೆ ಇರ್ತಾರೆ. ಎಸ್, ಹೌದು. UPSC ಯಲ್ಲೂ ಸೆಕ್ರೆಟರಿ ಇದ್ದಾರೆ, KPSC ಯಲ್ಲೂ ಸೆಕ್ರೆಟರಿ ಇದ್ದಾರೆ. ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್, ಯಾವ ಪರೀಕ್ಷೆಗಳನ್ನ ಇವರು ನಡೆಸ್ತಾರೆ? UPSC ಅವರು ಸಿವಿಲ್ ಸರ್ವಿಸಸ್ ಅಂದೆ ಅಲ್ಲ, ಹಾಗೆ ಸಿವಿಲ್ ಸರ್ವಿಸಸ್ ಇರ್ಬೋದು, ಇಂಜಿನಿಯರಿಂಗ್ ಸರ್ವಿಸಸ್ ಇರ್ಬೋದು, ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಡಿಫೆನ್ಸ್ ಸರ್ವಿಸಸ್ ಇರ್ಬೋದು, ನಾಗರಿಕ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ ಮತ್ತು ರಕ್ಷಣಾ ಸೇವೆ, ಈ ರೀತಿಯ ಸರ್ವಿಸಸ್ಗಳಿಗೆ ಪರೀಕ್ಷೆ ನಡೆಸ್ತಾರೆ. ಅದೇ KPSC ಅವರು ಸ್ಟೇಟ್ ಲೆವೆಲ್ ಅಲ್ಲಿ ನಡೆಸ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ, ಪರ್ಸನಾಲಿಟಿ ಟೆಸ್ಟ್ಗಳನ್ನ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳನ್ನ, ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬಹುದು, ವ್ಯಕ್ತಿತ್ವ ಪರೀಕ್ಷೆ ಇರ್ಬೋದು, ಇಲಾಖಾ ಪರೀಕ್ಷೆ ಇರ್ಬೋದು, ಈ ಪರೀಕ್ಷೆಗಳನ್ನ KPSC ಅವರು ಸ್ಟೇಟ್ ಲೆವೆಲ್ ನಲ್ಲಿ ನಡೆಸ್ತಾರೆ. ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಇಲ್ಲಿ UPSC ಯಲ್ಲಿ ಬುಕ್ ನಲ್ಲಿ ಕೊಟ್ಟಿಲ್ಲ ಯಾರಾದ್ರೂ ಪರೀಕ್ಷಾ ನಿಯಂತ್ರಕರು ಇರ್ತಾರ ಅಂತ, ಬಟ್ KPSC ಯಲ್ಲಿ ಪರೀಕ್ಷಾ ನಿಯಂತ್ರಕರು ಇದ್ದಾರೆ. ಓಕೆ, ಹಾಗಾದರೆ ಕಾರ್ಯಗಳು ಏನು? ಒಂದು ಕಾರ್ಯವಂತೂ ಎಕ್ಸಾಮಿನೇಷನ್ ನಡೆಸೋದು, ರಿಕ್ರೂಟ್ಮೆಂಟ್ ಮಾಡೋದು. ಸೊ ಅದನ್ನೇ ನಾವು ಇಲ್ಲಿ ಕಾಣಬಹುದಾಗಿದೆ. UPSC ಕಂಡಕ್ಟ್ಸ್ ಎಕ್ಸಾಮ್ಸ್ ಫಾರ್ ಗ್ರೂಪ್ A and B ಪೋಸ್ಟ್ಸ್ ಫಾರ್ ಯೂನಿಯನ್ ಗವರ್ಮೆಂಟ್. ಗ್ರೂಪ್ A ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಗ್ರೂಪ್ B ಅಂದ್ರೆ ಪ್ರಮೋಷನ್, ಅವೆಲ್ಲ ಬರುತ್ತೆ ಅಲ್ಲ ಇಂಡೈರೆಕ್ಟ್ ಆಗಿ. ಸೊ ಅಂತಹವುಗಳಿಗೆ UPSC ಅವರು ಎಕ್ಸಾಮಿನೇಷನ್ ಅನ್ನ ನಡೆಸ್ತಾರೆ. ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ. ಕಂಡಕ್ಟ್ಸ್ ಟೆಸ್ಟ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸ್ತಾರೆ. ಇವರು KPSC ಅವರು ರಿಕ್ರೂಟ್ಸ್ ಗೆಜೆಟೆಡ್ ಅಂಡ್ ನಾನ್ ಗೆಜೆಟೆಡ್ ಆಫೀಸರ್ಸ್ ಟು ಸ್ಟೇಟ್ ಗವರ್ಮೆಂಟ್ ಸರ್ವಿಸಸ್. ಗೆಜೆಟೆಡ್ ಅಂದರೆ ತಹಶೀಲ್ದಾರ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಅಧಿಕಾರಿಗಳು. ಇವುಗಳಿಗೆ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯ ಮೂಲಕ ನೇಮಕವನ್ನ ಮಾಡ್ತಾರೆ. ಇವರು ಸಹ ಪರ್ಸನಾಲಿಟಿ ಟೆಸ್ಟ್ ಅನ್ನ ನಡೆಸ್ತಾರೆ. ಮೇನ್ ಜಾಬ್ ಅಂದ್ರೆ ಇವರಿಬ್ಬರದು ಏನೋ ಪರೀಕ್ಷೆಗಳನ್ನ ನಡೆಸೋದು. ಗ್ರೂಪ್ A, ಗ್ರೂಪ್ B ಆದ್ರೆ ಇಲ್ಲಿ ಇವರು ಏನ್ ಮಾಡೋದು? ಗೆಜೆಟೆಡ್ ಅಂಡ್ ನಾನ್ ಗೆಜೆಟೆಡ್, ಹಾಗೆ ಈ ತರ ವರ್ಗ. ಅದರ ಜೊತೆಗೆ advises the government on any matter on the president's instructions. ಸೊ ಆಲ್ರೆಡಿ ಹೇಳಿದ್ದೇನೆ, UPSC ಯಲ್ಲಿ ಅಪಾಯಿಂಟ್ಮೆಂಟ್ ಮಾಡೋರು ಯಾರು? ಪ್ರೆಸಿಡೆಂಟ್. ಸೊ ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆಯನ್ನ ಕೊಡೋದು UPSC ಆಗಿರುತ್ತೆ. ಇನ್ನು KPSC ಅವರು ಏನ್ ಮಾಡ್ತಾರೆ? ಕಂಡಕ್ಟ್ಸ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಟ್ವೈಸ್ ಅ ಇಯರ್. ಸರ್ಕಾರಿ ನೌಕರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಯನ್ನ KPSC ಅವರು ನಡೆಸ್ತಾರೆ.
ಅದರ ಜೊತೆಗೆ KPSC ಅವರು UPSC ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೆ ಎಕ್ಸಾಮ್ಸ್ಗಳನ್ನ ನಡೆಸುವಲ್ಲಿ. ಕೇಂದ್ರ ಲೋಕಸೇವಾ ಆಯೋಗದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಫಂಕ್ಷನ್ ಇಂಡಿಪೆಂಡೆಂಟ್ಲಿ ವಿದೌಟ್ ಇಂಟರ್ಫರೆನ್ಸ್ ಫ್ರಮ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಶಾಸಕಾಂಗ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಇವು ಸಾಮ್ಯತೆಗಳಾಗಿವೆ. ಹ್ಯಾವ್ ಅ ಸೆಕ್ರೆಟರಿ ಟು ಮ್ಯಾನೇಜ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್. ದೈನಂದಿನ ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯ ಉಸ್ತುವಾರಿಗಾಗಿ ಒಂದು ಉಸ್ತುವಾರಿ ಕಾರ್ಯದರ್ಶಿಯನ್ನ ಎರಡೂ ಕಡೆಗಳಲ್ಲೂ ನಾವು ಕಾಣಬಹುದಾಗಿದೆ. ಹಾಗೆ ಶಿಸ್ತು ಅಡ್ವೈಸ್ ಗೌರ್ಮೆಂಟ್ಗೆ ಸಲಹೆಯನ್ನ ಕೊಡುತ್ತೆ. ಯಾವುದಕ್ಕೆ? ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ, ಆಕ್ಷನ್ಸು ಮತ್ತೆ ಪ್ರಮೋಷನ್ಸು, ಇವುಗಳ ಮೇಲೆ ಗೌರ್ಮೆಂಟ್ಗೆ ಸಲಹೆಯನ್ನ ಕೊಡುತ್ತೆ. ಇವುಗಳ ಏಮ್ ಏನಾಗಿರುತ್ತೆ? ಎನ್ಶೋರ್ ಮೆರಿಟ್ ಬೇಸ್ಡ್ ಇನ್ ರಿಕ್ರೂಟ್ಮೆಂಟ್ ಅಂಡ್ ಎಫಿಷಿಯಂಟ್ ಫಂಕ್ಷನಿಂಗ್ ಆಫ್ ಗೌರ್ಮೆಂಟ್ ಸರ್ವಿಸಸ್. ಅರ್ಹತೆ ಆಧಾರಿತ ನೇಮಕಾತಿ ಮತ್ತು ಸರ್ಕಾರಿ ಸೇವೆಗಳ ದಕ್ಷ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುವ ಗುರಿ ಇಬ್ಬರದ್ದು ಆಗಿರುತ್ತೆ. ಓಕೆ, ಸೊ KPSC ಇದು ಒಂಥರ ಯಾವ್ದು ಅಂಡರ್ನಲ್ಲಿ ಬರುತ್ತೆ? ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, SPSC. ಇದರ ಅಂಡರ್ನಲ್ಲಿ ಕರ್ನಾಟಕ KPSCನೂ ಬರುತ್ತೆ, ರಾಜ್ಯ ಲೋಕಸೇವಾ ಆಯೋಗ. ಅಕಾರ್ಡಿಂಗ್ ಟು ಆರ್ಟಿಕಲ್ 315 ಆಫ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ಅ ಪ್ರೊವಿಷನ್ ಫಾರ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸಸ್. ಸಂವಿಧಾನದ 315ರ ಅಡಿಯಲ್ಲಿ ಯಾವುದು ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಇರುವಂತೆ ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳು ಅಸ್ತಿತ್ವದಲ್ಲಿದೆ. ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇವು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ. ಇದರ ಜೊತೆಗೆ KPSC ಆಯಿತು, UPSC ಆಯಿತು, ಮತ್ತೊಂದಿದೆ JSPSC, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಅಂತ ಕರಿಬಹುದು. ಏನಾಗ್ತಾ ಇದೆ ಇಲ್ಲಿ? ದೆರ್ ಈಸ್ ಪ್ರೊವಿಷನ್ಸ್ ಫಾರ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ 2 or more ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್, ನಮ್ದೊಂದು ಸ್ಟೇಟ್ ಇದೆ, ಪಕ್ಕದ ಮತ್ತೊಂದು ಸ್ಟೇಟ್ ಇದೆ. ಇವರಿಬ್ಬರೂ ಕೂಡಿ ಎಕ್ಸಾಮ್ ಅನ್ನ ರಿಕ್ರೂಟ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೂ ಸಹ ಇಲ್ಲಿ ನಾವು ಕಾಣಬಹುದಾಗಿದೆ. ಅದೇ ಜಂಟಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡರ್ನಲ್ಲಿ ಬರುತ್ತೆ. ಬಟ್ ದೇ ಆರ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ದೀಸ್ ಆರ್ ಸ್ಟ್ಯಾಚ್ಯುಟರಿ ಬಾಡೀಸ್. ಏನಂದ್ರೆ ಇವು ಸಂವಿಧಾನಬದ್ಧ ಸಂಸ್ಥೆಗಳಲ್ಲ, ಇವು ಶಾಸನಬದ್ಧ ಸಂಸ್ಥೆಗಳಾಗಿವೆ. ಸೊ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾಗಳ ಆಚರಣೆ. ಸೊ ರಾಜ್ಯ ಲೋಕಸೇವಾ ಆಯೋಗ ಅಲ್ಲ, ಇದು ಜಂಟಿ ಲೋಕಸೇವಾ ಆಯೋಗ ಆಗುತ್ತೆ. ಓಕೆ ಮಕ್ಕಳೇ, ಸೂಪರ್ ಆಸಮ್. ಯಾಕಂದ್ರೆ UPSC ಮತ್ತು KPSC ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ. ಬನ್ನಿ ಅದನ್ನ ನೋಡೋಣ. ಓಕೆ, ಕಾನೂನು ಮತ್ತು ಸುವ್ಯವಸ್ಥೆ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ತಾನೆ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಾ ಅಂಡ್ ಆರ್ಡರ್ ಇಸ್ ಎಸೆನ್ಷಿಯಲ್. ಯಾಕೆ? ಪೀಸ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಯೂನಿಟಿ ಇರ್ಬೋದು, ಡೆವಲಪ್ಮೆಂಟ್ ಆಫ್ ದ ನೇಷನ್. ಯಾವ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇರಲ್ವೋ ಆ ದೇಶ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ಸೊ ರಾಷ್ಟ್ರದ ಸುಖ ಶಾಂತಿಗೆ, ಐಕ್ಯತೆಗೆ ಹಾಗೂ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆ ಅತ್ಯಂತ ಅವಶ್ಯಕವಾಗಿದೆ. ಇನ್ ಟುಡೇಸ್ ಫಾಸ್ಟ್ ಗ್ರೋವಿಂಗ್ ಸೊಸೈಟಿ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್ ಇಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಹೇಗೆ ನಮ್ಮ ಜಗತ್ತು ತೀವ್ರವಾಗಿ ಬದಲಾಗ್ತಾ ಇದೆಯೋ ಹಾಗೆ ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ಸೊ ಲಾ ಅಂಡ್ ಆರ್ಡರ್ ಅಂತ ಹೇಳ್ತೀವಲ್ಲ, ಏನು ಕಾನೂನು ಮತ್ತು ಸುವ್ಯವಸ್ಥೆ, ಇದು ಒಂದೇ ಕಾಯಿನ್ ಇರುತ್ತಲ್ಲ, ಅದರದ್ದೇ ಹೆಡ್ ಮತ್ತೆ ಟೇಲ್ ಆಗಿರುತ್ತೆ. ಒಂದು ಕಾನೂನು ಆದ್ರೆ ಮತ್ತೊಂದು ಸುವ್ಯವಸ್ಥೆ ಆಗಿರುತ್ತೆ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ದ ರೂಲ್ ಆಫ್ ಲಾ ಇಸ್ ಎಸೆನ್ಷಿಯಲ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಲಾ. ಸರ್ವರ ಸಂರಕ್ಷಣೆಗೆ ಕಾನೂನಿನ ಆಡಳಿತ ಅತ್ಯಂತ ಅಗತ್ಯವಾಗಿರುತ್ತೆ. ನೀವು ಯಾವುದಾದ್ರೂ ಲಾ ಅಥವಾ ಏನಾದರೂ ಇಂತಹ ಲಾ ಅಂಡ್ ಆರ್ಡರ್ ಅನ್ನ ನೀವು ಎಲ್ಲಾದ್ರೂ ನೋಡಿದ್ದೀರಾ? ನಿಮ್ಮ ಡೈಲಿ ಟು ಡೈಲಿ ಲೈಫಲ್ಲಿ ನೀವು ಇವುಗಳ ಸುತ್ತ ಬಂದೇ ಇರ್ತೀರಾ. ಫಾರ್ ಎಕ್ಸಾಂಪಲ್, ಯಾರಾದರೂ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಅಂದ್ರೆ ಅವರು ಲಾ ಅನ್ನು ಮುರಿತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಹಳಷ್ಟು ಲಾಗಳನ್ನ ನಾವು ಕಾಣಬಹುದಾಗಿದೆ. ನಿಮಗೆ ಇಂತಹ ಯಾವುದೇ ಲಾಗಳು ತಿಳಿದಿದ್ದರೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಅದನ್ನ ಓದ್ಲಿಕ್ಕೆ ನಾನು ಕಾಯ್ತಾ ಇರ್ತೇನೆ. ಓಕೆ, ಸೂಪರ್. ಓಕೆ, ಸೊ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು? ಸೊ ಕೇಂದ್ರ ಸರ್ಕಾರ ಅಂದ್ರೆ ಯೂನಿಯನ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್.
ಆರ್ಟಿಕಲ್ 355 ಇದೆ, ಆರ್ಟಿಕಲ್ 356 ಇದೆ, ಹಾಗೆ ಹೋಮ್ ಮಿನಿಸ್ಟ್ರಿ ಇದೆ. ಇವುಗಳಿಂದ ಏನಾಗ್ತಾ ಇದೆ ಸರ್? ಹೇಗೆ ಇವು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತವೆ ಕೇಂದ್ರ ಸರ್ಕಾರದ ಹತ್ತಿರ? ಅವುಗಳನ್ನ ತಿಳಿಯೋಣ ಬನ್ನಿ. ಆರ್ಟಿಕಲ್ 355 ಅಥವಾ 355ನೇ ವಿಧಿ ಏನಂತ ಹೇಳ್ತಾ ಇದೆ? ಪ್ರೊಟೆಕ್ಟ್ಸ್ ನೇಷನ್ ಫ್ರಮ್ ಎಕ್ಸ್ಟರ್ನಲ್ ಅಗ್ರೆಷನ್. ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನ ರಕ್ಷಿಸುವುದು ಆರ್ಟಿಕಲ್ 355 ಅಂಡರ್ನಲ್ಲಿ ಬರ್ತಾ ಇದೆ. ಸೊ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನ ರಕ್ಷಿಸುವುದು. ಆರ್ಟಿಕಲ್ 350 ಏನು ಹೇಳ್ತಾ ಇದೆ? ಸ್ಟೇಟ್ ಎಮರ್ಜೆನ್ಸಿ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್. ರಾಜ್ಯದ ತುರ್ತು ಪರಿಸ್ಥಿತಿ. ಇಲ್ಲಿ ನಾವು ಬಾಹ್ಯ ಆಕ್ರಮಣ ಅಂತ ಹೇಳ್ತಾ ಇಲ್ಲ, ಇಂಟರ್ನಲ್ಲಿನೇ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಆರ್ಟಿಕಲ್ 356 ಅನ್ನ ಕಾಣಬಹುದಾಗಿದೆ. ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ, ಸೊ ಯೂನಿಯನ್ ಕೇಂದ್ರ, ನಾವು ಯಾವಾಗ ಕೇಂದ್ರ ಅಂತೇವೋ ಆವಾಗ ಯೂನಿಯನ್ ಹೋಮ್ ಮಿನಿಸ್ಟರ್ ಅಂಡರ್ನಲ್ಲಿ ಇದು ಬರುತ್ತೆ. ಲಾ ಅಂಡ್ ಆರ್ಡರ್ ಕೇಂದ್ರ ಗೃಹ ಮಂತ್ರಾಲಯದ ಅಂಡರ್ನಲ್ಲಿ, ಅವರ ಅಂಡರ್ನಲ್ಲಿ ಆರ್ಮ್ ಫೋರ್ಸಸ್ ಅಥವಾ ಸಶಸ್ತ್ರ ಸೈನಿಕ ಪಡೆಯನ್ನು ಸಹ ನಾವು ಕಾಣಬಹುದಾಗಿದೆ. ಯಾವ ಯಾವ ಸೈನಿಕ ಪಡೆಗಳಿವೆ ಬನ್ನಿ ನೋಡೋಣ. ಮೊದಲನೇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, CRPF ಅಥವಾ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಇವುಗಳಿಗೂ ಸಹ ಈ ಎಲ್ಲಾ ಪೊಲೀಸ್ ಪಡೆಗಳು ಸಪರೇಟ್ ಆಗಿ ಎಕ್ಸಾಮ್ಸ್ಗಳನ್ನ ನಡೆಸಲಾಗುತ್ತೆ. ಏನ್ ಮಾಡುತ್ತೆ ಇದು? ಅಸಿಸ್ಟ್ ಸ್ಟೇಟ್ ಪೊಲೀಸ್ ಇನ್ ಸಪ್ರೆಸಿಂಗ್ ರೇಯಟ್ಸ್ ಅಂಡ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ಇದು ಪೊಲೀಸ್ ಯಾವ ಪೊಲೀಸಿಗೆ? ರಾಜ್ಯದ ಪೊಲೀಸಿಗೆ ಹೆಲ್ಪ್ ಮಾಡುತ್ತೆ. ಯಾವುದರಲ್ಲಿ ಹೆಲ್ಪ್ ಮಾಡುತ್ತೆ? ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಅಥವಾ ಏನಾದರೂ ದಂಗೆಗಳಾಗಿದೆ ಅದನ್ನು ಹತ್ತಿಕ್ಕಲು ಈ ನಮ್ಮ CRPF ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನೀವು ಮೊದಲನೇ ಸ್ಲೈಡ್ ಚಾಪ್ಟರ್ ತತ್ವದಲ್ಲಿ ನೋಡಿರ್ಬಹುದು, ಫ್ಲಡ್ ಬಂದಿರುತ್ತೆ, ಅಲ್ಲಿ ಪೊಲೀಸರು ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಆ ಪೊಲೀಸರು ಮತ್ತಾರು ಅಲ್ಲ, ಅವರೇ CRPF ಪೊಲೀಸರಾಗಿರ್ತಾರೆ. ನೈಸರ್ಗಿಕ ವಿಕೋಪಗಳಿಗೆ ಒಳಗಾದಾಗ ಪರಿಹಾರ ಕಾರ್ಯವನ್ನ, ಭೂಕಂಪ ಇರಬಹುದು, ಫ್ಲಡ್ ಇರಬಹುದು ಅಥವಾ ಬೇರೆ ಸುನಾಮಿ ಇರಬಹುದು, ಇವೆಲ್ಲ ಬಂದಾಗ ಯಾರು ಹೆಲ್ಪ್ ಮಾಡ್ತಾರೆ? ಈ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಥವಾ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಹೆಲ್ಪ್ ಮಾಡುತ್ತೆ. ಸೊ ದಂಗೆಗಳಿರಬಹುದು, ನೈಸರ್ಗಿಕ ವಿಕೋಪ, ಅವುಗಳಿಗೆಲ್ಲ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ನೆಕ್ಸ್ಟ್ ಇರುವಂತಹದ್ದು BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ಭದ್ರತಾ ಪಡೆ. ಇದು ಎಲ್ಲಿ ಬಾರ್ಡರ್ಸ್ಗಳನ್ನ ಕಾಪಾಡುತ್ತೆ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಾರ್ಡರ್ಗಳ ಸೆಕ್ಯೂರಿಟಿ ಫೋರ್ಸ್ ಅನ್ನ BSF ಅಂತ ಕರೀತಾರೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಅದರ ಜೊತೆಗೆ ಇವ್ರು ಏನ್ ಮಾಡ್ತಾರೆ? ಗಡಿ ರಕ್ಷಣೆ ಜೊತೆಗೆ ಪ್ರಿವೆಂಟ್ಸ್ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲಾಂಗ್ ದೀಸ್ ಬಾರ್ಡರ್ಸ್. ಗಡಿ ಭಾಗಗಳಲ್ಲಿ ಅಪರಾಧ ಕೃತ್ಯವನ್ನ ತಡೆಗಟ್ಟುವಲ್ಲಿ ಈ BSF ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಇರುವಂತಹದ್ದು RPF ಅಂದ್ರೆ ಏನು? ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ರೈಲ್ವೆ ರಕ್ಷಣಾ ಪಡೆ. ನೀವು ರೈಲ್ವೆ ಸ್ಟೇಷನ್ಗಳೆಲ್ಲ ಹೋದಾಗ ಅಲ್ಲಿ ಯಾರು ರೈಲ್ವೆ ಆಫೀಸರ್ಸ್ಗಳು ಇರ್ತಾರೆ, ನೀವು ನೋಡಿರ್ತೀರ ತಾನೆ, ನಾಯಿ ಜೊತೆಗಿರ್ತಾರೆ, ಡಾಗ್ ಸ್ಕ್ವಾಡ್ ಜೊತೆಗೆ. ಅವರೇ ರೈಲ್ವೆ RPF ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಇವ್ರೇನ್ ಮಾಡ್ತಾರೆ? ಪ್ರಿವೆಂಟ್ಸ್ ಅಂಡ್ ಇನ್ವೆಸ್ಟಿಗೇಟ್ಸ್ ರೈಲ್ವೆ ಕ್ರೈಮ್ಸ್. ರೈಲ್ವೆಯಲ್ಲಿ ಏನಾದರೂ ಚೈನ್ ಸ್ನ್ಯಾಚಿಂಗ್ ಆಗಿದ್ದರೆ ಅಥವಾ ಏನಾದರೂ ಬೇರೆ ಇನ್ಸಿಡೆಂಟ್ಸ್ಗಳಾಗಿದ್ದರೆ ಅಂತಹ ಇನ್ಸಿಡೆಂಟ್ಸ್ಗಳನ್ನ ಪ್ರಿವೆಂಟ್ ಮಾಡುವಲ್ಲಿ, ತನಿಖೆ ಮಾಡುವಲ್ಲಿ, ರೈಲ್ವೆ ಅಪರಾಧಗಳನ್ನ ತಡೆಗಟ್ಟುವುದು ಮತ್ತು ತನಿಖೆ ಮಾಡುವುದು RPF ನ ಮುಖ್ಯ ಕೆಲಸವಾಗಿರುತ್ತೆ. ಅದರ ಜೊತೆಗೆ ಪ್ರೊಟೆಕ್ಟ್ಸ್ ರೈಲ್ವೆ ಪ್ಯಾಸೆಂಜರ್ಸ್ ಅಂಡ್ ಅಸೆಟ್ಸ್, ಟ್ರ್ಯಾಕ್ಸ್, ವರ್ಕ್ಶಾಪ್ಸ್. ಸೊ ರೈಲ್ವೆ ಅಸೆಟ್ಸ್ ಬಹಳಷ್ಟು ವ್ಯಾಲ್ಯೂಬಲ್ ಯಾವುದೇ ದೇಶಕ್ಕೂ. ಸೊ ಅವುಗಳನ್ನ ಪ್ರೊಟೆಕ್ಟ್ ಮಾಡುವಲ್ಲಿಯೂ ಸಹ ಈ RPF ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ರೈಲ್ವೆ ಪ್ರಯಾಣಿಕರಿರಬಹುದು, ರೈಲ್ವೆ ಹಳಿಗಳಿರಬಹುದು, ಹಾಗೆ ಮೊದಲಾದ ಸಂಬಂಧಿಸಿದಂತೆ ರೈಲ್ವೆಗಳ ಏನೇನು ಆಸ್ತಿಗಳಿವೆಯೋ ಅವುಗಳ ರಕ್ಷಣೆ. ಗೊತ್ತಾಯ್ತಾ? ನೆಕ್ಸ್ಟ್ ಇರುವಂತಹದ್ದು CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಸೊ ಹೆಸರಿನಲ್ಲೇ ಇದೆ ಕೈಗಾರಿಕೆ, ಇಂಡಸ್ಟ್ರಿಯಲ್. ಸೊ ಇಂಡಸ್ಟ್ರಿಯಲ್ ಏರಿಯಾಸ್ಗಳು ಇವುಗಳನ್ನ ಕಾಣಬಹುದಾಗಿದೆ. ಯಾವ ಇಂಡಸ್ಟ್ರಿಯಲ್ ಏರಿಯಾಸ್ಗಳು? ಲಾರ್ಜ್ ಸ್ಕೇಲ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಕೈಗಾರಿಕಾ ಉದ್ಯಮಗಳಿಗೆ ಭದ್ರತೆಯನ್ನ ಈ CISF ಕೊಡುತ್ತೆ. ಬೃಹತ್ ಕೈಗಾರಿಕಾ ಉದ್ಯಮಗಳು, ದೊಡ್ಡದಾಗಿರುವಂತಹ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಯಾವ್ದ್ಯಾವ್ದು? ನೀವು ಯಾರಾದ್ರೂ ಏರ್ಪೋರ್ಟ್ಸ್ಗೆ ಹೋಗಿದ್ರೆ, ಓಕೆ, ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಫ್ಯೂಚರ್ನಲ್ಲಿ ಎಲ್ಲರೂ ಹೋಗ್ತೀರಾ. ಸೊ ಏರ್ಪೋರ್ಟ್ನಲ್ಲಿ ನೋಡಿರಬಹುದು, ಅಲ್ಲಿರುವಂತಹ ಏನು ಪೊಲೀಸ್ ಆಫೀಸರ್ಸ್ ಇರ್ತಾರ ಅವರೆಲ್ಲರೂ CISFನವರೇ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಹಾರ್ಬರ್ಸ್, ಬಂದರುಗಳಲ್ಲಿರಬಹುದು, ನೋಟ್ ಅಂಡ್ ಕಾಯಿನ್ ಮಿಂಟಿಂಗ್ ಸೆಂಟರ್ಸ್ಗಳಲ್ಲಿರಬಹುದು,
ನೋಟು ಮತ್ತು ನಾಣ್ಯ ಮುದ್ರಣಾಲಯಗಳಂತಹ ಸಂಸ್ಥೆಗಳಿಗೆ ಭದ್ರತೆಯನ್ನ ಕೊಡುವುದು CISF ಆಗಿದೆ. ಓಕೆ ಮಕ್ಕಳೇ, ಸೊ ಈ ರೀತಿಯ 4 ಸಶಸ್ತ್ರ ಸೈನಿಕ ಪಡೆಗಳನ್ನ ನಾವು ತಿಳಿದುಕೊಂಡ್ವಿ. ಮುಂದೇನಿದೆ, ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಏನಿದೆ, ಕೋಆರ್ಡಿನೇಟಿಂಗ್ ವಿತ್ ಸ್ಟೇಟ್ ಗೌರ್ಮೆಂಟ್ಸ್, ರಾಜ್ಯ ಸರ್ಕಾರಗಳೊಂದಿಗೆ ಸಂಯೋಜನೆಯನ್ನು ಮಾಡಬೇಕು. ಹಾಗೆಯೇ ಈ ಸೆಂಟ್ರಲ್ ಗೌರ್ಮೆಂಟಿಗೆ ಸ್ವಲ್ಪ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟೀಸ್ಗಳು ಸಹ ಇರುತ್ತೆ, ಅದನ್ನು ಸಹ ಅದು ಎಕ್ಸಿಕ್ಯೂಟ್ ಮಾಡುತ್ತೆ, ವಿಶೇಷ ಹೊಣೆಗಾರಿಕೆಯನ್ನ ನಿರ್ವಹಿಸೋದಿರ್ಬೋದು. ಅದರ ಜೊತೆಗೆ ಗೈಡ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಥ್ರೂ ರೆಲೆವೆಂಟ್ ಡಿಪಾರ್ಟ್ಮೆಂಟ್ಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ಹೇಳಿರೋ ಹಾಗೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ಇದು ನೀಡುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆದಾಗ ಮಾತ್ರ ಲಾ ಅಂಡ್ ಆರ್ಡರ್ ಅನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸೆಂಟ್ರಲ್ ಆಯ್ತು. ಈಗ ಸ್ಟೇಟ್ ಪೊಲೀಸ್ ಸಿಸ್ಟಮ್ನ ಪಾತ್ರವೇನಿರುತ್ತೆ, ರಾಜ್ಯ ಪೊಲೀಸ್ ಪಾತ್ರ, ಇವರ ಪ್ರಾಥಮಿಕ ಜವಾಬ್ದಾರಿ ಏನಾಗಿರುತ್ತೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದು, ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ಅದೇ ರೀತಿ ಪೊಲೀಸ್ನಲ್ಲಿ 2 ವಿಧಗಳನ್ನ ಕಾಣಬಹುದಾಗಿದೆ. ಆಡಳಿತದಲ್ಲಿ 2 ಕ್ಲಾಸ್ಗಳು, ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್, ಕಾರ್ಯನಿರ್ವಹಣಾ ವರ್ಗ ಎಕ್ಸಿಕ್ಯೂಟ್ ಮಾಡುತ್ತೆ, ಮತ್ತೊಂದು ಅಡ್ವೈಸರಿ ಕ್ಲಾಸ್ ಅಥವಾ ಸಲಹಾ ವರ್ಗ, ಇದು ಸಲಹೆಯನ್ನ ಕೊಡುತ್ತೆ. ಸೊ ಇಲ್ಲಿ 2 ವರ್ಗಗಳಿವೆ, ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಮತ್ತೊಂದು ಅಡ್ವೈಸರಿ ಕ್ಲಾಸ್. ಹಾಗಾದರೆ ಇವುಗಳ ಮುಖ್ಯ ಪಾತ್ರಗಳು ಮತ್ತು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಿಳ್ಕೊಳ್ಳೋಣ. ಹೋಮ್ ಮಿನಿಸ್ಟರ್ ರಾಜ್ಯದ್ದು ಗೃಹ ಮಂತ್ರಿ ಅಂಡರ್ನಲ್ಲಿ ಬರುತ್ತೆ. ಇದು ಅವ್ರೇನು ಮುಖ್ಯವೇನಾಗಿರ್ತಾರೆ, ಪೊಲೀಸ್ ಆಡಳಿತದ ಮುಖ್ಯಸ್ಥರು ರಾಜ್ಯ ಗೃಹ ಮಂತ್ರಿಗಳಾಗಿರ್ತಾರೆ. ಹಾಗೆ ಇವರಿಗೆ ಹೋಮ್ ಸೆಕ್ರೆಟರಿ ಅನ್ನೋರು ಇರ್ತಾರೆ, ಗೃಹ ಇಲಾಖೆಯ ಕಾರ್ಯದರ್ಶಿ, ಇವರು IAS ಆಫೀಸರ್ ಅಥವಾ ಅಧಿಕಾರಿಗಳಾಗಿರ್ತಾರೆ. ಇವರೇನಾಗಿರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರ್ತಾರೆ. ಇವರು ಪೊಲೀಸ್ ಆಡಳಿತದ ಮುಖ್ಯಸ್ಥರಾಗಿದ್ದರೆ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಹೋಮ್ ಸೆಕ್ರೆಟರಿ ಆಗಿರ್ತಾರೆ. ಇವರು ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವನ್ನ ನೀಡ್ತಾರೆ. ಸೊ ಇವರು ಪೊಲೀಸ್ ಆಡಳಿತದ ಮುಖ್ಯಸ್ಥರು, ಇವರು ಅಡ್ಮಿನಿಸ್ಟ್ರೇಟಿವ್ನ ಮುಖ್ಯಸ್ಥರಾಗಿರ್ತಾರೆ. ಇವರು ಹೋಮ್ ಮಿನಿಸ್ಟರ್ಗೆ ಸಲಹೆ ಮತ್ತು ಅಡ್ವೈಸ್ಗಳನ್ನ ಕೊಡ್ತಾರೆ. ಹಾಗೆ ಗೃಹ ಇಲಾಖೆ, ಇಲ್ಲಿ ತನಕ ನಾವು ಗೃಹ ಮಂತ್ರಿಗಳು ಅಂತ ತಿಳ್ಕೊಂಡ್ವಿ, ಹಾಗೆ ಕಾರ್ಯದರ್ಶಿಗಳು ತಿಳ್ಕೊಂಡ್ವಿ. ಇವೆಲ್ಲ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಗೃಹ ಇಲಾಖೆ ಮೇಲೆ ಬರುತ್ತೆ. ಗೃಹ ಇಲಾಖೆ ಏನ್ ಮಾಡುತ್ತೆ, ಸೂಪರ್ವೈಸರ್ಸ್ ಅಂಡ್ ಕೋಆರ್ಡಿನೇಟ್ಸ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯನ್ನ ಹೋಮ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಹಾಗೆಯೇ ಪೊಲೀಸ್ನ ಯಾರು ಮುಖ್ಯಸ್ಥರಾಗಿರ್ತಾರೆ, ಯಾರು ಲೀಡ್ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆಯನ್ನ ಇಂಟರ್ನಲ್ಲಿ, DG ಅಂಡ್ IGP ಅಥವಾ ಪೊಲೀಸ್ ಮಹಾನಿರ್ದೇಶಕರು ಈ ಪೊಲೀಸ್ ಫೋರ್ಸ್ ಅನ್ನ ಅಥವಾ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ, DG ಅಥವಾ IGP. ಓಕೆ, ಅರ್ಥ ಆಯ್ತು ಅಂದ್ಕೊಳ್ತೇನೆ DG ಅಂಡ್ IGP. ನೆಕ್ಸ್ಟ್ ಇರುವಂತಹದ್ದು ನಿಮ್ಮ ನಾಗರಿಕ ಸಂವಹನ ಅಥವಾ ಸಿಟಿಜನ್ ಇಂಟರಾಕ್ಷನ್. ಇದನ್ನ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ FIR ಅನ್ನೋ ಪದವನ್ನ ಕೇಳಿದಿರ ತಾನೆ. FIR ಫುಲ್ ಫಾರ್ಮ್ ಏನು, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಅಲ್ಲಿ ಕೇಸನ್ನ ದಾಖಲಿಸ್ತೀರಾ. ಆ ಕೇಸನ್ನ ದಾಖಲಿಸಿದ ಕೂಡಲೇ ಬರುವಂತಹದ್ದನ್ನೇ ನಾವು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರಿತೇವೆ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಘಟನೆಗಳನ್ನ ವರದಿ ಮಾಡುವುದು, ದೂರಿನ ನಂತರ ಇದನ್ನ ದಾಖಲಿಸಲಾಗುತ್ತೆ. ರೆಕಾರ್ಡೆಡ್ ಆಫ್ಟರ್ ಕಂಪ್ಲೇಂಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ನಮ್ಮ ಇಂದಿನ ಬೇಕಾದಂತಹ ಎಲ್ಲಾ ಚಾಪ್ಟರ್ಗಳನ್ನ, ಮುಖ್ಯ ಟಾಪಿಕ್ಸ್ಗಳನ್ನ ಮುಗಿಸಿದ್ದೇವೆ. ಇನ್ನಿರುವಂತದ್ದು ರೀಕಾಲ್, ಹಾಗೆಯೇ PYQPs ಅಂತ ಬರ್ತಾ ಇದೆ. ಇದು PYQPs ಅಲ್ಲ, ಟೆಕ್ಸ್ಟ್ ಬುಕ್ ನ ಸಾಲ್ವ್ ಕ್ವಶನ್ ಅಂಡ್ ಆನ್ಸರ್ಸ್. ಓಕೆ, ಸೊ ರಿಕಾಲ್ ಮಾಡ್ಕೊಳ್ಳೋಣ, ಮರುಮನನ ಮಾಡ್ಕೊಳ್ಳೋಣ. ನೀವು ಸಹ ನನ್ನ ಜೊತೆಯಲ್ಲಿ ಮರುಮನನವನ್ನ ಮಾಡ್ಕೊಳ್ಳಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಇದು ಅಡ್ಮಿನಿಸ್ಟ್ರೇಷನ್. ಇಲ್ಲಿ ನಾವು ವುಡ್ರೋ ವಿಲ್ಸನ್ ರವರನ್ನ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರಿತೇವೆ. ಈ ಪದ ಹೇಗೆ ಬಂತು ಅಡ್ಮಿನಿಸ್ಟ್ರೇಷನ್? ಇದು ಆಡ್ ಮತ್ತು ಮಿನಿಸ್ಟ್ರಾರ್ ಅಂದರೆ 2 ಲ್ಯಾಟಿನ್ ಭಾಷೆಯ ಪದಗಳಿಂದ ಬಂದಿದೆ. ಅದರ ಅರ್ಥ ಟು ಕೇರ್ ಆರ್ ಟು ಸರ್ವ್. ಸೊ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಜನರ ಬಗೆಗೆ ಕಾಳಜಿ ಆಗಿದೆ. ಸೊ 4 ಡೆಫಿನೇಷನ್ಸ್ ಬರ್ತವೆ: ವುಡ್ರೋ ವಿಲ್ಸನ್, ಫಿಫ್ನರ್, ಲೂಥರ್ ಗುಲಿಕ್, FM ಮಾರ್ಕ್ಸ್. ಮೊದಲಿಗೆ ವುಡ್ರೋ ವಿಲ್ಸನ್ ಅವ್ರು ಏನಂತ ಹೇಳ್ತಾರೆ ನೆನ್ಪು ಮಾಡ್ಕೊಳ್ಳಿ, ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ. ಫಿಫ್ನರ್ ಅವ್ರು ಏನಂತಾರೆ ನೆನ್ಪು ಮಾಡ್ಕೊಳ್ಳಿ,
ಕೋಆರ್ಡಿನೇಷನ್ ಅವೆಲ್ಲ ಬರುತ್ತೆ ತಾನೆ, ಕಲೆಕ್ಟಿವ್ ಎಫರ್ಟ್. ಹಾಗೆ ಲೂಥರ್ ಗುಲಿಕ್ ಅವರ ಅಪ್ರೋಚ್ ಏನಾಗಿತ್ತು, ಎಕ್ಸಿಕ್ಯೂಷನ್ ಅಂತ ಬರುತ್ತೆ, ಕರೆಕ್ಟ್. FM ಮಾರ್ಕ್ಸ್ ಅವ್ರು ಏನ್ ಹೇಳ್ತಾರೆ, ಅವ್ರದ್ದು ಸಹ ಕೋಆರ್ಡಿನೇಷನ್ ಇತ್ತು. ಈ ರೀತಿಯಾಗಿ ಒಂದು ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಡೆಫಿನೇಷನ್ ಅನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ರು ಅಂತ ಕೇಳಬಹುದು. ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಏನದು, ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ, ಪಿಲ್ಲರ್ ಆಫ್ ದ ಗವರ್ಮೆಂಟ್, ಪ್ರೊಟೆಕ್ಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡುತ್ತೆ. ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಅಂಡ್ ಪಾಲಿಸೀಸ್, ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡುತ್ತೆ. ಹಾಗೆ ಸ್ಟ್ರೆಂತ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತೆ. ವೆಲ್ಫೇರ್ ಆಫ್ ಪುವರ್ ಅಂಡ್ ವೀಕ್, ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್, ಬಡವರು ಮತ್ತು ದುರ್ಬಲರ ಕ್ಷೇಮಾಭಿವೃದ್ಧಿಗೆ ಸಾಮಾಜಿಕ ನೀತಿಗಳನ್ನು ತೆಗೆದುಕೊಂಡು ಬರುತ್ತೆ. ಅಷ್ಟೇ ಅಲ್ಲದೆ ಬೋತ್ ಲೆಜಿಸ್ಲೇಟರ್ ಅಂಡ್ ಎಕ್ಸಿಕ್ಯೂಟಿವ್, ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡಕ್ಕೂ ಇದು ಸಹಾಯವನ್ನ ಮಾಡುತ್ತೆ. ಸ್ಕೋಪ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಇದರಲ್ಲಿ ಎರಡು ವ್ಯೂಸ್ಗಳಿದೆ, ಒಂದು ಬ್ರಾಡರ್ ವ್ಯೂ ಇದೆ, ಮತ್ತೊಂದು ನ್ಯಾರೋ ವ್ಯೂ ಇದೆ. ಇಂಟಿಗ್ರೇಟೆಡ್ ನ್ಯಾರೋ ವ್ಯೂ, ಸಮಗ್ರ ಮತ್ತು ಸಂಕುಚಿತ ದೃಷ್ಟಿಕೋನ, ಇದರಲ್ಲಿ ನಾವು ಗುಲಿಕ್ರವರನ್ನ ಕಾಣಬಹುದಾಗಿದೆ. ಅವರ ವ್ಯೂ ಆಫ್ ಪೋಸ್ಟ್ ಕಾರ್ಪ್, P ಅಂದ್ರೆ ಪ್ಲಾನಿಂಗ್ ಯೋಜಿಸುವಿಕೆ, O ಅಂದ್ರೆ ಆರ್ಗನೈಸಿಂಗ್ ಸಂಘಟಿಸುವಿಕೆ, S ಅಂದ್ರೆ ಸ್ಟಾಫಿಂಗ್ ಸಿಬ್ಬಂದಿಗಳ ಪೂರೈಸುವಿಕೆ, D ಅಂದ್ರೆ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ, CO ಅಂದ್ರೆ ಕೋಆರ್ಡಿನೇಟಿಂಗ್ ಸಮನ್ವಯಗೊಳಿಸುವಿಕೆ, R ಅಂದ್ರೆ ರಿಪೋರ್ಟಿಂಗ್ ವರದಿ ನೀಡುವಿಕೆ, ಹಾಗೆ B ಅಂದ್ರೆ ಬಜೆಟಿಂಗ್ ಆಯವ್ಯಯ ಸಿದ್ಧಪಡಿಸುವಿಕೆ. ಇದರ ನಂತರ ಬರುವಂತದ್ದು ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿ. ಅದಕ್ಕೆ ಗ್ಲೆನ್ ಸ್ಟಾಲ್ನವರು ಒಂದು ಡೆಫಿನೇಷನ್ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇದು ಕಾರ್ನರ್ ಸ್ಟೋನ್, ಅಡಿಗಲ್ಲು ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್. ನಾವು ಎರಡು ತರದ ಮೆಥಡ್ಸ್ಗಳನ್ನ ಕಾಣಬಹುದಾಗಿದೆ ನಾವು ನೇಮಕಾತಿಯಲ್ಲಿ. ಒಂದು ಡೈರೆಕ್ಟ್ ಅಥವಾ ಪ್ರತ್ಯಕ್ಷ ರಿಕ್ರೂಟ್ಮೆಂಟ್, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮುಖಾಂತರ ಆಗುತ್ತೆ. ಸಿವಿಲ್ ಸರ್ವೆಂಟ್ಸ್ ಏನಿದ್ದಾರೆ ಪ್ರೈಮ್ ಎಕ್ಸಾಂಪಲ್ ಆಗಿದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ. ಸ್ಪರ್ಧಾತ್ಮಕ ಪರೀಕ್ಷೆ, ನಾಗರಿಕ ಸೇವೆ. ಇನ್ನು ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಬರೋದಾದ್ರೆ ಇದು ಪರೋಕ್ಷ ನೇಮಕಾತಿ ಆಗಿರುತ್ತೆ. ಇಂಟರ್ನಲ್ ಕ್ವಾಲಿಫಿಕೇಶನ್ ಅಂಡ್ ಸೀನಿಯಾರಿಟಿ, ಇದು ಆಂತರಿಕವಾಗಿ ನಡೆಯುವಂತಹದ್ದು. ಕ್ವಾಲಿಫಿಕೇಶನ್ ಮತ್ತು ಸೀನಿಯಾರಿಟಿಯ ಆಧಾರದ ಮೇಲೆ, ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ನಾವು ತಿಳ್ಕೊಂಡಿದ್ವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ UPSC, ಕೇಂದ್ರ ಲೋಕಸೇವಾ ಆಯೋಗ. ಇದು ಆರ್ಟಿಕಲ್ 315 ನ ಅಂಡರ್ದಲ್ಲಿ ಬರುತ್ತೆ. 6 years or 65 years, ವಿಚ್ ಒನ್ ಯಾವ್ದು ಅರ್ಲಿಯರ್ ಆಗಿರುತ್ತೆ, 6 ವರ್ಷಗಳ ಅವಧಿಗೆ ಅಥವಾ ಅವರಿಗೆ 65 ವರ್ಷಗಳ ವಯೋಮಾನ ಆಗುವವರೆಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. KPSCನೂ ಸಹ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಕಾರ್ಯಗಳು ಏನು, ಆರ್ಟಿಕಲ್ 320 ಅಂಡರ್ನಲ್ಲಿ ಕಾರ್ಯಗಳನ್ನ ಹೇಳಲಾಗಿದೆ. ಟೆಸ್ಟ್ಗಳನ್ನ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸೋದಿರಬಹುದು, ಗೌರ್ಮೆಂಟ್ಗೆ ಅಡ್ವೈಸ್ ಅಥವಾ ಸಲಹೆಯನ್ನ ನೀಡೋದಿರಬಹುದು. ಹಾಗೆ ಇಂಪಾರ್ಟೆಂಟ್ ಸಿವಿಲ್ ಸರ್ವಿಸಸ್ಗಳು ಯಾವ್ಯಾವ ಇದೆ, IAS, IPS, IFS, IFOS, ಈ ರೀತಿಯಾಗಿ ಬಹಳಷ್ಟು ನಾವು ಇಂಪಾರ್ಟೆಂಟ್ ಸಿವಿಲ್ ಸರ್ವಿಸಸ್ಗಳನ್ನು ಸಹ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತದ್ದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಸ್ಟೇಟ್ ಲೆವೆಲ್ ನಲ್ಲಿ ಇರುತ್ತೆ. ಇದು ಸಹ ಆರ್ಟಿಕಲ್ 315 ನ ಅಂಡರ್ನಲ್ಲಿ ಬರುವುದಂತಾಗಿದೆ. ಓಕೆ, ಆರ್ಟಿಕಲ್ 315. ಹಾಗೆ JSPSC, ಜಂಟಿ ಲೋಕಸೇವಾ ಆಯೋಗವನ್ನು ಸಹ ನಾವು ಕಾಣಬಹುದಾಗಿದೆ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಹ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಒಂದು ಅಂಡರ್ನಲ್ಲಿ ಬರುತ್ತೆ. 18th May 1951 ನಲ್ಲಿ ಇದು ಸ್ಥಾಪನೆ ಆಯಿತು. ಇದರಲ್ಲೂ ಸಹ ವಯೋಮಾನ 6 years or 62 years ಆಗಿರುತ್ತೆ, ಯಾವುದು ಮೊದಲಾಗುತ್ತೋ. ಇದರ ಜೊತೆಗೆ ಹೆಡ್ ಆಫೀಸರ್ಸ್, ರೀಜನಲ್ ಆಫೀಸರ್ಸ್ಗಳನ್ನು ಸಹ ನಾವು ಕಾಣಬಹುದಾಗಿದೆ. ಹೆಡ್ ಆಫೀಸ್ ಬೆಂಗಳೂರಿನಲ್ಲಿದೆ, ರೀಜನಲ್ ಆಫೀಸ್ ಶಿವಮೊಗ್ಗ ಇರಬಹುದು, ಬೇರೆ ಬೇರೆ ಕಡೆ ನಾವು ಈ ರೀಜನಲ್ ಆಫೀಸ್ಗಳನ್ನ ಕಾಣಬಹುದಾಗಿದೆ. UPSC ಹೆಡ್ ಆಫೀಸ್ ಎಲ್ಲಿದೆ ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಎಸ್, ರಾಜಧಾನಿ ದೆಹಲಿಯಲ್ಲಿದೆ. ಇದರ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಏನು, ರಿಕ್ರೂಟ್ಮೆಂಟ್ ಆಫ್ ಗೆಜೆಟೆಡ್ ಅಂಡ್ ನಾನ್ ಗೆಜೆಟೆಡ್ ಆಫೀಸರ್ಸ್, ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳ ನೇಮಕವನ್ನ ಮಾಡುತ್ತೆ. ಅಡ್ವೈಸ್ ದ ಗವರ್ಮೆಂಟ್, ಸರ್ಕಾರಕ್ಕೆ ಸಲಹೆಯನ್ನ ಕೊಡೋದಿರಬಹುದು. ಹಾಗೆ ಲಾ ಅಂಡ್ ಆರ್ಡರ್ ಅನ್ನು ಸಹ ನಾವು ಓದಿದ್ವಿ, ಹೇಗೆ ಅದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ಪ್ಲೇ ಮಾಡುತ್ತೆ ಅಂತ. 7th ಶೆಡ್ಯೂಲ್ ಅಥವಾ 7ನೇ ಅನುಸೂಚಿಯಲ್ಲಿ ಬರುತ್ತೆ. ದ ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ಪಾತ್ರವನ್ನು ತಿಳ್ಕೊಂಡ್ವಿ ನಾವು ಲಾ ಅಂಡ್ ಆರ್ಡರ್ ನಲ್ಲಿ. ಆರ್ಟಿಕಲ್ 355 ಮತ್ತು ಆರ್ಟಿಕಲ್ 356 ಅನ್ನು ತಿಳ್ಕೊಂಡ್ವಿ. ಬಾಹ್ಯ ಆಕ್ರಮಣ, ಇಂಟರ್ನಲ್, ರಾಜ್ಯ ಸ್ಟೇಟ್ ಎಮರ್ಜೆನ್ಸಿ, ಇವುಗಳನ್ನು ಸಹ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಇಂಪಾರ್ಟೆಂಟ್ ಆರ್ಮ್ಡ್ ಫೋರ್ಸಸ್, ಯಾವ್ದಾದ್ರು ಇಂಪಾರ್ಟೆಂಟ್ ಆರ್ಮ್ಡ್ ಫೋರ್ಸಸ್, CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, BSF ಗಡಿ ಭದ್ರತಾ ಪಡೆ, RPF ರೈಲ್ವೆ ರಕ್ಷಣಾ ಪಡೆ, CISF ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಇವುಗಳನ್ನು ಸಹ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ರಾಜ್ಯ ಪೊಲೀಸ್ ವ್ಯವಸ್ಥೆಯ ಪಾತ್ರ ಏನು, ಇದೆಲ್ಲ ಸೆಂಟ್ರಲ್ ಆಯಿತು. ಈಗ ರಾಜ್ಯ ಪೊಲೀಸ್ ವ್ಯವಸ್ಥೆಯ ಪಾತ್ರ 2 ಕ್ಲಾಸಸ್ಗಳು ಬರುತ್ತೆ, ಎಕ್ಸಿಕ್ಯೂಟಿವ್ ಕ್ಲಾಸ್ ಮತ್ತೊಂದು ಅಡ್ವೈಸರಿ ಕ್ಲಾಸ್. ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗ.
ಹೋಮ್ ಮಿನಿಸ್ಟರ್ ಮತ್ತು ಹೋಮ್ ಸೆಕ್ರೆಟರಿಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ದ ಸ್ಟ್ರಕ್ಚರ್ ಆಫ್ ದ ಪೊಲೀಸ್ ಅಡ್ಮಿನಿಸ್ಟ್ರೇಷನ್, ಇಲ್ಲೊಂದು ಇಂಪಾರ್ಟೆಂಟ್ ಇದೆ. ಏನಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ನ ಒಂದು ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ, ಹೈರಾರ್ಕಿ, ಯಾರ ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ಅಂತ. ಅದನ್ನ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಡ್ತಾ ಇದ್ದೇವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಟ್ಸ್ ಗುಡ್ ಟು ನೋ. ಹಾಗೆ ನಾವು ಬರುವಂತಹ ಲೈವ್ ಕ್ಲಾಸಸ್ಗಳಲ್ಲೂ ಸಹ ಅದನ್ನ ಕವರ್ ಮಾಡ್ತಾ ಇದ್ದೇವೆ. FIR ಅಂದ್ರೆ ಏನು? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಪ್ರಥಮ ಮಾಹಿತಿ ವರದಿ. ಸೂಪರ್ ಆಸಮ್. ಈಗ ಈ ನಮ್ಮ ಚಾಪ್ಟರ್ ನಲ್ಲಿ ನಾವು ಟೆಕ್ಸ್ಟ್ ಬುಕ್ಕಿನ ಎಲ್ಲಾ ಹಿಂದಿನ ಕ್ವಶನ್ ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ಅದು ಇಲ್ಲಿಯೂ ಅವೈಲೇಬಲ್ ಇದೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಅದನ್ನು ನಾವು ಕಾಣಬಹುದಾಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇದೇನಿದೆ? whose definition is the following: public administration is the comprehensive enforcement of law. ಇದು ಯಾರ ವ್ಯಾಖ್ಯಾನವಾಗಿದೆ? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಆಪ್ಷನ್ ಎ ವುಡ್ರೋ ವಿಲ್ಸನ್, ಆಪ್ಷನ್ ಬಿ ಫಿಫ್ನರ್, ಆಪ್ಷನ್ ಸಿ ಲೂಥರ್ ಗುಲಿಕ್, ಆಪ್ಷನ್ ಡಿ FM ಮಾರ್ಕ್ಸ್. ಯಾವುದು ಸರಿಯಾದ ಉತ್ತರ? ಟಿಕ್ ಟಿಕ್ 3 2 1 here comes our answer. ವುಡ್ರೋ ವಿಲ್ಸನ್ ಇವರನ್ನ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತಾರೆ. ಇವರೇ ಇದನ್ನ ಕೊಟ್ಟವರು. ಓಕೆ, ಇಲ್ಲಿ ಆಲ್ರೆಡಿ ಹೇಳಿದ್ದೇನೆ, ಸೆಕೆಂಡ್ ಕ್ವಶನ್ಗೂ ಸಹ ಆನ್ಸರ್ ಸಾರ್ವಜನಿಕ ಆಡಳಿತ ಪಿತಾಮಹ ವುಡ್ರೋ ವಿಲ್ಸನ್ ಆಗಿದ್ದಾರೆ. ಥರ್ಡ್, ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಫಸ್ಟ್ ಯೂಸ್ಡ್ ಬೈ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಪ್ರಪ್ರಥಮ ಬಾರಿಗೆ ಬಳಸಿದವರು ಯಾರು? ವುಡ್ರೋ ವಿಲ್ಸನ್, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಲೂಥರ್ ಗುಲಿಕ್, FM ಮಾರ್ಕ್ಸ್. ಯಾವುದು ಸರಿಯಾದ ಉತ್ತರ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಗುಡ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಪ್ರಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದರು. ದ ಮೆಂಬರ್ ಆಫ್ ದ UPSC ಆರ್ ಅಪಾಯಿಂಟೆಡ್ ಬೈ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ? ಪ್ರೆಸಿಡೆಂಟೋ, ಪ್ರೈಮ್ ಮಿನಿಸ್ಟರೋ, ಚೀಫ್ ಜಸ್ಟಿಸೋ, ಪಾರ್ಲಿಮೆಂಟ್ ಆಫ್ ಇಂಡಿಯಾನೋ? ಪ್ರೆಸಿಡೆಂಟ್ ಅವರು, ಭಾರತದ ರಾಷ್ಟ್ರಪತಿಯವರು ಈ ಸದಸ್ಯರನ್ನ ನೇಮಕ ಮಾಡ್ತಾರೆ. ಡ್ಯಾಶ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾವ ಸಂವಿಧಾನದ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ? ಆರ್ಟಿಕಲ್ 315 or ವಿಧಿ 315, ಆರ್ಟಿಕಲ್ 320, ಆರ್ಟಿಕಲ್ 323, ಆರ್ಟಿಕಲ್ 325. ಯಾವುದು ಸರಿಯಾದ ಉತ್ತರ? ಆರ್ಟಿಕಲ್ 315 is the right answer. Luther Gulick has shown the scope of public administration in the word postcorp. What does each letter of the word stand for? postcorp ಎಂಬ ಇಂಗ್ಲಿಷ್ ಪದದ ಮುಖಾಂತರ ಲೂಥರ್ ಗುಲಿಕರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ಈಚ್ ಲೆಟರ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್. ಗುಡ್. ನೆಕ್ಸ್ಟ್, ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಎಸೆನ್ಷಿಯಲ್ ಅಟ್ ಪ್ರೆಸೆಂಟ್, ಡಿಸ್ಕಸ್. ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಇವುಗಳನ್ನೆಲ್ಲ ಡಿಸ್ಕಸ್ ಮಾಡಿರುವಂತದ್ದೇ. ಅಷ್ಟೇ ಅಲ್ಲದೆ ರೀಕಾಲ್ ಸ್ಲೈಡ್ಸ್ಗಳ ಮುಖಾಂತರ ನಾವು ಡಿಸ್ಕಸ್ ಮಾಡಿದ್ದೇನೆ. ಅದಕ್ಕೋಸ್ಕರನೇ ಸ್ವಲ್ಪ ಪೇಸನ್ನು ಇನ್ಕ್ರೀಸ್ ಮಾಡಿದ್ದೇನೆ. ಸೊ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಏಕೆಂದ್ರೆ ಮಾಡರ್ನ್ ಸೊಸೈಟಿ ಇಸ್ ಅಂಡರ್ಗೋಯಿಂಗ್ ದ ಕಾಂಪ್ಲೆಕ್ಸ್ ಅಂಡ್ ರ್ಯಾಪಿಡ್ ಚೇಂಜಸ್. ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ಅಷ್ಟೇ ಅಲ್ಲದೆ the awareness and importance of its benefits to society are increasing day by day. ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳು, ಅರಿವು ಮತ್ತು ಮಹತ್ವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. As it is involved in the all-round development of human beings and the survival of human society, making it the heart of the state system. ಇದು ಮಾನವರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮತ್ತು ಮಾನವ ಸಮಾಜದ ಉಳಿವಿನಲ್ಲಿ ತೊಡಗಿಸಿಕೊಂಡಿದೆ. ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ. Next question. Public administration functions from birth to death of a person. Justify the statement. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೂ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೇಗೆ ಅಂತ ಸಮರ್ಥಿಸಿ. ಹೇಗಂದ್ರೆ ಗರ್ಭದಿಂದ ಹಿಡಿದು ಅವನ ಮರಣದವರೆಗೂ ಅಗತ್ಯವಾದ ಸೇವೆಗಳನ್ನ ಒದಗಿಸ್ತಾ ಇದೆ. ಪ್ರೊವೈಡಿಂಗ್ ನೆಸೆಸರಿ ಸರ್ವಿಸಸ್ಗಳನ್ನ ಒದಗಿಸ್ತಾ ಇದೆ. ಯಾವ ಸರ್ವಿಸಸ್ಗಳು? ಲಾ ಆ್ಯಂಡ್ ಆರ್ಡರ್ ಇರಬಹುದು, ಶಾಂತಿ ಸುವ್ಯವಸ್ಥೆ ಇರಬಹುದು, ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ಇರಬಹುದು, ಜಸ್ಟಿಸ್ ಇರಬಹುದು, ನ್ಯಾಯ ದೊರಕಿಸಿಕೊಡೋದಿರ್ಬೋದು, ಎಜುಕೇಶನ್ ಶಿಕ್ಷಣ ಇರಬಹುದು, ಎಂಪ್ಲಾಯ್ಮೆಂಟ್ ಉದ್ಯೋಗಾವಕಾಶ ಇರಬಹುದು. ಅಷ್ಟೇ ಅಲ್ಲದೆ ಅದರ್ ನೆಸೆಸಿಟೀಸ್ ಆಫ್ ಲೈಫ್ ಅವಶ್ಯಕ ಇತರ ವಸ್ತುಗಳನ್ನ ಪೂರೈಸುವುದು ಈ ಎಲ್ಲ ಮುಖಾಂತರಗಳ. ಅದರ ಜೊತೆಗೆ ದೇಶ ರಕ್ಷಣೆ ಇರಬಹುದು, ಆರ್ಥಿಕ ಸಮಾನತೆ ಇರಬಹುದು, ಹಾಗೆ ಅವರ ಸಂಪೂರ್ಣ ಜೀವನದುದ್ದಕ್ಕೂ ವ್ಯಕ್ತಿಗಳ ಮೇಲೆ ಪರಿಣಾಮವನ್ನ ಬೀರುವ ನೀತಿಗಳನ್ನ ಇದು ತರ್ತಾ ಇದೆ.
ಪಾಲಿಸೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ನೆಕ್ಸ್ಟ್ ಏನು, ನೇಮಕಾತಿ ವಿಧಗಳ ಕುರಿತು ವಿವರಿಸಿ. ಎಕ್ಸ್ಪ್ಲೇನ್ ಅಬೌಟ್ ದ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್. 2 ಟೈಪ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ, ಒಂದು ಡೈರೆಕ್ಟ್, ಇನ್ನೊಂದು ಯಾವುದು ಇಂಡೈರೆಕ್ಟ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೈಂಟಿಫಿಕ್ ಮತ್ತೆ ಪಾಪ್ಯುಲರ್ ಆಗಿದೆ, ವೈಜ್ಞಾನಿಕ ಮತ್ತು ಜನಪ್ರಿಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ಸ್ಗಳು ಇರಬೇಕಾಗುತ್ತೆ. ಸಿವಿಲ್ ಸರ್ವೆಂಟ್ಸ್ಗಳು ಇದಕ್ಕೆ ಒಂದು ಪ್ರೈಮ್ ಎಕ್ಸಾಂಪಲ್ ಆಗಿದ್ದಾರೆ. ಇನ್ನು ಇಂಡೈರೆಕ್ಟ್ ಆರ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಆಗುತ್ತೆ. ಬೇಸ್ಡ್ ಆನ್ ದ ಕ್ವಾಲಿಫಿಕೇಶನ್ ಅಂಡ್ ಸೀನಿಯಾರಿಟಿ. ಕ್ವಾಲಿಫಿಕೇಶನ್ ಇರ್ಬೋದು, ಸೀನಿಯಾರಿಟಿ ಅದರ ಡಿಪೆಂಡೆಂಟ್ ಆಗುತ್ತೆ. ಜನರಲಿ ಪ್ರಾಕ್ಟಿಸ್ಡ್ ಫಾರ್ ಪ್ರಮೋಷನ್ ಅಂಡ್ ಗಿವಿಂಗ್ ಇನ್ಕ್ರಿಮೆಂಟ್ಸ್. ಪದೋನ್ನತಿ ಮತ್ತು ಬಡ್ತಿಯ ವಿಧಾನವೂ ಸಹ ಇದಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಇದನ್ನ ವ್ಯಾಪಕವಾಗಿ ಬಳಸಲಾಗುತ್ತೆ. ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿ. ವಾಟ್ ಈಸ್ ದ ರೋಲ್ ಆಫ್ ಸ್ಟೇಟ್ ಇನ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಲ್ಲಿ ಸ್ಟೇಟ್ನ ಪಾತ್ರವೇನು. ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ, ಶಾಂತಿ ಮತ್ತು ವ್ಯವಸ್ಥೆಯನ್ನ ಕಾಪಾಡೋದು ರಾಜ್ಯ ಸರ್ಕಾರಗಳದ್ದು. ಹಾಗೆ ರಾಜ್ಯಗಳು ಕಾರ್ಯನಿರ್ವಹಣಾ ವರ್ಗ, 2 ವರ್ಗಗಳಿರುತ್ತೆ. ಒಂದು ಕಾರ್ಯನಿರ್ವಹಣಾ ವರ್ಗ, ಮತ್ತೊಂದೇನು ಸಲಹಾ ವರ್ಗ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಮತ್ತೆ ಅಡ್ವೈಸರಿ ಕ್ಲಾಸ್ ಇರುತ್ತೆ. ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಟಿಪಿಕಲಿ ಅಂಡರ್ ದ ಹೋಮ್ ಮಿನಿಸ್ಟರ್ ವಿತ್ ದ ಹೋಮ್ ಸೆಕ್ರೆಟರಿ ಅಂಡ್ IAS ಆಫೀಸರ್ ಅಸಿಸ್ಟಿಂಗ್ ಅಂಡ್ ಅಡ್ವೈಸಿಂಗ್ ದ ಹೋಮ್ ಮಿನಿಸ್ಟರ್. ಸೊ ಪೊಲೀಸ್ ವ್ಯವಸ್ಥೆ ಯಾರ ಅಂಡರ್ನಲ್ಲಿ ಇರುತ್ತೆ, ಗೃಹ ಮಂತ್ರಿಯ ಅಧೀನದಲ್ಲಿರುತ್ತೆ. ಆ ಗೃಹ ಮಂತ್ರಿಗೆ ಸಲಹೆ ನೀಡಲು ಒಬ್ಬ IAS ಆಫೀಸರ್ ಇರ್ತಾನೆ. ಆತನೇ ಗೃಹ ಇಲಾಖೆಯ ಕಾರ್ಯದರ್ಶಿ ಆಗಿರ್ತಾನೆ. ಈತ ಗೃಹ ಇಲಾಖೆಯ ಆಡಳಿತಾತ್ಮಕ ವ್ಯಕ್ತಿ ಮುಖ್ಯಸ್ಥನಾಗಿರ್ತಾನೆ. ಹಾಗೆ ಸ್ಟ್ರಕ್ಚರ್ ಅನ್ನ ಹೇಳಿದ್ದೇನೆ ಆಲ್ರೆಡಿ, ಟೆಕ್ಸ್ಟ್ ಬುಕ್ ನಲ್ಲಿ ಅವೈಲೇಬಲ್ ಇದೆ. ಹಾಗೆ ಸಪೋರ್ಟಿಂಗ್ ಮೆಟೀರಿಯಲ್ ಕೊಡ್ತಾ ಇದ್ದೇವೆ, ಲೈವ್ ಕ್ಲಾಸಸ್ ಅಲ್ಲೂ ಕವರ್ ಮಾಡ್ತೇವೆ. ಇನ್ಕ್ಲೂಡ್ಸ್ ರೋಲ್ಸ್ ಫ್ರಮ್ ದ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. DG ಮತ್ತೆ IGP ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು. ಈ ರೀತಿಯಾಗಿ ಒಂದು ಪೊಲೀಸ್ ಸ್ಟ್ರಕ್ಚರ್ ಅನ್ನ ನಾವು ಕಾಣಬಹುದಾಗಿದೆ, ಪೊಲೀಸ್ PC ವರೆಗೆ. ದಿಸ್ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಎನ್ಶ್ಯೂರ್ಸ್ ದಟ್ ಲಾ ಅಂಡ್ ಆರ್ಡರ್ ಆರ್ ಮೇಂಟೈನ್ ಸಫಿಷಿಯೆಂಟ್ಲಿ. ಈ ಒಂದು ಸ್ಟ್ರಕ್ಚರ್ ಇರೋದ್ರಿಂದ ಏನಾಗುತ್ತೆ, ಕಾನೂನು ಮತ್ತು ಸುವ್ಯವಸ್ಥೆ ಸಮರ್ಥವಾಗಿ ಕ್ರಮಾನುಗತವಾಗಿ ರಚನೆ ಆಗುವಲ್ಲಿ ಅಥವಾ ನಿರ್ವಹಿಸುವುದರಲ್ಲಿ ಇದು ಖಚಿತವನ್ನ ಪಡಿಸಿಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್, ಅದರದ್ದೇ ಮುಂದುವರಿದ ಭಾಗ. ದ ಪೊಲೀಸ್ ಸಿಸ್ಟಮ್ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕೆ ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಬಿಗ್ ಚಾಪ್ಟರ್ ಆಗಿತ್ತು. ಹಾಗೆಯೇ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಂಥ ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ರಿಕ್ವೆಸ್ಟೆಡ್ ಚಾಪ್ಟರ್ ಅಂತ ಕರಿಬಹುದು. ಯಾಕಂದ್ರೆ ಇದು ಈ ಸಿಲೆಬಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಚಾಪ್ಟರ್ ಆಗಿದೆ. ಎಲ್ಲರಿಗೂ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ತಿಳಿದಿದೆ ಅನ್ನೋ ಭರವಸೆ ನನಗಿದೆ. ಏನಾದರೂ ಸಣ್ಣ ಡೌಟ್ಸ್ ಇದ್ರೂ ಸಹ ಟೆಲಿಗ್ರಾಮ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ಸ್ ಈ ಎಲ್ಲ ಮಾಧ್ಯಮಗಳ ಮುಖಾಂತರ ನಮ್ಮನ್ನ ನೀವು ತಲುಪಬಹುದಾಗಿದೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಒತ್ತಿ. ಹಾಗೆ ನಮ್ಮ ಬರುವಂತಹ ವಿಡಿಯೋಸ್ಗಳ ನಿಮಗೆ ನೋಟಿಫಿಕೇಶನ್ ಬೇಕಾದರೆ ಆ ಬೆಲ್ ಬಟನ್ ಅನ್ನು ಸಹ ಒತ್ತಿ. ಟಿಲ್ ದ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.